ನಮಸ್ಕಾರ. ಈಗ ನಿನ್ನೆಯಿಂದ ಆರಂಭ ಮಾಡಿದ ಮತ್ತೊಂದು ಕಂತಿನ ರಾಮಾಯಣ ಪ್ರವಚನ ಪರಿಚಯದ ಈ ಭಾಷಣ ಮಾಲಿಕೆಯಲ್ಲಿ ಅಯೋಧ್ಯಾಕಾಂಡದ 76ನೇ ಸರ್ಗಕ್ಕೆ ಬಂದಿದ್ದೀವಿ. ದಶರಥನ ಅಂತ್ಯಷ್ಟಿ ನಡೆಯಲಿದೆ. ಭರತನಿಗೆ ಕಡೆಗೆ ಬಂತು. ಏನಂದರೆ, ನನಗಂತೂ ಈತ ಮಾಡಬಾರ್ದು ಸಂಸ್ಕಾರವನ್ನು ಅಂತ ದಶರಥ ಎಷ್ಟು ಅಬ್ಬರಿಸಿ ಹೇಳಿದ್ರೂ ಕೂಡ ಕಡೆಗೆ ಆದದ್ದು ಅವನಿಂದಲೇ. ಯಾರಿಗೆ ಯಾರ ಋಣ ಇರುತ್ತದೆಯೋ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ತೈಲದ್ರೋಣಿಯಲ್ಲಿ, ಅಂದರೆ ವಿಶೇಷವಾದ ಔಷಧಯುಕ್ತವಾದ ಎಣ್ಣೆಯ ಕೊಪ್ಪರಿಗೆ ತರಹ ಒಂದು ಕಾಲುವೆಯಂಥ ಕಡಾಯಿ, ಅದರೊಳಗೆ ಮಲಗಿಸಿದ್ದರು ಅವನ ಶರೀರವನ್ನು ಕೆಡದಂತೆ ಉಳಿಸೋದಿಕ್ಕೆ ಅಂತ. ಅದನ್ನು ಎಷ್ಟು ಸೂಕ್ಷ್ಮವಾಗಿ ಗಮನಿಸಿ ಹೇಳಿದ್ದಾರೆ ಅಂದರೆ, ವಸಿಷ್ಠಸ್ಯ ವಚಶ್ರುತ್ವ ಭರತೋ ಧಾರಣಾಂಗತಃ ಪ್ರೇತಕಾರ್ಯಾಣಿ ಸರ್ವಾಣಿ ಕಾರ್ಯಾಮಾಸ ಧರ್ಮವಿತ್ ಬುದ್ಧೃತಂ ತೈಲ ಸಂಕ್ಲೇದಾತ್ ಸತು ಭೂಮೌ ನಿವೇಶಿತಂ ಆಪೀತ ವರ್ಣವದನಂ ಪ್ರಸುಪ್ತಮಿವ ಭೂಪತಿಂ. ಅವನ ಮೈ ಬಣ್ಣ ಹಳದಿ ಆಗಿ ತಿರುಗಿತ್ತು ಅಂತ. ದೇಹದ ಛಾಯೆ ಒಂದು ಬಗೆಯಲ್ಲಿ ಮಾಸಲಾಗಿತ್ತು. ಆ ಎಣ್ಣೆಯಲ್ಲಿ ನೆನೆದು ಆ ಬಗೆಯ ಬಣ್ಣ ಬಂದಿತ್ತು ಅನ್ನುವುದನ್ನು ಕೂಡ ಹೇಳಿದ್ದಾರೆ. ಅಂದರೆ ಆ ಕಾಲದಲ್ಲಿ ಈ ಥರದ್ದು ಮಾಡ್ತಿದ್ದರು, ಅದನ್ನು ಗಮನಿಸಿದ್ರು ಅಂತಲೂ ಗೊತ್ತಾಗುತ್ತದೆ. ಹಿಂದೆ ಎಲ್ಲ ಈ ಬಯಾಲಜಿ ಅಧ್ಯಯನ ಮಾಡುವಾಗ, ಜೀವಶಾಸ್ತ್ರ ಅಧ್ಯಯನದಲ್ಲಿ ಬೇರೆ ಬೇರೆ ಸಸ್ಯಗಳ ಪ್ರಾಣಿಗಳ ಮಾದರಿಗಳನ್ನು ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ ಅಂತ ಯಾವುದುಂಟು, ಆ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಜಾರ್ಗಳಲ್ಲಿ ಗಾಜಿನ ಬಟ್ಲುಗಳಲ್ಲಿ ಹಾಕಿಟ್ಟಿರೋರು, ಅವು ಕಾಲದಲ್ಲಿ ಬಣ್ಣ ಕಳ್ಕೊಳ್ತಾ ಇದ್ವು, ಎಲ್ಲ ಬಿಳಿಸ್ಕೊಂಡು ಹೋಗ್ತಾ ಇದ್ವು. ಅದರ ಸ್ವರೂಪ ಆಕಾರವಾಗಿ ಗೊತ್ತಾಗ್ತಾ ಇತ್ತೆ ಹೊರತು ವರ್ಣವಾಗಿ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿಯಲ್ಲಿ ದಶರಥನೂ ಕೂಡ ಆಗ್ತಾ ಇದ್ದ ಅನ್ನುವುದರ ಸೂಚನೆ ಅನ್ನುವಂತೆ ಮಲಗಿದಂತೆ ಕಾಣಿಸ್ತಾ ಇದ್ದ, ಆದರೆ ಮುಖ ವಿಕಾರವಾಗಿರಲಿಲ್ಲ. ಸಂವೇಶ್ಯ ಶಯನೇ ಚಾಗ್ರ್ಯೇ ನಾನಾರತ್ನ ಪರಿಷ್ಕೃತೆ ತಥೋ ದಶರಥಂ ಪುತ್ರೋ ವಿಲಲಾಪ ಸುದುಃಖಿತ. ಮತ್ತೆ ದುಃಖ ಪಡ್ತಾನೆ. ಇಡೀ ನಗರವೇ ವೈಧವ್ಯವನ್ನು ಅನುಭವಿಸಿದಳು ಅಂತ ಹೇಳ್ತಾನೆ. ಹೀನಂ ಪುರುಷ ಸಂಹೇನ ರಾಮೇಣ ಅಕ್ಲಿಷ್ಟಕರ್ಮಣ ಕ್ವಯಾಸ್ಯಸಿ ಮಹಾರಾಜ ಹಿತ್ವೇಮಂ ದುಃಖಿತಂ ಜನಂ ಅಂತ ದುಃಖ ಪಡ್ತಾ ಹೋಗ್ತಾನೆ, ಸಂಕಟ ಪಡ್ತಾ ಹೋಗ್ತಾನೆ. ಇಲ್ಲೆಲ್ಲ ಪುನರುಕ್ತಿ ಎನ್ನುವಂತೆ ತೋರಿದರೂ ಆ ಸನ್ನಿವೇಶದ ನಿರ್ಮಾಣಕ್ಕಾಗಿ ಅಷ್ಟು ಬೇಕೇ ಬೇಕಾಗುತ್ತದೆ. ಅದು ಮಾತ್ರವಲ್ಲದೆ ಈ ಬಗೆಯ ಉಕ್ತಿಗಳೆಲ್ಲ ಮೊದಲಿಗೆ ಬಂದಾಗ ತುಂಬ ಪರಿಣಾಮಕಾರಿಯಾಗಿರುತ್ತವೆ. ಕಾಲದಲ್ಲಿ ಅವುಗಳು ಡೆಡ್ ಮೆಟಫಾರ್ಸ್ ಅಂತ ಮೃತರೂಪಕಗಳಾಗಿ ಅವುಗಳಿಗಿರ್ತಕ್ಕಂಥ ಮೊನೆ ಸ್ವಾರಸ್ಯ ತಗ್ಗಿ ಹೋಗುತ್ತದೆ ಅನ್ನುವುದನ್ನು ಹಲವು ಬಾರಿ ಈ ವೇದಿಕೆಯಲ್ಲೇ ನಿವೇದಿಸಿದ್ದೀನಿ. ಅದರಿಂದ ಹೆಚ್ಚಾಗಿ ಅದರ ಪರಾಮರ್ಶೆ ಮಾಡಬೇಕಿಲ್ಲ. ಮೊದಲಿಗೆ ಆ ಪ್ರಫುಲ್ಲತೆಯಿಂದ, ಹಸನುತನದಿಂದ, ಫ್ರೆಶ್ನೆಸ್ಸಿಂದ ಕಾವ್ಯ ಬಂದಿದ್ದಾಗ ಅದು ಹೇಗಿತ್ತು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಈಗ ನಾವೇ ದೊಡ್ಡ ದೊಡ್ಡ ಶಿಲ್ಪಕ್ಷೇತ್ರಗಳಿಗೆ, ದೇವಾಲಯಗಳಿಗೆ ಹೋಗ್ತೀವಿ. 1500 ವರ್ಷ, 800 ವರ್ಷ ಹೀಗೆಲ್ಲ ಆಗಿರುತ್ತವೆ. ಈಗ ಆ ವಿಗ್ರಹಗಳು ಕ್ಷತವಿಕ್ಷತವಾಗಿರುತ್ತವೆ, ಕಾಲಪುರುಷನ ಹತಿಗೆ ಸಿಕ್ಕು ಸವದಿರುತ್ತವೆ. ಕೋಣಾರ್ಕದಂಥ ದೇವಾಲಯ ನೋಡಿದಾಗ ಗೊತ್ತಾಗುತ್ತೆ, ನಿರಂತರವಾಗಿ ಸಮುದ್ರದ ಮೇಲಿಂದ ಬೀಸಿ ಬರ್ತಕ್ಕಂಥ ಉಪ್ಪು ನೀರಿನ ಗಾಳಿಯಲ್ಲಿ ಆ ಮರಳುಗಲ್ಲಿನ ಶಿಲ್ಪಗಳೆಲ್ಲ ಸವದು ಹೋಗ್ಬಿಟ್ಟಿರತಕ್ಕಂಥದ್ದು. ಬೇಲೂರಿನಂಥ ಒಳ್ಳೆಯ ದೇವಸ್ಥಾನದಲ್ಲಿ ಬಳಪದ ಕಲ್ಲು ಹೆಚ್ಚು ತಾಳಿಕೆ ಇಲ್ಲದೆ ಇರತಕ್ಕಂಥದ್ದು, ಕಾಲಹತಿಗೆ ಸಿಲುಕಿ ಅಲ್ಲಿ ಇಲ್ಲಿ ಮುರಿದಿರ್ತಕ್ಕಂಥದ್ದು, ಸವದಿರ್ತಕ್ಕಂಥದ್ದು ಕಾಣುತ್ತದೆ. ಅದು ನಿರ್ಮಾಣವಾದ ಹೊಸದರೊಳಗೆ ಎಷ್ಟು ಸೊಗಸಿರ್ತಾ ಇತ್ತು ಅನ್ನೋದನ್ನು ನಾವು ಊಹೆ ಮಾಡಿಕೊಳ್ಬೇಕು. ಹಾಗೆ ಕೆಲವೆಲ್ಲ ನೀನಿಲ್ಲದೆ ಈ ಪೃಥ್ವಿನೇ ವೈಧವ್ಯವನ್ನು ತಾಳಿದೆ ಅಂತನ್ನುವ ಮಾತು ಮೊದಲಿಗೆ ಬಂದಾಗ ತುಂಬ ಚೆನ್ನಾಗಿದ್ದಿರಬೇಕು. ವಿಧವಾ ಪೃಥ್ವಿ ರಾಜನ್ ಸ್ವಯಾ ಹೀನಾ ನ ರಾಜತೆ ಹೀನಚಂದ್ರೇವ ರಜನಿ ನಗರಿ ಪ್ರತಿಭಾತಿ ಮಾಂ ಅಂತ ಮೊದಲಿಗೆ ಇಂಥ ಹೋಲಿಕೆಗಳು ವಾಲ್ಮೀಕಿಗಳು ಕೊಟ್ಟದ್ದು. ಆದರೆ ನಮಗೆ ಕಾಲಾಂತರದಲ್ಲಿ ಅವೆಲ್ಲ ನಮ್ಮ ನಿತ್ಯದ ಮಾತಿನ ಜೊತೆಗೆ ಸೇರಿಕೊಂಡ ಕಾರಣ ಸೊಗಸು ಕಡಿಮೆಯಾಗಿದೆ. ಏನು ಮಾಡೋದು? ನಮಗೆ ಅದೊಂದು ಬೇಡದ ಅಥವಾ ರುಚಿ ಕಾಣಿಸದೇ ಇರತಕ್ಕಂಥ ಅಂಶವಾಯಿತು. ಅದನ್ನು ತಪ್ಪಿಸಿಕೊಳ್ಬೇಕು ಅಂದರೆ ನಾವು ಹೊಸ್ತು ಮಾಡಬೇಕೇ ಹೊರತು ಅದರ ಮೇಲೆ ಗೂಬೆ ಕೂಡಿಸಿದ್ರೆ ಆಗತಕ್ಕಂಥದ್ದಲ್ಲ. ಯಾವುದನ್ನೇ ಯಾವ ಕ್ಷೇತ್ರದಲ್ಲಿಯೇ ಮೊದಲಿಗೆ ಮಾಡುವಂಥದ್ದು ಆದ್ಯರು ಚಿರಂತನರು ಅಂತ ಯಾರಿದ್ದಾರೆ ಪೂರ್ವಸೂರಿಗಳು, ಅವರು ಮಾಡುವುದು ತುಂಬ ಕಷ್ಟ ಇದೆ. ಆದರೆ ಅವರಿಗೊಂದು ಅನುಕೂಲತೆಯೂ ಇದೆ. ಅವರು ಯಾರ ಜೊತೆಯೂ ಸ್ಪರ್ಧಿಸಬೇಕಾಗಿರಲಿಲ್ಲವಾದ್ರಿಂದ ಅವರಿಗೆ ಅನುಕೂಲತೆ ಇದೆ ಅಂತ. ಆದರೆ
ಈ ಥರ ಹೇಳುವ ಮಾತಲ್ಲಿ ಒಂದು ಆಪಾತ ರಮಣೀಯವಾದ ಸಂಗತಿ ಇದೆ. ಅವ್ರ ಹಿಂದೆ ಏನೂ ಇರಲಿಲ್ಲ ಅಂತ. ಏನೂ ಇಲ್ಲದೆ ಯಾವುದೂ ಇರಲಿಲ್ಲ, ಏನಾದರೂ ಒಂದಷ್ಟು ಇದ್ದೇ ಇರ್ತದೆ. ಇಂದು ಬೆಳಗ್ಗೆ ತಕ್ಕಡಿ ಹೇಗೆ ನಿರ್ಮಾಣವಾಗಿರಬಹುದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಈಗಂತೂ ಎಲ್ಲಿಯೂ ಕೂಡ ನಮಗೆ ಡಬಲ್ ಪ್ಯಾನ್ ಬ್ಯಾಲೆನ್ಸ್ ಅಂತ ಕರೀತಾರಲ್ಲ, ಇರ್ತಕ್ಕಡಿಗಳು, ಇರ್ತಟ್ಟೆಗಳ ತಕ್ಕಡಿ ಸಿಗುವುದೇನೇ ಇಲ್ಲ. ಎಲ್ಲ ಸಿಂಗಲ್ ಪ್ಯಾನ್ ಆಗಿಬಿಟ್ಟಿದೆ, ಎಲೆಕ್ಟ್ರಾನಿಕ್ ಆಗಿಬಿಟ್ಟಿದೆ. ಹೀಗಾಗಿದೆ. ಆ ಎರಡು ಕಡೆಯಲ್ಲೂ ತಕ್ಕಡಿ ಇದ್ದದ್ದು ಅದಕ್ಕೆ ಎಷ್ಟು ದೊಡ್ಡ ಫಿಸಿಕ್ಸ್ ಬೇಕಾಗುತ್ತದೆ ಅಂತಂದರೆ, ನಾವು ಯಾವುದನ್ನು ತಿರುಗಣೆ ಅಂತ ಕರಿತೀವಿ, ಫಲ್ಕ್ರಮ್ ಅಂತ ಹೇಳ್ತೀವಿ, ಅದರ ಇಚ್ಛೆ ಆಚೆ ತಿರುಗತಕ್ಕಂಥದ್ದಾಗಿರಬೇಕು. ಸನ್ನೆ ಅಂತಕ್ಕಂಥ ಸನ್ನೆಗೋಲು ಅಂತೀವಲ್ಲ, ಲಿವರ್, ಅಲ್ಲಿಂದ ಬಂದಿರಬೇಕು. ಸನ್ನೆಗೋಲಿನ ಮೂಲಕವಾಗಿ ಮೀಟುವುದು, ಒಂದು ಕಡೆ ಬಲ ಬಿದ್ದರೆ ಅದು ಇನ್ನೊಂದು ಕಡೆ ಏಳತಕ್ಕಂಥದ್ದು. ವಸ್ತುತಃ ನೋಡಿದ್ರೆ ಎ ಲೀನಿಯರ್ ಫೋರ್ಸ್ ವಿಲ್ ಬಿ ಕನ್ವರ್ಟ್ ಇನ್ ಟು ರೋಟರಿ ಫೋರ್ಸ್. ದೇ ಲೀನಿಯರ್ ಮೋಷನ್ ವಿಲ್ ಚೇಂಜ್ ಟು ರೋಟರಿ ಮೋಷನ್, ಆ ಥರ ಇರತಕ್ಕಂಥದ್ದು. ಅದು ಅಸಮತೋಲನವಾದರೆ ಹೆಚ್ಚು ಕಡಿಮೆ ಆಗುತ್ತೆ, ಸಮತೋಲನವಾದರೆ ಮಧ್ಯಕ್ಕೆ ಬರಬೇಕು, ಹಾಗೆ ಮಧ್ಯಕ್ಕೆ ನಿಲ್ಲಿಸಬೇಕು. ಆ ತಟ್ಟೆಗಳದ್ದು ಸಮವಾಗಿ ತೂಕ ಇರಬೇಕು. ಆ 3-4 ಎಳೆಗಳು ಸೇರಿಕೊಂಡ್ರೆ ಅವು ಒಂದೇ ಗಾತ್ರದಾಗಿ, ಒಂದೇ ಉದ್ದದ್ದಾಗಿ ಇರಬೇಕು. ಇಷ್ಟೆಲ್ಲ ಸೇರಿ ಆಮೇಲೆ ಅದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೋರಿಸೋದಕ್ಕೆ ನಿರ್ದೇಶಕವಾಗಿ ಒಂದು ಮುಳ್ಳು ಬೇರೆ ಇರಬೇಕು. ಹೀಗೆ ಎಷ್ಟು ತಾಂತ್ರಿಕ ಕೌಶಲದಿಂದ ಬೆಳೆದಿದ್ದಿರಬೇಕು. ಅಷ್ಟು ಬೆಳೆದದ್ದು ಈಗ ಬೆಂಗಳೂರಿನಂಥ ಊರುಗಳಲ್ಲಿಯೇ ಸಿಂಗಲ್ ಪ್ಯಾನ್ ಬ್ಯಾಲೆನ್ಸ್ ಬಂದು ಒಂದು 30 ವರ್ಷ ಆಯಿತು. ಈಗಿನವರು ಯಾರೂ ನೋಡಿರಲಾರರು ಅನಿಸುತ್ತೆ ಡಬಲ್ ಪ್ಯಾನ್ ಬ್ಯಾಲೆನ್ಸನ್ನು. ಇರಲಿ, ಯಾತಕ್ಕೆ ಹೇಳಿದೆ, ಒಂದು ಕೌಶಲ ಸಹಸ್ರಮಾನಗಳಿಂದ ಬೆಳಕೊಂಡು ಬಂದದ್ದು ಈಗ ಇಲ್ಲ ಅಂತ ಆಗಿದ್ದಿರಬೇಕು. ಹೀಗೆ ನೋಡ್ತಾ ಬಂದಾಗ ಕಾವ್ಯ ರಚನೆಯಲ್ಲೂ ಅಷ್ಟೇ ಅದಕ್ಕೆ ಪೂರ್ವದಲ್ಲಿ ಒಂದು ಟೆಕ್ನಾಲಜಿ ಇದ್ದಿರುತ್ತೆ. ತಕ್ಕಡಿ ಮಾಡುವ ಮುನ್ನ ಸನ್ನೆ ಇದ್ದಿರಬೇಕು, ಸನ್ನೆಯ ಮುನ್ನ ಕೈ ಪ್ರಯತ್ನವೇ ಇದ್ದಿರಬೇಕು. ಒಂದೊಂದು ನಡೀತಾ ಬಂದಾಗ ಅವರಿಗೆ ಅದೇ ದೊಡ್ಡ ಪೂರ್ವಸೂರಿಗಳ ಒಂದು ಕೊಡುಗೆ ಆಗಿದ್ದಿರಬೇಕು. ಮತ್ತು ಅದು ತುಂಬ ಎಣೆಮೀರದ ಕೌಶಲವಾಗಿ ಅದನ್ನು ಮೀರಿಸೋದು ಹೇಗೆ ಅಂತ ಗೊತ್ತಿಲ್ಲದೆ ಇರಬೇಕು. ನಾವು ಈಗ ಇತಿಹಾಸದಲ್ಲಿ ನಿಂತುಕೊಂಡು ನೋಡ್ತಾ, ಅವ್ರಿಗೆ ಇದರಿಂದಾಗಿ ಇದು ಸುಲಭವಾಯಿತು, ಅದರಿಂದಾಗಿ ಅದಾಯಿತು, ಅವ್ರಿಗೆ ನೋಡಿ ಯಾವುದೇ ಸ್ಪರ್ಧೆ ಇರಲಿಲ್ಲ ಅಂತ ನಾವು ಈಗ ಹೇಳ್ತೀವಿ ದಡದಲ್ಲಿ ನಿಂತು. ಆ ಸನ್ನಿವೇಶದಲ್ಲಿದ್ದಾಗ ಸಾಮಾನ್ಯವಾಗಿ ಎಲ್ಲವೂ ಒಂದೇ ಅಂತ ಅನಿಸುತ್ತದೆ. ಆ ಕಾರಣದಿಂದಲೇ ಮಹಾಪ್ರತಿಭೆ ಯಾವ ಕಾಲದಲ್ಲಿದ್ದರೂ ಅದು ಒಂದೇ. ಮತ್ತೆ ಅದು ತನ್ನ ಕಾಲ ದೇಶಗಳನ್ನು ಮೀರಿಯೇ ನಿಲ್ಲುತ್ತದೆ, ನಿಂತೇ ಅದು ದೊಡ್ಡದನ್ನು ಸಾಧಿಸಿರುತ್ತದೆ ಅಂತ ನಮಗೆ ತಿಳುವಳಿಕೆಗೆ ಬರುತ್ತದೆ. ವಾಲ್ಮೀಕಿಯ ಮುಕ್ತಿ ವೈಚಿತ್ರ್ಯವನ್ನು ನಾವು ಹಾಗೆಯೇ ಕಾಡಬೇಕಾಗುತ್ತದೆ. ದಶರಥನ ಶವಕ್ಕೆ ತೈಲದ್ರೋಣಿಯಲ್ಲಿದ್ದು ಬಣ್ಣ ಮಾಸಿದ ಆ ಶವಕ್ಕೆ ನೋಡಿ, ಆ ವಿವರಗಳನ್ನು ಮತ್ತೆ ನಾನು ಹೇಳ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಗಮನಿಸ್ಕೊಳ್ತಾನೆ. 4ನೇ ಶ್ಲೋಕದಲ್ಲಿ ಆಪೀತ ವದನಂ ಪ್ರಸುಪ್ತಮಿವ ಭೂಪತಿಂ ಅಂತೆಲ್ಲ ಸೂಕ್ಷ್ಮಗಳನ್ನು ಕವಿ ಕೊಟ್ಟಿರುವಂಥದ್ದು. ಏತ್ವಜ್ಞಯೋ ನರೇಂದ್ರಸ್ಯ ಅಜ್ಞಾಗಾರಾತ್ ಬಹಿಷ್ಕೃತಾ ಋತ್ವಿಗ್ಭಿರ್ ಯಾಜಕೈಶ್ಚೇವ ಆಹ್ರಿಯಂತ ಯಥಾವಿಧಿ. ಈ ಸೂಕ್ಷ್ಮ ವಿವರಗಳನ್ನು ಬಿಟ್ಟಿಲ್ಲ. ದಶರಥ ತ್ರೇತಾಗ್ನಿಗಳನ್ನು ಹಿಡ್ಕೊಂಡಿದ್ದ, ಮತ್ತು ಕೌಸಲ್ಯ ಅದನ್ನು ಎತ್ಕೊಂಡು ಹೊರಟೋಗ್ಬಿಡ್ತೀನಿ ಅಂತಲೂ ಹೆದರ್ತಾ ಇದ್ದಳು. ಅದನ್ನು ನಾವು ಕಂಡ್ವಿ ನಿನ್ನೆ. ಈಗ ತ್ರೇತಾಗ್ನಿಗಳನ್ನು ಹೊರಗೆ ತಂದಿಡುವುದು. ಹಿಂದೆ ಷೋಡಶ ಸಂಸ್ಕಾರಗಳನ್ನು ಕುರಿತು ಮಾತನಾಡುವಾಗ ಹೇಳಿದ್ದೆ, ಅಂತ್ಯಕ್ರಿಯೆಯ ಮುನ್ನ ಯಾವುದೇ ಸಾವು ನೋವು ಮನೆಯಲ್ಲಿ ಆದಾಗ ಮನೆ ಬಾಗಿಲಿನಲ್ಲಿ ಬೆಂಕಿಯನ್ನು ಹಾಕೋದುಂಟು. ಅದು ಬೆಂಕಿ ಎಲ್ಲಿಂದ ಬರುತ್ತದೆ? ಈಗಂತೂ 4 ಬೆರಣಿ ತಂದು, ತೆಂಗಿನ ಚಿಪ್ ತಂದು, ಏನೋ ತಂದು ಸೀಮೆ ಎಣ್ಣೆ ಹಾಕಿ ದಗ್ಗನ್ನಿಸ್ಬಿಡ್ತೀವಿ. ಹಿಂದೆ ಯಾವ ವಿವಾಹದ ದಿವಸ ಅಗ್ನಿಯನ್ನು ಉತ್ಪಾದನೆ ಮಾಡಿದ್ದನೋ ಆ ಅಗ್ನಿ ಗೃಹ್ಯಾಗ್ನಿ, ಅಥವಾ 3 ಅಗ್ನಿಗಳನ್ನು ಆಧಾನ ಮಾಡಿಕೊಂಡು ಶ್ರೌತಾಗ್ನಿಯನ್ನು ಇಟ್ಟುಕೊಂಡಿದ್ದರೆ ಅದನ್ನು ಒಳಗಿಂದ ಹೊರಗೆ ತರ್ತಾ ಇದ್ರು. ಅದನ್ನು ಮಡಿಕೆಗಳಲ್ಲೇ ಇಟ್ಕೊಂಡಿರ್ತಾ ಇದ್ರು, ಮಡಿಕೆಯಲ್ಲೇ ಎತ್ಕೊಂಡು ಹೋಗ್ತಾ ಇದ್ರು ಅಂತ. ಹೀಗಾಗಿ ಅವನ ಕೌಟುಂಬಿಕ ಜೀವನ ಆರಂಭವಾಗುವುದೇ ಅಗ್ನಿಯಿಂದ. ಆ ಮಾತ್ರಕ್ಕೆ ಬಂದರೆ ಒಂದು ಬಗೆಯ ಸ್ವಂತಿಕೆಯ ಚಿಂತನೆಯ ವ್ಯಕ್ತಿತ್ವ ಮೂಡುವ ಕಾಲವೇ ಅಗ್ನಿಯಿಂದ ಶುರುವಾಗುತ್ತದೆ ಅಂತ ಹೇಳ್ಬೋದು. ಅವನದಾದ ಅಗ್ನಿ ಬ್ರಹ್ಮಚಾರಿಗೆ ಸಮಿಧಾದಾನ ಕಾಲದಲ್ಲಿ ಬರುತ್ತದೆ. ಆದರೆ ಅದು ಧಾರ್ಯಾಗ್ನಿ, ನಿರಂತರವಾಗಿ ಕಾಪಾಡಿಕೊಳ್ಳಬೇಕಾದ ಅಗ್ನಿ ಅಲ್ಲ. ಒಟ್ಟಿನಲ್ಲಿ ಅಗ್ನಿಯ ಜೊತೆಗೆ ಅವನ ಸಾಹಚರ್ಯ. ಅವರಿಗೆ ತುಂಬ ಅಪೂರ್ವವಾದ ವಸ್ತುವಾಗಿತ್ತು ಅಗ್ನಿ. ಬೆಂಕಿ ಇಲ್ಲದೆ ಬಾಳೋದು ಕಷ್ಟವಾಗಿತ್ತು. ಯಾವಾಗಂದರೆ ಆವಾಗ ನಿರ್ಮಾಣ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಆಗ ಅದರ ಜೊತೆಗೆ ಬಾಳು ಅಂತ. ಈಗ ನಾವು ಅಗ್ನಿಯ ಬೇರೆ ಬೇರೆ ರೂಪಗಳಿಲ್ಲದೆ ಬಾಳೋಕ್ಕಾಗ್ತಾನೇ ಇಲ್ಲ. ಪ್ರತಿಯೊಬ್ಬರ ಜೋಬ್ನಲ್ಲಿ ಸೆಲ್ಫೋನ್ ಇರುತ್ತೆ, ಅಲ್ಲಿ ಎಲೆಕ್ಟ್ರಿಸಿಟಿ ಇದ್ದೇ ಇರುತ್ತೆ, ಚಾರ್ಜ್ ಆಗಿರುತ್ತೆ. ಅಂದರೆ ಅದು ಅಪಾಮ್ನಪಾತ್ ಅಂತ ನೀರಿನಲ್ಲಿ ಹುಟ್ಟಿದ ಅಗ್ನಿ ಅಂತ ಕೂಡ ಹೇಳ್ಕೋಬಹುದು. ಆದರೆ ಆ ಅಗ್ನಿಯ ಸಾಹಚರ್ಯ
ನಮಗೆ ಅನಿವಾರ್ಯ, ಚೈತನ್ಯದ ಶಕ್ತಿಯ ಊರ್ಜೆಯ ಸಾಹಚರ್ಯ ಅನಿವಾರ್ಯವಾದದ್ದು ಅನ್ನುವ ತತ್ವ ಈ ಎಲ್ಲ ಕರ್ಮಕಾಂಡದಲ್ಲಿ ಮುಖ್ಯವಾದದ್ದು. ಅವನು ಬ್ರಹ್ಮಚಾರಿಯಾಗಿದ್ದವನು ಮನೆಯೊಂದಿಗನಾಗಿ ಉಳಿಸಿಕೊಳ್ಳಬೇಕು. ಬ್ರಹ್ಮಚಾರಿ ತಿರುದುಂಬೋರ್ದು ಪರಮಸುಖ ಅಂತ 10 ಮನೆಗಳಲ್ಲಿ ಭಿಕ್ಷೆ ಎತ್ತಬಹುದು, ತಿಂತಾನೆ. ಅಲ್ಲಿಗೆ ಒಂದು ಅಗ್ನಿ ಕಾಪಾಡಿಕೊಳ್ಳಬೇಕಾದದ್ದಿಲ್ಲ, ಬೇಕಾದಾಗ ಅಗ್ನಿ ಹೊತ್ತಿಸಿಕೊಳ್ತಾನೆ, ಇಲ್ಲದೇ ಇದ್ದರೆ ಇಲ್ಲ ಅಂತಕ್ಕಂಥದ್ದು. ಆದರೆ ಗೃಹಸ್ಥನಾದ ಮೇಲೆ ಅವನು ಒಂದು ಅಗ್ನಿಗೆ ಕಟ್ಟು ಬೀಳಬೇಕಾಗುತ್ತದೆ, ಒಂದು ವ್ಯವಸ್ಥೆಗೆ ಕಟ್ಟು ಬೀಳಬೇಕಾಗುತ್ತದೆ. ಅದಾದ ಮೇಲೆ ಆ ಅಗ್ನಿಯನ್ನು ಬೆಳೆಸಿಕೊಂಡು ಬರ್ತಾನೆ, ವಿಸ್ತರಿಸಿಕೊಂಡು ಬರ್ತಾನೆ, ತ್ರೇತಾಗ್ನಿಗಳಾಗಿ ಮಾಡಿಕೊಳ್ತಾನೆ. ಪಂಚಾಗ್ನಿಗಳು ಉಂಟು, ಸಭ್ಯ, ಅವಸತ್ಯ ಅಂತೆಲ್ಲ ಹೇಳಿ ಅವೆಲ್ಲ ಅವನ ಜೊತೆಗೆ ಹೊರಟು ಬರುತ್ತವೆ ಅಂತ. ಕಡೆಗೆ ಅವನನ್ನು ಮುಗಿಸ್ತಕ್ಕಂಥದ್ದು, ಪರಲೋಕಕ್ಕೆ ಸೇರಿಸ್ತಕ್ಕಂಥದ್ದು ಈ ಅಗ್ನಿಗಳೇ ಅಂತಂದರೆ, ಯಾವ ಚಟುವಟಿಕೆಯ ಜೊತೆಗೆ, ಯಾವ ಚೈತನ್ಯದ ಜೊತೆಗೆ, ಶಕ್ತಿಯ ಜೊತೆಗೆ ಬೆಳೆಸಿಕೊಂಡು ಬಂದಿರೋ ಬದುಕನ್ನು ಆ ಶಕ್ತಿಯೇ ಕೊನೆಗೆ ಅವನನ್ನು ಬೀಳ್ಕೊಡುತ್ತದೆ ಎನ್ನುವ ಅರ್ಥದಲ್ಲಿ ದಶರಥನಿಗೆ ಆ ಇದ್ದ ಅಗ್ನಿಗಳನ್ನು ಜೊತೆ ಮಾಡಿ ಕೊಡ್ತಾರೆ. ವಾಲ್ಮೀಕಿಯ ಕಾಲದಲ್ಲಿ ಇದೆಲ್ಲ ತುಂಬ ಸಹಜವಾಗಿತ್ತು, ಅದಕ್ಕೆ ಹಾಗೆ ಬರೀತಾರೆ. ನಮ್ಮ ಕಾಲದಲ್ಲಿ ಇದು ಸ್ವಲ್ಪ ಅಸಹಜ, ಅಂದರೆ ಮರೆತು ಹೋಗಿರ್ತಕ್ಕಂಥದ್ದು, ಪ್ರಾಯೇಣ ಗತಪ್ರಾಯ ಕಲ್ಪ. ಜ್ಞಾಪಕ ಮಾಡಿಕೊಳ್ಬೇಕು. ಪಲ್ಲಕ್ಕಿಯಲ್ಲಿ ಆತನ ಶವವನ್ನು ಏರಿಸ್ತಾರೆ. ಈ ಪಲ್ಲಕ್ಕಿಯಲ್ಲಿ ಶವವನ್ನು ಇಡ್ತಕ್ಕಂಥದ್ದು ಮುಂದೆ ವಾಲಿಯ ಬಗೆಗೂ ರಾವಣನ ಬಗೆಗೂ ಬರುತ್ತದೆ. ಯಾವುದು ಬಂಬೂ ಸವಾರಿ ಅಂತ ನಾನು ಹೇಳ್ತಾ ಇರ್ತೀನಿ, ಚಟ್ಟ ಕಟ್ತಕ್ಕಂಥದ್ದು ಅಲ್ಲ. ಪಲ್ಲಕ್ಕಿಯಲ್ಲಿ ದೊಡ್ಡವರು ಮರ್ಯಾದೆಯಿಂದ ಸಾಗಬೇಕು ಅಂತ. ಶಿಬಿಕಾಯ ಮಥಾರೋಪ್ಯ ರಾಜಾನಂ ಗತಚೇತಸಂ ಬಾಷ್ಪಕಂಠ ವಿಮನಸ ತಮೂಹು ಪರಿಚಾರಕಾ ಹೊತ್ತುಕೊಂಡು ಹೋಗ್ತಾರೆ ಪರಿಚಾರಕರು. ಇಲ್ಲಿ ಕಾಣಬೇಕಾದದ್ದು ನೋಡಿ, ಈಚೆಗೆಲ್ಲ ಇಂಥವರೇ, ಈ ಜಾತಿಯವರೇ ಹೊರಬೇಕು, ಆ ಜಾತಿಯವರೇ ಹೊರಬೇಕು ಅಂತ ಮಡಿಗಳು ಮೈಲಿಗೆಗಳು ಎಲ್ಲ ಬಂತು. ಅಲ್ಲಿ ಆ ಥರದ್ದು ಏನೂ ಇಲ್ಲ. ಆಮೇಲೆ ದಾರಿಯಲ್ಲಿ ಹಿರಣ್ಯಂಚ ಸುವರ್ಣಂಚ ವಾಸಾಂಸಿ ವಿವಿಧಾನಿ ಚ ಪ್ರಕಿರಂತೋ ಜನ ಮಾರ್ಗೇ ನೃಪತೇರಗ್ರತೋ ಯಯುಹು. ಇಂದಿಗೂ ನಾವು ನೋಡ್ತೀವಿ, ನಮ್ಮಲ್ಲಿ ಗ್ರಾಮೀಣರು ಇವತ್ತಿಗೂ ಶವಯಾತ್ರೆ ಮಾಡುವಾಗ ಹೂವನ್ನು, ಕಡಲೆಪುರಿನ, ಚಿಲ್ಲರೆ ಕಾಸನ್ನು ಎರಚಿಕೊಂಡು ಹೋಗ್ತಾರೆ. ನಾವು ಇದೆಲ್ಲ ಏನು ಒಳ್ಳೆ ಅನಾಗರಿಕವಾದಂಥದ್ದು ಅಂತ ರಾಮಾಯಣದಲ್ಲಿ ಅದರ ಉಲ್ಲೇಖ ಇದೆ. ಅಂದರೆ ಅದಕ್ಕೊಂದು ಘನವಾದ ಬೀಳ್ಕೊಡುಗೆ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಒಂದನ್ನು ನಾನು ಮತ್ತೆ ಜ್ಞಾಪಿಸ್ಕೊಳ್ಳೋದನ್ನು ಹೇಳಬೇಕು. ಈ ಸೋಕಾಲ್ಡ್ ಬ್ರಾಹ್ಮಣ ಜಾತಿಯಲ್ಲಿ ಅಂತ್ಯಕ್ರಿಯೆ ಒಂಥರ ನಿರಾಡಂಬರವಾಗಿ ಏನೋ ಒಂದು ಮುಗಿದೋದ್ರೆ ಸಾಕು ಅಂತ. ಆದರೆ ಬ್ರಾಹ್ಮಣೇತರ ಬಂಧುಗಳಲ್ಲಿ ಅದನ್ನು ಒಂದು ವೈಭವದಿಂದ ಮಾಡ್ತಾರೆ. ಅದರ ದುಂದುವೆಚ್ಚ ಮತ್ತೊಂದು ಅನ್ನೋದು ಆ ಎಕಾನಮಿ ಅದೇನೇ ಇರಲಿ, ತೀರಿಕೊಂಡ ವ್ಯಕ್ತಿಗೆ ಕೊನೆಯದಾದ ಒಂದು ವೈಭವ ನಡೆಯಬೇಕು ಅಂತನ್ನುವ ಆ ಭಾವ ತುಂಬ ಚೆನ್ನಾದದ್ದು ಅಂತ ಅನಿಸುತ್ತದೆ. ಅವರಿಗೆ ಅದರಿಂದಾಗಿ ಬೇಕಾದಷ್ಟು ಎಕ್ಸ್ಪ್ಲಾಯಿಟೇಷನ್ ಆಗಿದೆ, ನಷ್ಟವಾಗಿದೆ, ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಕೊನೆಗೆ ಎಂಥದ್ದು ಶವೋದ್ವರ್ತನ, ಹೆಣಕ್ ಸಿಂಗಾರ ಅಂತ ಈ ಥರದ್ದು ಏನೇನೋ ಸಿನಿಕ್ತನದ ಮಾತು ಹೇಳ್ಬೋದಾದರೂ ಗ್ರ್ಯಾಂಡ್ ಎಕ್ಸಿಟ್ ಅಂತೀವಲ್ಲ, ಅದು ಮಾಡಿಕೊಡ್ತಾರಲ್ಲ. ಆ ತಮಟೆ ಇರ್ಬೋದು, ಅಲ್ಲಿ ಕುಣಿಯೋದಿರ್ಬೋದು, ಅದೆಲ್ಲ ನಮಗೆ ನೋಡೋದಕ್ಕೆ ವಿಕಾರ ಅಂತ ಯಾವ್ಯಾವುದೋ ನವನಾಗರಿಕ ಬುದ್ಧಿಗಳಿಂದ ಅನಿಸಬಹುದು. ಆ ಮನೋಧರ್ಮ ಇದೆಯಲ್ಲ, ತುಂಬ ದೊಡ್ಡದಲ್ವಾ. ಏನು ಮರಣಂ ತದವಭೃತಃ ಅಂತನ್ನುವ ವೇದೋಕ್ತಿಯನ್ನು ಅವರು ಸಾಧಿಸಿ ತೋರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮರಣ ಮಹಾನವಮಿ ಅಂತ ವಚನಕಾರರು ಹೇಳ್ತಾರೆ. ಆ ರೀತಿಯಲ್ಲಿ ಕಂಡಾಗ ಇಲ್ಲೆಲ್ಲ ವರ್ಣಿಸ್ತಾ ಇರೋದು ಅದೇ ಆಗಿದೆ. ಅದು ಒಂದು ಗ್ರ್ಯಾಂಡ್ ಆಗಿರುವಂಥದ್ದು. ಆ ಗ್ರ್ಯಾಂಜರ್ ಅನ್ನುವುದು ಬೇಕಾಗುತ್ತದೆ. ಇಲ್ಲಿ ವಾಲ್ಮೀಕಿ ಅದನ್ನು ಮರೆತಿಲ್ಲ. ಚಂದನಾನಿ ಚಂದನಾಗರು ನಿರ್ಯಾಸಾನ್ ಸರಳಂ ಪದ್ಮಕಂ ತಥಾ ದೇವದಾರೂಣಿ ಜಾಗೃತ್ಯ ಚಿತಾಂ ಚಕ್ರುಹು ತಥಾಪರೆ. ಚಿತೆಯನ್ನು ಬಗೆಬಗೆಯ ದಿವ್ಯ ಕಾಷ್ಟಗಳಿಂದ, ಚಂದನ, ಅಗುರು, ಗುಗ್ಗುಳು, ಸಾಲ್ ಅಂತೀವಲ್ಲ, ಸರಳ ವೃಕ್ಷ, ಅದರಿಂದ ಎಲ್ಲ ಮಾಡ್ತಾರೆ. ದೇವದಾರು ವೃಕ್ಷದಲ್ಲೆಲ್ಲ ಮಾಡ್ತಾರೆ. ದೇವದಾರು ತುಂಬ ಚೆನ್ನಾಗಿ ಉರಿತಕ್ಕಂಥದ್ದು, ಈ ಸರ್ವೆ ಮರದ ಜಾತಿಗೆ ಸೇರಿದಂಥದ್ದು, ಅದರೊಳಗೆಲ್ಲ ಮಾಡ್ತಾರೆ. ಆಮೇಲೆ ಆ ವಚಾಂಶಾನ್ ಅನ್ಯಾನ್ಸ್ತತ್ರ ದತ್ವಾಥ ಭೂಮಿಪಂ ತತಃ ಸಂವೇಶಯ ಮಾಸು ಚಿತಾ ಮಧ್ಯೆ ತಂ ಋತ್ವಿಜ. ಚಿತೆಯಲ್ಲಿ ಮಲಗಿಸ್ತಾರೆ. ಆಮೇಲೆ ಋತ್ವಿಜರು, ಆಚಾರ್ಯರು, ಪುರೋಹಿತರು ಎಲ್ಲರೂ ಬಂದಿದ್ದಾರೆ. ಅವರು ಈ ಅಂತ್ಯಕ್ರಿಯೆಯನ್ನು ಭರತನ ಕೈನಲ್ಲಿ ನಡೆಸ್ಕೊಡ್ತಾರೆ. ಇಲ್ಲಿ ಯಾರೂ ಸಹಗಮನ ಮಾಡೋದಿಲ್ಲ, ಅದನ್ನು ನಾವು ಗಮನಿಸಬೇಕು. ಸರಿಯೂ ನದಿ ತೀರದಲ್ಲಿ ನಡೆಯುತ್ತದೆ. ಆಮೇಲೆ ಅಲ್ಲಿಯೇ ಅಶ್ರುತರ್ಪಣವನ್ನು ಕೊಟ್ಟು ಮುಂದೆ ಬರ್ತಾರೆ. ಅದಾದ ಮೇಲೆ 77ನೇ ಸರ್ಗದಲ್ಲಿ ತಥೋ ದಶಾಹೇ ಅತಿಗತೆ ಕೃತಶೌಚೋ ನೃಪಾತ್ಮಜ. 10 ದಿವಸಗಳ ಆಶೌಚ ನಡೆಯಿತು ಅಂತ.
ಈ ಕ್ಷತ್ರಿಯನಿಗೆ ಧರ್ಮಶಾಸ್ತ್ರದ ಪ್ರಕಾರ 10 ಅಲ್ಲ 16 ದಿವಸ ಅಂತ ಒಂದೊಂದು ವರ್ಣಕ್ಕೆ ಒಂದೊಂದು ಹೇಳಿದ್ದಾರೆ. ಇಲ್ಲಿ ವಾಲ್ಮೀಕಿ ಹಾಗೆ ಹೇಳಿರೋದು. ಇದನ್ನು ವ್ಯಾಖ್ಯಾನಕಾರರು ಇಟ್ಟುಕೊಂಡು ಇಲ್ಲ ಅದು 16 ದಿವಸದ್ದು ಆಗಬೇಕು, ಆದರೂ ಕೂಡ ಪ್ರಕಾರಾಂತರವಾಗಿ ಸ್ಮೃತ್ಯಂತರಗಳಲ್ಲಿ ಕೆಲವು ಪರಾಶರಾಹ ಅಂತ ಪರಾಶರ ಸ್ಮೃತಿಯಲ್ಲಿ 10 ದಿವಸ ಅಂತ ಹೇಳಿದೆ ಅಂತ. ಪ್ರಾಚೀನ ಕಾಲದಲ್ಲಿ ಎಲ್ಲ ವರ್ಣಕ್ಕೂ ಒಂದೇ ರೀತಿಯಾಗಿದ್ದದ್ದು, ಆಮೇಲೆ ಒಂದೊಂದು ವರ್ಣಕ್ಕೂ ಬೇರೆದು ಮಾಡ್ತಾ ಬಂದದ್ದಾಯಿತು ಅಂತ. ಮೊದಲು ಎಲ್ಲರಿಗೂ ಒಂದೇ ಗಾಯತ್ರಿ ಕೊಡುವುದಾಗಿತ್ತು, ಆಮೇಲೆ ಕ್ಷತ್ರಿಯರಿಗೆ ಬೇರೆ ಗಾಯತ್ರಿ, ವೈಶ್ಯರಿಗೆ ಬೇರೆ ಗಾಯತ್ರಿ ಅಂತ ಹೀಗೆಲ್ಲ ಸೀಳಿ ಒಡೆದರು. ಅದರೊಳಗೆ ಯಾವುದೂ ಸ್ವಾರಸ್ಯವಿಲ್ಲ. ಒಟ್ಟಿನಲ್ಲಿ ವಾಲ್ಮೀಕಿ ಆ ಪ್ರಾಚೀನ ಸಂಪ್ರದಾಯವನ್ನು ಅನುಸರಿಸುವಂತೆ ಕಾಣುತ್ತದೆ. ಆಮೇಲೆ ಅಶೌಚ ದಿವಸಗಳ ಆದ ಮೇಲೆ ವಿಶೇಷವಾಗಿ ಶ್ರಾದ್ದ ಕರ್ಮ ಮಾಡಿ ದಾನ ಭೂರಿ ಭೋಜನ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಅಂತ್ಯಕ್ರಿಯೆಯಲ್ಲಿ ಈ ದಾನಾದಿಗಳಿಗೆ ಮತ್ತು ಈ ಖರ್ಚು ವೆಚ್ಚ ಇತ್ಯಾದಿಗಳಿಗೆ ಎಷ್ಟು ಅವಕಾಶ ಏನು ಅನ್ನೋದೆಲ್ಲ ಕರ್ತೃವಿನ ಶಕ್ತಿಯನ್ನು, ದೇಶಕಾಲಗಳ ಔಚಿತ್ಯವನ್ನು ಮೀರದಂತೆ ನಡ್ಕೊಳ್ಬೇಕು ಅಂತ ಅಷ್ಟು ಹೇಳ್ಬೋದು. ಇದ್ದವರು ಮಾಡ್ತಾರೆ, ಇಲ್ಲದೇ ಇದ್ದವ್ರು ಮಾಡಬೇಕಾಗಿಲ್ಲ, ನಡೆಯುತ್ತದೆ ಹಾಗೆಯೇ. ವಾಲ್ಮೀಕಿ ರಾಮಾಯಣದಲ್ಲಿ ಒಬ್ಬ ಚಕ್ರವರ್ತಿಯ ಅಂತ್ಯಷ್ಟಿಯಾಗಿ ಅಷ್ಟೆಲ್ಲ ವೈಭವವನ್ನು ತೋರಿಸಿದ್ದಾರೆ. ತತಃ ಪ್ರಭಾತ ಸಮಯೇ ದಿವಸೇಥ ತ್ರಯೋದಶೆ, 13ನೇ ದಿವಸ ಆಗಿದೆ. ಹಾಗೆ ಆಗಿ ಆ ಸಂದರ್ಭದಲ್ಲಿ ವಿಲಲಾಪ ಮಹಾಬಾಹು ಭರತಃ ಶೋಕಕರ್ಷಿತ, ದುಃಖ ಪಡ್ತಾನೆ. 13ನೇ ದಿವಸ ಅಂತಂದರೆ ಎಲ್ಲ ಮುಗಿದಿದೆ ಅಂತ ಅರ್ಥ. ಕೆಲವರು ವೈಕುಂಠ ಸಮಾರಾಧನೆಯನ್ನು 13ನೇ ದಿವಸ ಮಾಡ್ತಾರೆ, ಇನ್ನು ಕೆಲವರು 14ನೇ ದಿವಸಕ್ಕೆ ಇಟ್ಟುಕೊಳ್ತಾರೆ. ವೈಕುಂಠ ಸಮಾರಾಧನೆಯೇ ಪ್ರಾಚೀನವಾದ ಸ್ಮೃತಿಗಳಲ್ಲಿ ಸೂತ್ರಗಳಲ್ಲಿ ಏನು ಕಾಣದೇ ಇರತಕ್ಕಂಥದ್ದು. ಅದನ್ನೆಲ್ಲ ಹಿಂದೆ ಷೋಡಶ ಸಂಸ್ಕಾರದಲ್ಲಿ ಹೇಳಿದ್ದೀನಿ, ಬೇಕಿಲ್ಲ ಆ ಶ್ರಾದ್ದಕಲ್ಪ ಅಂತ್ಯಷ್ಟಿ ಎಲ್ಲ ಈಗ. ಆದರೆ ಲೆಕ್ಕವನ್ನು ವಾಲ್ಮೀಕಿಗಳು ಸರಿಯಾಗಿ ಹೇಳ್ತಾರೆ. ಪ್ರಾಚೀನ ಪದ್ಧತಿ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಆಗ ಅಳೋದಕ್ಕೆ ಆರಂಭ ಮಾಡ್ತಾನೆ ಅಂತ. ಇದು ನೋಡಿ ಇಷ್ಟು ಚೆನ್ನಾಗಿ ಮಾನುಷ ಹೃದಯವನ್ನು ವಾಲ್ಮೀಕಿ ಮಹರ್ಷಿಗಳು ಬಲ್ಲವರಾಗಿದ್ದರು ಅಂತ. ಸತ್ತಿದ್ದ ಸುದ್ದಿ ಗೊತ್ತಾದಾಗ ಅಂತ್ಯಕ್ರಿಯೆ ಮಾಡುವ ದಿವಸ ಮೊದಲನೇ ದಿವಸದಲ್ಲಿ ತುಂಬ ಗೋಳಾಟ ಕೋಲಾಹಲ ಇರುತ್ತದೆ, ಆಮೇಲೆ ಕಡಿಮೆ ಆಗುತ್ತದೆ, ಕೊನೆಗೆಲ್ಲ ಮುಗಿದ ಮೇಲೆ ಸಂಕಟ ಶುರು ಆಗುತ್ತದೆ. ಅದೆಷ್ಟೋ ಜನರ ಬದುಕಿನಲ್ಲಿ ನಾನು ನೋಡಿದ್ದೀನಿ. ಅಂತ್ಯಕ್ರಿಯೆ ನಡೆದ ಮೇಲಿನ 10-12 ದಿವಸಗಳಲ್ಲಿ ಅವರು ತಾಳಿಕೊಂಡು ನಡೀತಾರೆ. ಅದು ಮುಗಿದ ಮೇಲೆ 13ನೇ ದಿವಸದ ಹೊತ್ತಿಗೆ ಏನು ಮಾಡ್ತಾರೆ, ಎಲ್ಲ ಬಂಧುವರ್ಗ ಬಂದವರು ಎಲ್ಲ ಹೊರಟೋಗ್ಬಿಟ್ಟು ಅವ್ರುಗಳು ಮಾತ್ರ ಉಳ್ಕೊಳ್ಬೇಕು ಅಂತ 12ನೇ ದಿವಸ ರಾತ್ರಿಯೇ ಆ ಥರ ಮಾಡುವುದು ಉಂಟು. ಇನ್ನು ಕೆಲವರಲ್ಲಿ 13ನೇ ದಿವಸ ಅಂತಲೂ ಉಂಟು. ಆಗ ಒಂಟಿತನ ಕಾಡುತ್ತದೆ, ಯಾರೂ ಇಲ್ಲ, ತಾನೊಬ್ಬನೇ ತಾನು ಒಂಟಿ ಅಂತನ್ನುವ ಭಾವ ಬರುತ್ತದೆ. ಮತ್ತು ಗತಿಸಿದ ಜೀವದ ಆ ಕೊರತೆ ಇದೆಯಲ್ಲ, ವ್ಯಾಕ್ಯೂಮ್ ಆಫ್ ಹ್ಯಾವಿಂಗ್ ಲಾಸ್ಟ್ ದಟ್ ಪರ್ಸನ್, ದ ವ್ಯಾಕ್ಯೂಮ್ ಇಸ್ ರಿಯಲಿ ಫೆಲ್ಟ್, ಅದು ಭಾವಕ್ಕೆ ತುಂಬ ಮುಟ್ಟುತ್ತದೆ. ಸಂವೇದನಶೀಲರಿಗೆ ಇವೆಲ್ಲ. ಅದನ್ನು ನೆನೆದು ದುಃಖ ಪಡ್ತಾನೆ. ತಾತ ಯಸ್ಮಿನ್ ನಿಸೃಷ್ಟೋಹಂ ತ್ವಯಾ ಭ್ರಾತರಿ ರಾಘವೇ ತಸ್ಮಿನ್ ವನಂ ಪ್ರವ್ರಜಿತೆ ಶೂನ್ಯೇ ತ್ಯಕ್ಯೋಸ್ಮ್ಯಹಂ ತ್ವಯ. ಈಗ ತಂದೆಯನ್ನು ನೆನೆಸಿಕೊಂಡು ಅಯ್ಯೋ ನೀನು ಅಣ್ಣನಿಗೆ ವಿಧೇಯನಾಗಿರಬೇಕು ಅಂತೆಲ್ಲ ಹೇಳಿಬಿಟ್ಟು ಮಾತಾಡ್ತಿದ್ದೆ ಅಂತ ಚಿತಾಮೂಲೆ ಪಿತುರ್ವಾಕ್ಯಂ ಇದಮಾಹ ಸುದುಃಖಿತ. ದಹನದ ಸ್ಥಳಕ್ಕೆ ಅವನು ಬಂದಿರ್ತಾನೆ, ಬಂದು ದುಃಖ ಪಡ್ತಾನೆ. ಇಲ್ಲಿ ವ್ಯಾಖ್ಯಾನಕಾರರು ಅಸ್ಥಿ ಸಂಚಯನಕ್ಕೆ ಬಂದಿದ್ದ ಅಂತ, ಅದು ಅಲ್ಲ. ಅಸ್ಥಿ ಸಂಚಯನ ಮೊದಲೇ ನಡೆದಿದೆ, ಅಸ್ಥಿ ವಿಸರ್ಜನೆಯೆಲ್ಲ ನಡೆದೇ ಶ್ರಾದ್ದಾದಿಗಳು ನಡೀತಕ್ಕಂಥದ್ದು, ಶ್ರಾದ್ದ ಪೂರ್ವದಲ್ಲ. ಅಸ್ಥಿ ವಿಸರ್ಜನೆಯನ್ನು ಎಂದು ಬೇಕಾದರೂ ಮಾಡಬಹುದು, ಆದರೆ ಅಸ್ಥಿ ಸಂಚಯನವನ್ನು ದ್ವಿತೀಯದಲ್ಲಿಯೇ ಮಾಡಬೇಕು ಅಂತ ಉಂಟು. ಇದಕ್ಕೊಂದು ಕಾರಣ ಕಲ್ಪಿಸಬೇಕು ಅಂತ ವ್ಯಾಖ್ಯಾನಕಾರರು ಈ ಥರ ಮಾಡಿದ್ದಾರೆ. ಇಲ್ಲಿ ಅಸ್ಥಿ ಸಂಚಯನಕ್ಕಾಗಿ ಬಂದಿದ್ದ ಅಂತ ಇಲ್ಲ. ಅವನಿಗೆ ತುಂಬ ಮನಸ್ಸಿಗೆ ಖಾಲಿತನ ಅನಿಸಿದೆ, ತಂದೆ ಸುಟ್ಟ ಜಾಗ ಯಾವುದಿದೆ ಸರಿಯೂ ತೀರಕ್ಕೆ ಬಂದಿದ್ದಾನಪ್ಪ, ಇನ್ನೇನೂ ಇಲ್ಲ. ಅದಕ್ಕೆ ಯಾವ ಕರ್ಮಕಾಂಡವನ್ನು ಅಂಟಿಸಬೇಕಾಗಿಲ್ಲ, ಇರತಕ್ಕಂಥದ್ದು ಭಾವಕಾಂಡ ಅಷ್ಟೇ. ಸಂಕಟ ಪಡ್ತಾನೆ. ಯಸ್ಯಾಗತಿರನಾಥಾಯಾ ಪುತ್ರ ಪ್ರವ್ರಾಜಿತೋ ವನಂ ತಾಮಂಬಾಂ ತಾತ ಕೌಸಲ್ಯಾಂ ತ್ಯಕ್ವಾ ತ್ವಂ ಕ್ವ ಗತೋ ನೃಪ. ಅಮ್ಮನ್ನು ಬಿಟ್ಟು ಕೌಸಲ್ಯಾದೇವಿಯನ್ನು ಬಿಟ್ಟು ಹೊರಟಿಯಲ್ಲ ಎಂಥದ್ದು ಅಂತೆಲ್ಲ ದುಃಖ ಪಡ್ತಾ ಬರ್ತಾನೆ. ಅಲ್ಲಿ ನೋಡಿ ಆ ಚಿತೆಯನ್ನು ಉರಿಸಿದ ಜಾಗ ದೃಷ್ಟ್ವಾ ಭಸ್ಮಾರುಣಂ ತಚ್ಚ ದಗ್ಧಾಸ್ತಿ ಸ್ಥಾನಮಂಡಲಂ ಪಿತು ಶರೀರ ನಿರ್ವಾಣಂ ವಿಷ್ಟನನ್ ವಿಷಸಾದಸಃ. ಅವನು ಆ ತಂದೆಯ ಸುಟ್ಟಿದ ಸ್ಥಳ, ಆ ಬೂದಿ ಇನ್ನೂ ಬಿಳಿಬಿಳಿಯಾಗಿ ಇದ್ದದ್ದನ್ನು ನೋಡಿ ನೋಡಿ ನೆನೆದು ಅತ್ತ ಅಂತ. ಇಷ್ಟು ಕೂಲಂಕಷವಾಗಿ ಆ ವಿವರ ಕೊಡೋದ್ರ ಮೂಲಕವಾಗಿ ಆ ಉದ್ದೀಪನ ವಿಭಾವಗಳನ್ನು ಎಷ್ಟು ಚೆನ್ನಾಗಿ ಮಹರ್ಷಿಗಳು ಮಾಡಿಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ. ನೆನೆದು ಅಳತಾನೆ. ಆ ಮಾಸಲಾದಂಥ ಎಡೆಯಲ್ಲಿ ಆಗ ಮತ್ತೆ ಎಲ್ಲರೂ ಬಂದು ಅವನಿಗೆ ಸಮಾಧಾನವನ್ನು ಮಾಡ್ತಾರೆ, ಜೊತೆಗಿರ್ತಾರೆ. ಕರ್ತೃ
ದುಃಖ ಇದ್ದವನಾಗಿದ್ದಲ್ಲಿ ಅವನ ಜೊತೆಗಿರಬೇಕು. ಒಂದು ಕ್ರಿಯೆಯ ಶ್ರಮ, ಇನ್ನೊಂದು ದುಃಖದ ಗ್ಲಾನಿಯ ಶ್ರಾಂತಿ ಎರಡೂ ಆಗುತ್ತದೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾರೆ. ಅದಾದ ಮೇಲೆ ಶತ್ರುಘ್ನ ಕೂಡ ತುಂಬ ಸಂಕಟ ಪಡ್ತಾನೆ. ಶತ್ರುಘ್ನಶ್ಚಾಪಿ ಭರತಂ ದೃಷ್ಟ್ವಾ ಶೋಕ ಪರಿಪೃತಂ ವಿಸಂಜ್ಞೋ ನ್ಯಪತದ್ಭೂಮೋ ಭೂಮಿಪಾಲ ಮನುಸ್ಮರನ್ ಉನ್ಮತ್ತ ಇವ ನಿಶ್ಚೇತ ವಿಲಲಾಪ ಸುದುಃಖಿತ. ಇದು ಒಂದು ರೀತಿ ದುಃಖ ಸಾಂಕ್ರಾಮಿಕವಾಗಿ ಶತ್ರುಘ್ನನೂ ಅಳೋದಿಕ್ಕೆ ಆರಂಭ ಮಾಡ್ತಾನೆ. ಮತ್ತೆ ಬಾಯಿಗೆ ಬಂದಂಗೆ ಬೈಕೊಳ್ಳೋದಾಗುತ್ತೆ. ಮಂಥರಾ ಪ್ರಭವಸ್ತೀವ್ರ ಕೈಕೇಯಿ ಗ್ರಾಹ ಸಂಕುಲ ವರದಾನಮಯೋಕ್ಷೋಭ್ಯೋ ಅಜ್ಜಯತ್ ಮಜ್ಜಯ ಅಮಜ್ಜಯತ್ ಶೋಕಸಾಗರ. ಇಂಥ ಇದು ಘೋರವಾದದ್ದು. ಮಂಥರೆಯಿಂದ ಹುಟ್ಟಿ ಈ ಶೋಕಸಾಗರ ಕೈಕೇಯಿ ಅನ್ನುವ ಮೊಸಳೆಗಳಿಗೆ ಆಸ್ಪದವಾಗಿ ಅವಳು ವರದಾನ ಅನ್ನುವ ಭಯಂಕರ ಜಲಸಮೃದ್ಧಿಯಿಂದ ಮತ್ತಷ್ಟು ನಮ್ಮನ್ನು ಶೋಕದಲ್ಲಿ ಮುಳುಗಿಸ್ತಾ ಇದೆ ಅಂತ ದುಃಖ ಪಡ್ತಾರೆ. ಇದೊಂದು ಸಾವಯವ ರೂಪಕಾಲಂಕಾರ. ಮಂಥರೆಯೇ ಈ ಶೋಕಸಾಗರದ ಮೂಲ. ಕೈಕೇಯಿ ಅಲ್ಲಿರ್ತಕ್ಕಂಥ ಉಗ್ರ ಜಲಜಂತು. ಇನ್ನು ಒಂದಾದ ಮೇಲೆ ಒಂದಂತೆ ಉಕ್ಕಿ ಬರತಕ್ಕಂಥ ನದಿಗಳು, ಬೇರೆ ಬೇರೆ ಶೋಕದ ಸೆಲೆಗಳು ಕೈಕೇಯಿಯ ವರದಿಂದ ಆದಂಥ ಅನರ್ಥಗಳು ಅಂತನ್ನುವ ಒಳ್ಳೆಯ ರೂಪಕವೇ ಇಲ್ಲಿದೆ. ಆಮೇಲೆ ತಂದೆ ಊಟ ತಿಂಡಿ ಮೊದಲಾದಕ್ಕೆಲ್ಲಕ್ಕೂ ಕೂಡ ಪ್ರೇರಣೆ ಕೊಡ್ತಾ ಇದ್ದ, ಒತ್ತಾಸೆಯಾಗಿದ್ದ. ಅವನಿಲ್ಲದೆ ನಾನು ಇರಲಾರೆ ಅಂತ ಸಂಕಟ ಪಟ್ಕೋತಾನೆ. ಆಮೇಲೆ ಆ ಒಂದು ಸರ್ಗ ಮುಗಿಯುತ್ತದೆ. ಎಲ್ಲರೂ ಕೂಡ ಕುಮಾರನನ್ನ ಸಾಂತ್ವನಗೊಳಿಸಿ ಹೊರಡ್ತಾರೆ. ಆಗ 78ನೇ ಸರ್ಗದಲ್ಲಿ ಮಂಥರೆ ಕಾಣಿಸಿಕೊಳ್ತಾಳೆ. ಇಲ್ಲಿವರೆಗೂ ಮಂಥರೆ ಏನಾಗಿದ್ದಳು ಅಂತ ಗೊತ್ತಿಲ್ಲ. ಆಗ ಮಂಥರೆಯ ಆಗಮನ. ಅಲ್ಲಿವರೆಗೆ ಅವರಿಗೆ ಈ ಶೋಕದಲ್ಲಿ ಮಂಥರೆ ಸರ್ವಾನರ್ಥ ಮೂಲ ಕಾರಣ ಅನ್ನೋದು ಗೊತ್ತಾಗಲಿಲ್ಲ. ಈಗ ಅದು ಮತ್ತೆ ಗಮನಕ್ಕೆ ಬಂದಿದೆ. ಬಲವಾನ್ ವೀರ್ಯ ಸಂಪನ್ನೋ ಲಕ್ಷ್ಮಣೋ ನಾಮ ಯೋಪ್ಯಸೌ ಖಿನ್ನ ಮೋಚೈತೆ ರಾಮಂ ಕೃತ್ವಾಪಿ ಪಿತೃನಿಗ್ರಹಂ. ಇದು ಸಂಕಟ ಪಡ್ತಾ ಅಂದ್ಕೋತಿದ್ದಾನೆ. ಅಷ್ಟು ಬಲಶಾಲಿ ಆದವನು ಲಕ್ಷ್ಮಣ. ಅವನು ಹಠ ಮಾಡಿ ಅಣ್ಣನ್ನ ಕಾಡಿಗೆ ಕಳಿಸಬಾರದು ಅಂತ ಜಿದ್ದು ಮಾಡಬಾರ್ದಾಗಿತ್ತ, ಮುಂಡತನ ಮಾಡಬಾರ್ದಾಗಿತ್ತ ಅಂತ ಕೇಳ್ಕೊತಾನೆ. ಮಾಡಿದ ಪಾಪ ಲಕ್ಷ್ಮಣ. ರಾಮ ಕಟ್ಟಿ ಹಾಕಿಬಿಟ್ರೆ ಅವನು ಏನು ಮಾಡಬಲ್ಲ. ಅಂದರೆ ಲಕ್ಷ್ಮಣನ ಶಕ್ತಿಯ ಬಗ್ಗೆ, ಮನಸ್ವಿತಿಯ ಬಗ್ಗೆ ಮತ್ತು ಇದು ಕೆಲಸ ನಡೆಯಬೇಕು ಅಂದರೆ ನಡೆಸಲೇಬೇಕು ಅನ್ನುವ ಧೀರ ನಿರ್ಧಾರದ ಬಗ್ಗೆ ಇವರುಗಳಿಗೆಲ್ಲ ಇದ್ದ ವಿಶ್ವಾಸ ಕೂಡ ಗೋಚರವಾಗುತ್ತದೆ. ಲಕ್ಷ್ಮಣನನ್ನ ಈ ಒಂದು ಶ್ಲೋಕವೇ ಸಾಕು ವ್ಯಕ್ತಿತ್ವ ಎಂಥದ್ದು ಅಂತ ಮಾಡುತ್ತದೆ. ಮನಸ್ವಿ ಕಾರ್ಯವಾನ್ ಅಂತನಬೇಕಾದರೆ ಲಕ್ಷ್ಮಣನೇ ಅಂತ ಗೊತ್ತಾಗುತ್ತದೆ. ಹೀಗೆ ಅವರು ಸಂಕಟ ಪಡ್ತಾ ಇದ್ದಾಗ ಪೂರ್ವಮೇವತು ನಿಗ್ರಾಹ್ಯ ಸಮವೇಕ್ಷ ನಯಾನಯವು ಉತ್ಪತಂ ಯಸ್ ಸಮಾರೂಢೋ ನಾರ್ಯ ರಾಜ ವಶಂಗತಃ. ನೋಡಿ, ಭರತ ಶತ್ರುಘ್ನರು ಮಾತಾಡ್ಕೋತಿದ್ದಾರೆ. ಅವ್ರು ಮಾತಾಡ್ಕೊಳ್ತಾ ಶತ್ರುಘ್ನ ಹೇಳ್ತಾ ಇದ್ದಾನೆ, ನಮ್ಮಣ್ಣ ಲಕ್ಷ್ಮಣನಾದರೂ ತಪ್ಪಿಸಬೇಕಾಗಿತ್ತು, ನಮ್ಮಪ್ಪನ್ನು ನಿಮ್ಮಮ್ಮನ್ನು ಸೆರೆ ಹಿಡಿದು ಬಿಡಬೇಕಾಗಿತ್ತು ಅಂತ. ಶತ್ರುಘ್ನ ಒಂದು ಸ್ವಲ್ಪ ಲಕ್ಷ್ಮಣನ ಸ್ವಭಾವದವನೇ. ಅವನು ಹೇಳ್ತಾನಲ್ಲ, ಗುರೋರಪ್ಯವಲಿಪ್ತಸ್ಯ ಕಾರ್ಯಕಾರ್ಯ ಮಜಾನತಃ ಉತ್ಪತಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ ಅಂತ. ಹಾಗೆ ಮಾಡಬೇಕು. ತಂದೆ ಆದರೂ ತಾಯಿ ಆದರೂ ಯಾರಾದರೂ ಕೂಡ ಅವ್ರನ್ನ ಬಲಿ ಹಾಕಬೇಕು ಅಂತ. ಇತಿ ಸಂಭಾಷಮಾಣೇತು ಶತ್ರುಘ್ನೇ ಲಕ್ಷ್ಮಣ ಅನುಜೆ. ಆ ಸತಿಸಪ್ತಮಿ ಪ್ರಯೋಗ ತುಂಬ ಅನ್ವರ್ಥವಾಗಿದೆ. ಅವ್ರು ಹೀಗೆ ಮಾತಾಡ್ತಾ ಇದ್ದಂತೆ ಪ್ರಾಗ್ದ್ವಾರೇ ಭೂತ್ತದ ಕುಬ್ಜ ಸರ್ವಾಭರಣ ಭೂಷಿತ. ಅವಳ ಪ್ರಾಜೆಕ್ಟ್ಗೆ ಅವಳಿಗೆ ಬೇಕಾಗಿರ್ತಕ್ಕಂಥ ರೆಮ್ಯುನರೇಷನ್ ಸಿಕ್ಕಿದೆ. ಕಂಡಿದ್ದೀವಲ್ಲ, ಕೆಲವರು ಸರ್ಕಾರದ ಪ್ರಾಜೆಕ್ಟ್ಗಳನ್ನು ಪ್ರಕಲ್ಪಗಳನ್ನು ಮಾಡದೆಯೇ ದುಡ್ಡು ಸಂಪಾದಿಸ್ತಾರೆ. ಇವಳು ಹಾಗಲ್ಲ. ಮಿಷನ್ ಎಕ್ಸಿಕ್ಯೂಟೆಡ್ ವಿತ್ ಆಲ್ ಸಿನ್ಸಿಯಾರಿಟಿ ಆ್ಯಂಡ್ ಆಸ್ಟಿರಿಟಿ, ಪರ್ಫೆಕ್ಟ್ಲಿ ಎಕ್ಸಿಕ್ಯೂಟೆಡ್. ತುಂಬ ಚೆನ್ನಾಗಿ ಮಾಡಿ ಅದಕ್ಕೆ ಫಲವನ್ನು ಪಡೆದಿದ್ದಾಳೆ. ಕೈಕೇಯಿ ಹೇಳಿದಳು, ಅಯ್ಯೋ ನಿನ್ನ ಗೂನು ಬೆನ್ನನ್ನು ಎಲ್ಲ ಗೇಲಿ ಮಾಡ್ತಾರೆ, ನಿನ್ನ ಬುದ್ಧಿಶಕ್ತಿ ತಲೆ ಸಾಲದು ಅಂತ ಬೆನ್ನಿಗೆ ದಾಟಿಕೊಂಡು ಬಂದು ಅಲ್ಲಿ ಬೆಳೆದು ಬೃಹದಾಕಾರವಾಗಿ ಡುಬ್ಬದ ರೀತಿಯಲ್ಲಿದೆ, ಇದಕ್ಕೆ ಬಂಗಾರದ ಕವಚ ಮಾಡಿಸಿ ಒಂದು ಗೋಪುರವೇ ಮಾಡಿಸ್ತೀನಿ ಅಂತೆಲ್ಲ ಹೇಳಿದಳು. ಈಗ ಅದೆಲ್ಲ ಅಲಂಕಾರವಾಗಿದೆ. ಲಿಪ್ತ ಚಂದನ ಸಾರೇಣ ರಾಜವಸ್ತ್ರಾಣಿ ಬಿಭ್ರತಿ ವಿವಿಧಂ ವಿವಿಧೈಸ್ತೈಸ್ತೈರ್ಭೂಷಣೈಶ್ಚ ವಿಭೂಷಿತ ಮೇಖಲಾ ದಾಮಭಿಶ್ಚಿತ್ರೈ ಅನ್ಯೈಶ್ಚ ಶುಭಭೂಷಣೈ ಬಭಾಸೆ ಬಹುಧಾ ಬದ್ಧ ರಜ್ಜುಬದ್ಧೇವ ಬಹುಭಿರ್ಬದ್ಧ ರಜ್ಜುಬದ್ಧೇವ ವಾರರಿ. ವಾಲ್ಮೀಕಿಗಳ ಕಲಾ ಕೌಶಲಕ್ಕೆ ಇದು ಒಂದು ಉಪಮೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಒಂದು ಒಳ್ಳೆ ಮಾದರಿಯಾಗುತ್ತದೆ. ಏನೆಲ್ಲ ಅಲಂಕಾರ ಮಾಡಿಕೊಂಡಿದ್ದಾಳೆ. ಸೊಂಟಪಟ್ಟಿ ಗುಬ್ಬಿ ವೀರಣ್ಣನವರು ಪ್ರಸಿದ್ಧವಾದ ರಂಗಕರ್ಮಿ. ಅವರು ಮತ್ತು ಬಿ ಜಯಮ್ಮನವರು ಒಟ್ಟಿಗೆ ಸೇರಿ ತುಂಬ ಅಭಿನಯವೆಲ್ಲ ಮಾಡ್ತಾ ಇದ್ರು ಅಂತ ಯಾವುದೋ ಒಂದು ಡಾಕ್ಯುಮೆಂಟರಿ ನೋಡಿದ್ದ ಜ್ಞಾಪಕ ಬರುತ್ತೆ ಗುಬ್ಬಿ ವೀರಣ್ಣನವ್ರದ್ದು. ಬಿ ಜಯಮ್ಮನವರು ಅಲ್ಲಿ ಅಗಸಗಿತ್ತಿ, ವೀರಣ್ಣನವರು ಅಗಸ. ಅದು ಲವಕುಶ ನಾಟಕ. ಅದರದೊಂದು ತುಣುಕು ತೋರಿಸ್ತಾ ಇದ್ರು.
ಆ ಅಗಸ ಮತ್ತು ಅಗಸಿತಿ ಇಬ್ಬರ ಸಂವಾದ. ಬತ್ತಿನ ಕಣೋ ದಡಬಡ ಬತ್ತಿನ ಕಣೋ, ಅತ್ತೆಯ ಮನೆಗೆ ಹೋಗಿ ಕತ್ತೆಯ ಕಟ್ಟಿ ಹಾಕಿ ಬತ್ತಿನ ಕಣೋ, ಬಾರೇ ಹುಡುಗಿ ನೀನು ಬಾರೇ ಹುಡುಗಿ, ಹೆಂಗೈತೆ ಬಲು ಸಂದಾಗೈತೆ ಅಂತ ಈ ಥರ ಒಳ್ಳೆ ಸೊಗಸಾದ ಗ್ರಾಮ್ಯದ ಹಾಡು. ನನಗೆಲ್ಲ ಹಾಡು ಹೇಳಿ ನೀನು ಮಳ್ಳು ಮಾಡ್ತಿದ್ದೀಯಾ, ನಂಗೆ ಸೊಂಟ ಪಟ್ಟಿ ಕೊಡ್ಸೇ ಇಲ್ಲ ಅಂತ ಅವಳು ಹೇಳ್ತಾಳೆ. ಅಯ್ಯೋ ಸೊಂಟ ಪಟ್ಟಿ ಅಳತೆ ನಾನು ತಗೊಂಡೋಗಿದ್ದೆ, ಈ ಸೊಂಟ ಪಟ್ಟಿ ಅಲ್ಲ ಬಂಡಿ ಪಟ್ಟಿ ಅಂತ ಕಾಣಿಸ್ದ ಅಂತ. ಬಂಡಿ ಚಕ್ರಕ್ಕೆ ಒಂದು ಪಟ್ಟಿ ಹಾಕ್ತಾರಲ್ಲ, ನೀನು ನನ್ನ ದಪ್ಪ ಅಂತ ಬೈತೀಯಾ ಅಂತಂದರೆ ಇಲ್ಲ ಅವನಂಗಂದ ಅಂತ, ಅವನ ಮನೆ ಹಾಳಾಗ ಎಕ್ಕುಟ್ಟೋಗ ಅಂತ ಆಮೇಲೆ ಒಂದು ಬೈಗಳು ಇವೆಲ್ಲ ನಡೆಯುತ್ತದೆ. ಮಂಥರೆಯೇನು ಸಾಧಾರಣದವಳಲ್ಲ, ಅವಳು ಸೊಂಟಕ್ಕೆ ಸೊಂಟ ಪಟ್ಟಿ ಆಗಬೇಕು ಅಂದರೆ ಸಾಕಷ್ಟು ವಿಸ್ತಾರವಾದದ್ದೇ ಆಗಬೇಕು. ಅದೆಲ್ಲ ಮೇಖಲಾ ದಾಮಭಿ, ಅದು ಒಂದಲ್ಲ ಎರಡಲ್ಲ ಹಲವು ಪಟ್ಟಿಗಳು ಹಾಕ್ಕೊಂಡಿದ್ದಾಳೆ. ದಾಮಭಿ ಎನ್ನುವ ಬಹುವಚನ ನೋಡಿ. ಆ ಸೊಂಟದ ಪಟ್ಟಿ ಒಡ್ಯಾಣಗಳನ್ನು ತಗಲಿಸ್ಕೊಂಡು ಶುಭಭೂಷಣಗಳು ಬೇಕಾದಷ್ಟು ಮೈಮೇಲೆಲ್ಲ ಹೇರಿಕೊಂಡು ಹಗ್ಗಗಳಿಂದ ಕಟ್ಟಲ್ಪಟ್ಟ ಹೆಣ್ಣು ಕೋತಿಯಂತೆ ಇದ್ದಳು ಅಂತ. ರಜ್ಜುಬದ್ಧೇವ ವಾನರಿ ಅಂತನ್ನುವ ಹೋಲಿಕೆ, ನೀಚೋಪಮೆ ಅದೆಷ್ಟು ಚೆನ್ನಾಗಿದೆ. ಆಗ ಅವಳನ್ನು ನೋಡಿದ ತಕ್ಷಣ ಗೃಹೀತ್ವ ಕರುಣಾಂ ಕುಬ್ಜಾಂ ಶತ್ರುಘ್ನಾಯನ್ ನಿವೇದಯನ್ ಯಸ್ಯಾ ಕೃತೆ ವನೇ ರಾಮೋ ನ್ಯಸ್ತ ದೇಹಶ್ಚ ವಹ್ಪಿತ ಸೇಯಂ ಪಾಪ ನೃಶಂಸಾ ಚ ತಸ್ಯಾ ಕುರು ಯಥಾಮತಿ. ಆಗ ದ್ವಾರಪಾಲಕರು ಇವಳೇ ಈ ಪಾಪಿನೇ ಎಲ್ಲಕ್ಕೂ ಮೂಲ ಕಾರಣ ಅಂತ ತೋರಿಸಿಕೊಟ್ಟಾಗ ಶತ್ರುಘ್ನ ನೇರವಾಗಿ ಹೋಗಿ ಗೃಹೀತ ಬಲವತ್ ಕುಬ್ಜ ಸಾ ತದ್ಗ್ರಹ ಮನಾದಯತ್, ದರ ಎಳ್ಕೊಂಡು ಬರ್ತಾನೆ. ಆಗ ಅವಳು ಇಡೀ ಮನೆಯೇ ಪ್ರತಿಧ್ವನಿಸುವ ಹಾಗೆ ರೋರೋದಿಸ್ತಾಳೆ. ಅದನ್ನು ನೋಡಿ, ಸಾ ಕುಬ್ಜ ತದ್ಗ್ರಹಂ ಅನಾದಯತ್, ಮನೆಯೇ ಪ್ರತಿಧ್ವನಿಸುವ ಹಾಗೆ ಲಬಲಬ ಬಾಯ್ಬಡ್ಕೋತಾಳೆ. ಕ್ರುದ್ಧಮಾಜ್ಞಾಯ ಶತ್ರುಘ್ನಂ ವ್ಯಪಲಾಯತ ಸರ್ವಶಃ, ಸಖಿಯರು ಎಲ್ಲ ಓಡಿ ಹೋಗ್ಬಿಡ್ತಾರೆ ಭಯಪಟ್ಟುಕೊಂಡು. ಈ ಶತ್ರುಘ್ನನ್ನು ನೋಡಿದ್ರೆ ಸಂಭುಪಕ್ರಾಂತ ನಿಶೇಷಾನ್ನ ಕರಿಷ್ಯತಿ, ನಮ್ಮನ್ನು ನಾಮಾವಿಶೇಷ ಮಾಡ್ತಾನೆ ಅಂತ ಭಯಪಡ್ತಾ ಇರ್ತಾರೆ. ಆಗ ಕೌಸಲ್ಯ ಹತ್ತಿರಕ್ಕೆ ಹೋಗೋದು ಮೇಲು ಅಂತ ಎಲ್ಲರೂ ಕೌಸಲ್ಯ ಶರಣಂ ಯಾಮಃ ಸಾಹಿನೋಸ್ತು ಧ್ರುವ ಗತಿ ಅಂತ ಅವರು ಹೊರಡ್ತಾರೆ. ಇತ್ತ ಅವನು ಸ ರೋಷೇಣ ಚ ತಾಮ್ರಾಕ್ಷ ಶತ್ರುಘ್ನ ಶತ್ರುಪಾತನಃ ವಿಚಕರ್ಷ ತದಾ ಕುಬ್ಜಾಂ ಕ್ರೋಶಂತೀಂ ಧರಣೀತಲೆ. ಅಳ್ತಾ ಇರ್ತಕ್ಕಂಥವಳನ್ನು ದರದರ ನೆಲಕ್ಕೆ ಹಾಕಿ ಎಳ್ಕೊಂಡು ಬರ್ತಾ ಇದ್ದ. ಆಗ ಅವಳು ಒಡವೆ ವಸ್ತ್ರ ಎಲ್ಲ ಹರಿದು ಕಿತ್ತು ಹೋಗ್ತಾ ಇತ್ತು. ಚಿತ್ರಂ ಬಹುವಿಧಂ ಭಾಂಡಂ ಪೃಥಿವ್ಯಾಂ ತದ್ವ್ಯಶೇರ್ಯತ, ಎಲ್ಲ ಕಿತ್ತು ಹೋಗಿತು. ಭಾಂಡೇನ ಅಂತಂದರೆ ವಜ್ರಗಳ ವೈಡೂರ್ಯಗಳ ಅಲಂಕಾರಗಳು ಸಮೃದ್ಧವಾಗಿರುವ ಒಟ್ಟಂದದ ಆ ಸಮೂಹಕ್ಕೆ ಹೇಳ್ತಾರೆ. ಇಟ್ ಇಸ್ ದಿ ಕನ್ಸಾಲಿಡೇಟೆಡ್ ನೇಮ್ ಆಫ್ ಆಲ್ ದಿ ಜ್ಯುವೆಲ್ರಿ. ಮೃಚ್ಛಕಟಿಕದಲ್ಲಿ ಸುವರ್ಣ ಭಾಂಡಕ ಅಂತ ಮತ್ತೆ ಮತ್ತೆ ಬರುತ್ತದೆ ವಸಂತ ಸೇನೆಯ ಒಡವೆ. ತೇನ ಭಾಂಡೇನ ಸಂಕೀರ್ಣಂ ಶ್ರೀಮದ್ ರಾಜನಿವೇಶನಂ ಅಶೋಭತ ತದಾ ಭೂಯ ಶಾರದಂ ಗಗನಂ ಯಥ. ಶರತ್ಕಾಲದಲ್ಲಿ ನಿರ್ಮಲಾಕಾಶದಲ್ಲಿ ಫಳಫಳನೆ ಹೊಳೆಯುವ ನಕ್ಷತ್ರಗಳು ಹೇಗೋ ಹಾಗೆ ಅರಮನೆಯ ನೆಲವೆಲ್ಲ ಇವಳ ರತ್ನಾಭರಣಗಳು ಕಿತ್ತಾಡಿ ಹೋಗಿ ಚೆಲ್ಲಾಪಿಲ್ಲಿಯಾಗಿ ಕಾಣಿಸ್ತಾ ಇತ್ತು ಅಂತ ಒಳ್ಳೆಯ ಹೋಲಿಕೆಯನ್ನು ಕೊಡ್ತಾರೆ. ಆಮೇಲೆ ಕೈಕೇಯಿ ಬರ್ತಾಳೆ ಅವನು ಬಿಡಿಸಬೇಕು ಅಂತ. ಕೈಕೇಯಿಂ ಅಭಿನಿರ್ಭರ್ತ್ಸ್ಯ ಬಭಾಷೆ ಪರುಷಂ ವಚ. ಇವನು ಕೈಕೇಯಿಗೆ ಬಾಯಿಗೆ ಬಂದಂಗೆ ಬೈಯಕ್ಕೆ ಶುರು ಮಾಡಿಬಿಟ್ಟ. ಅರಮನೆ ಇರ್ಬೋದು, ರಾಜಪುತ್ರರೇ ಇರ್ಬೋದು, ಅವರ ಶೀಲ ಸಂಸ್ಕಾರ ಇತ್ಯಾದಿಗಳು ಇರ್ಬೋದು, ಉತ್ಕಟವಾದ ಸಂದರ್ಭ ಬಂದಾಗ ಎಲ್ಲರೂ ಹರಕಬಾಯಿ ಆಗ್ತಾರೆ, ಅದು ಗೊತ್ತಿರತಕ್ಕಂಥದ್ದೇ. ಹಾಗಾಗಿ ಕೋಲಾಹಲ ಮಾಡಿಕೊಂಡು ಮುಂದೆ ಹೋಗ್ತಾನೆ. ತಾಂ ಪ್ರೇಕ್ಷ್ಯ ಭರತ ಕ್ರುದ್ಧಂ ಶತ್ರುಘ್ನಮಿದಂ ಅಬ್ರವೀತ್ ಅವಧ್ಯ ಸರ್ವಭೂತಾನಾಂ ಪ್ರಮದ ಕ್ಷಮ್ಯತಾಮಿತಿ. ಅಪ್ಪ, ಸ್ತ್ರೀವಧೆ ಮಾಡಬಾರ್ದು, ಯಾವುದೇ ರೀತಿಯಲ್ಲಿದ್ದರೂ ಹೆಣ್ಣನ್ನು ಕೊಲ್ಲಬಾರದು. ಹನ್ಯಾಮಹಂ ಇಮಾಂ ಪಾಪಾಂ ಕೈಕೇಯಿಂ ದುಷ್ಟಚಾರಿಣಿಂ ಯದಿಮಾಂ ಧಾರ್ಮಿಕೋ ರಾಮೋ ನಾಸೋ ಏನ್ ಮಾತೃಘಾತಕಂ. ಈ ನನ್ನ ತಾಯಿನ್ನೇ ಕೊಂದುಬಿಡ್ತಾ ಇದ್ದೆ, ರಾಮ ಏನಾದರೂ ಕೋಪ ಮಾಡಿಕೊಂಡಾನು, ನಾನು ಮಾತೃಘಾತಕನಾದೆ, ತಾಯನ್ನೇ ಕೊಂದವನಾದೆ ಅಂತ, ಅದಕ್ಕಾಗಿ ನಾನು ತಾಯನ್ನೇ ಕೊಲ್ಲದೆ ಬಿಟ್ಟೆ, ಇನ್ನು ಇವಳನ್ನು ಕೊಲ್ಲೋದೇನು. ಇಮಾಂ ಅಪಿ ಹತಾಂ ಕುಬ್ಜಾಂ ಯದಿ ಜಾನಾತಿ ರಾಘವ ತುಂಚ ಮಾಂಚಹಿ ಧರ್ಮಾತ್ಮ ನಾಭಿಭಾಷಿಷ್ಯತೆ ಧ್ರುವಂ. ಒಂದು ಪಕ್ಷ ಇವಳನ್ನು ನೀನು ಕೊಂದಲ್ಲಿ ನನ್ನನ್ನು ನಿನ್ನನ್ನು ರಾಮ ಮಾತಾಡಿಸೋದಿಲ್ಲ. ರಾಮನ ಮೌಲ್ಯ ಪ್ರಜ್ಞೆ ಎಷ್ಟು ದೊಡ್ಡದಾಗಿತ್ತು ಅಂತ ಇದರಲ್ಲಿ ಕಾಣಬಹುದು. ಸ್ತ್ರೀವಧೆ ಮಾಡಿದವ್ರ ಜೊತೆ ಮಾತಾಡಲ್ಲ ಅನ್ನೋ ಮಟ್ಟಕ್ಕಿದ್ದವನು. ಇಂಥವನು ಸ್ತ್ರೀ ಪರಿತ್ಯಾಗ ಮಾಡದ, ಪತ್ನಿಯನ್ನು ನಿಷ್ಪಾಪಳ ಪರಿತ್ಯಾಗ ಮಾಡದ ಅಂದರೆ 1000 ಬಾರಿ ನಾವು ಯೋಚನೆ ಮಾಡಬೇಕು ರಾಮನ ಬೈಯುವಾಗ ಅಂತ. ಮತ್ತೆ ತನಗಿಷ್ಟು ಅಪಕಾರ ಮಾಡಿದವ್ರ ಬಗ್ಗೆಗೂ ಅವನಿಗೆ ಕಹಿ ಇಲ್ಲ. ರಿಪೂಣಾಮಪಿ ವತ್ಸಲಹ ಅನ್ನುವ ಮಾತು ಮತ್ತೆ ಮತ್ತೆ ಜ್ಞಾಪಕ ಬರುತ್ತೆ. ಆಗ ಅವಳು ಸಪಾದ ಮೂಲೆ ಕೈಕೇಯ ಮಂತರ ನಿಪಪಾತಃ ನಿಶ್ವಸಂತಿ ಸುದುಃಖಾರ್ಥ ಕೃಪಣಂ ಬಿಲಲಾಪಚ. ಕೈಕೇಯಿ ಕಾಲಿಗೆ ಬಿದ್ದು ಅಳ್ತಾ ಇದ್ದಳು. ಅವಳನ್ನು ಬಿಟ್ಟುಕೊಟ್ಟ ಶತ್ರುಘ್ನ ಅಂತ. ಈ ಒಂದು ಸನ್ನಿವೇಶದಿಂದಲೇ
ನಮಗೆ ಗೊತ್ತಾಗುತ್ತದೆ ಮಂಥರೆ ಸ್ವಭಾವ ಏನು, ಇವರಿಬ್ಬರು ಅಣ್ಣ ತಮ್ಮಂತರು ಹೇಗೆ ನಡ್ಕೊಂಡ್ರು ಅಂತ. ಎಲ್ಲ ಪಾತ್ರಗಳನ್ನು ನಾವು ಉದ್ಧರಿಸಬೇಕಿಲ್ಲ, ಎಲ್ಲ ಪಾತ್ರಗಳನ್ನು ಉದ್ಧರಿಸಿದ್ರೆ ಕಲೆ ಇರೋದಿಲ್ಲ. ನತೋನ್ನತಗಳು ಇದ್ದೇ ಭೂಮಿ ಹೇಗೋ ಹಾಗೆ ಕೆಟ್ಟ ಒಳ್ಳೆಯ ಪಾತ್ರಗಳಿರಬೇಕು, ರಸ ಮಾತ್ರ ಕೆಟ್ಟದ್ದಲ್ಲ. ಇದು ಗಮನದಲ್ಲಿ ಇಲ್ಲದೇ ಇದ್ದರೆ ಈ ಸೋಷಿಯಲ್ ಜಸ್ಟಿಸ್ನ ವ್ಯಾಧಿ ಹೇಗೆಲ್ಲ ಮರುಕಳಿಸಿ ಬಿಡುತ್ತದೆ ಅಂತನ್ನೋದು ತುಂಬ ಅಪಾಯಕಾರಿಯಾದ ತತ್ವ. ಆಮೇಲೆ ಎಲ್ಲರಿಗೂ ಭರತನ ತೀರ್ಮಾನ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಪಟ್ಟಾಭಿಷೇಕವಾಗಬೇಕು, ಸೂತಕ ಕಳೀತು, ಶ್ರಾದ್ದ ಕಳೀತು, ಎಲ್ಲವೂ ಆಯಿತು, ಏನು ಮಾಡೋಣ ಅಂತಂತಾರೆ. ಆಗ ಮಂತ್ರಿಮಂಡಲ ಸೇರುತ್ತದೆ. ಭರತ ಮಾತ್ರ ಒಪ್ಪಲ್ಲ. ಅಭಿಷೇಚನಿಕಂ ಭಾಂಡಂ ಕೃತ್ವಾ ಸರ್ವಂ ಪ್ರದಕ್ಷಿಣಂ ಭರತಸ್ಥಂ ಜನಂ ಸರ್ವಂ ಪ್ರತ್ಯುವಾಚ ಧೃತವ್ರತಃ. ಇದೇ ಕೆಲಸವನ್ನು ರಾಮನೂ ಮಾಡಿದ್ದ. ತನ್ನ ಅಭಿಷೇಕ ಸಂಭಾರ ದ್ರವ್ಯಗಳೆಲ್ಲ ಇದ್ದವಲ್ಲ, ಅವನ್ನೆಲ್ಲವನ್ನೂ ಪ್ರದಕ್ಷಿಣೆ ಮಾಡಿ ಒಮ್ಮೆ ಪ್ರೀತಿ ಸ್ನಿಗ್ಧ ಕಟಾಕ್ಷದಿಂದ ನೋಡಿ ಬಂದ ಅಂತ ಬರುತ್ತದೆ. ಅದಕ್ಕೆ ವ್ಯಾಖ್ಯಾನಕಾರರು ಪೆರಿಯವಾಚಾನ್ ಪಿಳ್ಳೆ ಅಂತವ್ರು ಹೇಳ್ತಾರೆ, ಭರತನಿಗೆ ಅಭಿಷೇಕ ಆಗಬೇಕಾದದ್ದು ಅಂತ ತನ್ನ ಕಟಾಕ್ಷದಿಂದ ಮಾಂಗಲ್ಯವನ್ನು ಉದ್ಬೋಧಿಸಿದ ಅಲ್ಲಿ ಅಂತ. ಸ್ವಲ್ಪ ಎಳತ ಆ ನೋಟ ಇದೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಸಹಜವಾದ ಶೋಕದ್ದೂ ಆಗಿರಲಿ, ನಮಗೇನು ರಾಮನ ಬಗ್ಗೆ ಗೌರವ ಕಡಿಮೆ ಆಗೋಲ್ಲ. ಒಂದು ಕ್ಷಣ ಇದೆಲ್ಲ ಇನ್ನೊಂದು ಗಂಟೆ ಒಳಗೆ ನನ್ನದಾಗಬೇಕಾಗಿತ್ತು, ನನ್ನದಾಗಲಿಲ್ಲ ಅನ್ನೋ ಭಾವದಿಂದ ನೋಡಿದ್ರೂ ತೊಂದರೆ ಇಲ್ಲ. ಅಥವಾ ಎಲ್ಲವೂ ಅಷ್ಟೇ, ಏನು ಸಜ್ಜಾದರೂ ಅದು ಕೈಗೆ ಬರುತ್ತದೆ ಅನ್ನೋ ನಚ್ಚಿಕೆ ಇಲ್ಲ, ಯಾವುದು ನಮ್ಮದಲ್ಲ ಅನ್ನುವ ಭಾವನೂ ಇದ್ದಿರಬಹುದು. ಮತ್ತು ಭರತನಿಗೂ ಸಲ್ಲಲಿ ಅಂತ. ಈ ಥರ ಸಂದರ್ಭದಲ್ಲಿ ಅಪ್ಪಟ ಮಾನುಷ ವ್ಯಾಪಾರವನ್ನು ಬಿಟ್ಟು ಮತ್ತಿನ್ನೇನೇನೋ ಹಿಡ್ಕೊಂಡು ಹೋದರೆ ಕಾವ್ಯ ಸೊಗೈಸೋದಿಲ್ಲ, ಆಸ್ವಾದ ದಕ್ಕುವುದಿಲ್ಲ. ಭರತ ತನ್ನ ಪಟ್ಟಾಭಿಷೇಕಕ್ಕೆ ಅಂತ ಮತ್ತೆ ಇವರೆಲ್ಲ ಸಜ್ಜು ಮಾಡ್ತಾ ಇದ್ದರೆ ಅಷ್ಟು ಪರಿಕರಗಳಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಿ ಹೇಳ್ತಾನೆ, ಜ್ಯೇಷ್ಠಸ್ಯ ರಾಜತಾ ನಿತ್ಯಂ ಉಚಿತ ಹಿ ಕುಲಸ್ಯನಃ ನೈವ ಭವಂತೋ ನೈವಂ ಭವಂತೋ ಮಾಂ ವಕ್ತುಂ ಅರ್ಹಂತಿ ಕುಶಲಾ ಜನಾ. ಹಿರಿಯ ಮಗನಿಗೆ ಪಟ್ಟ, ಅದು ಬೇರೆ ರೀತಿ ಅಲ್ಲ, ಹೀಗೆ ನೀವು ಮಾತಾಡಬಾರ್ದು. ರಾಮ ಪೂರ್ವೋಹಿನೋ ಭ್ರಾತ ಭವಿಷ್ಯತಿ ಮಹೀಪತಿ. ನಮ್ಮೆಲ್ಲರ ಹಿರಿಯಣ್ಣ ರಾಮ ಅವನೇ ಆಗಬೇಕು. ಅಹಂ ತ್ವರಣ್ಯೇ ವತ್ಸ್ಯಾಮಿ ವರ್ಷಾಣಿ ನವಪಂಚಚ. ನಾನು ಅವನ ಪರವಾಗಿ ಕಾಡಲ್ಲಿ 14 ವರ್ಷ ಇರ್ತೀನಿ ಅಂತ. ಈ ಮಟ್ಟಕ್ಕೆ ತನ್ನನ್ನು ತಾನು ಕಷ್ಟಕ್ಕೆ ಒಡ್ಡಿಕೊಳ್ಳಬಲ್ಲನಲ್ಲ. ಹೀಗಿರಬಲ್ಲರ ಜನ ಇದ್ದರೆ ಎಷ್ಟು ಚೆನ್ನ ಅಲ್ಲವ. ಕಾವ್ಯ ವಾಸ್ತವದ ಜೊತೆಗೆ ಸಂಭಾವ್ಯತೆಯನ್ನು ಕೊಡಬೇಕು. ಹೀಗಿದ್ದರೆ ಚೆನ್ನ ಅನ್ನುವ ಒಂದು ಬದುಕಿನ ದಿಗ್ದರ್ಶನವನ್ನು ಮಾಡಬೇಕು. ಅದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಯುಜತಾಂ ಮಹತೀ ಸೇನಾ ಚತುರಂಗ ಮಹಾಬಲ ಆನಯಿಷ್ಯಾಮ್ಯಹಂ ಜ್ಯೇಷ್ಠ ಭ್ರಾತರಂ ರಾಘವಂ ವನಾತ್. ಬನ್ನಿ, ನಮ್ಮೆಲ್ಲ ಸೇನೆ ನಾವು ಹೋಗಿ ರಾಮನನ್ನು ಹುಡುಕಿಕೊಂಡು ತೆರಳಿ ಅಲ್ಲಿಂದ ಅವನನ್ನು ಬರಮಾಡಿಕೊಳ್ಳೋಣ ಅಂತ. ಯಾವುದು ನೋಡಿ ಅಯೋಧ್ಯೆಯ ಪ್ರಜೆಗಳೆಲ್ಲ ರಾಮ ಕಾಡಿಗೆ ಹೊರಟಾಗ ಅವನ ಹಿಂದೆ ದೀನರಾಗಿ ಬೆಂಬತ್ತಿ ಬಂದರು. ಕಡೆಗೆ ರಾಮ ಮರಳು ಮಾಡಿ ರಾತ್ರಿಯೇ ಇನ್ನೊಂದು ಹಾದಿಯಿಂದ ಅವರೆಲ್ಲ ಮಲಗಿದ್ದಾಗ ರಥ ತಿರುಗಿಸಿಕೊಂಡು ಹೋಗ್ಬಿಟ್ಟ. ಅದು ಗೊತ್ತಿದೆ. ಪ್ರಜೆಗಳು ಮುಂದುವರಿಯಲಿಲ್ಲ. ಯಾಕೆ? ನಾಯಕ ಇಲ್ಲ. ಗಟ್ಟಿಯಾದ ನಾಯಕ ಇದ್ದಿದ್ರೆ ಅವ್ರನ್ನ ಮೋಟಿವೇಟ್ ಮಾಡ್ತಾ ಇದ್ದ. ಈಗ ಭರತ ಇದ್ದಾನೆ, ರಾಮ ಎಲ್ಲಿದ್ದಾನೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆಗಲಾದರೂ ರಾಮ ಮುಂದೆ ಹೋಗ್ತಾ ಇದ್ದ, ಇವ್ರು ಹಿಂದೆ ಹೋಗಿ ಅವನನ್ನು ಹುಡುಕಬಹುದು ಮತ್ತೊಂದು ಅಂತಿತ್ತು. ಈಗ ರಾಮ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲದೆ ಇದ್ದಾದರೂ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಹೋಗ್ತಾರೆ. ಒಳ್ಳೆಯ ನಾಯಕತ್ವ ಅಂದರೆ ಆ ರೀತಿಯಾದದ್ದು. ಗುರಿ ತುಂಬ ನಿಚ್ಚಳವಾಗಿದ್ದು ಅದಕ್ಕೆ ದೃಢದೀಕ್ಷೆ ಇದ್ದಾಗ ಅವ್ರನ್ನ ಹಿಂಬಾಲಿಸ್ತಾರೆ. ಹಿಂಬಾಲಿಸೋದಕ್ಕೆ ಅಂಥ ದೊಡ್ಡ ಪ್ರತಿಭೆ ಬೇಕಾಗಿಲ್ಲ. ಒಂದನ್ನು ನಿರ್ಮಾಣ ಮಾಡೋದಕ್ಕೆ ತುಂಬ ದೊಡ್ಡ ಪ್ರತಿಭೆ ಬೇಕು. ಒಂದು ಪಥ ಪ್ರದರ್ಶನ ಅನ್ನೋದು ಇದೆಯಲ್ಲ, ಅದು ತುಂಬ ತುಂಬ ದೊಡ್ಡದಾದದ್ದು. ಒಂದು ಹೊಸ ಆವಿಷ್ಕಾರ ಮಾಡಬೇಕು, ಒಂದು ಪದ್ಧತಿಯನ್ನು ಹಾಕಿಕೊಡಬೇಕು, ಒಂದು ಮಾದರಿ. ಎ ಮಾಡೆಲ್ ಹ್ಯಾಸ್ ಟು ಬಿ ಸೆಟ್. ಇದು ಬಹಳ ಕಷ್ಟ. ಇತಿಹಾಸದಲ್ಲಿ ನೋಡಿದಾಗ ಆ ರೀತಿಯಾಗಿ ನಡೆದದ್ದು ತುಂಬ ಕಡಿಮೆ ಅಂತ ಗೊತ್ತಾಗುತ್ತದೆ. ಒಂದು ಸಾಮಾನ್ಯ ಉದಾಹರಣೆ ಉಜ್ವಲವಾದದ್ದಾದರೆ ಕೊಡುವುದಿದ್ದರೆ ಕರ್ನಾಟಕ ಸಂಗೀತದ ಗೇಯ ಪದ್ಧತಿ. ಅದು ತ್ಯಾಗರಾಜರ ಪೂರ್ವದಿಂದ ಇದ್ದದ್ದು. ನಮಗೆ ಗೇಯಗಳು ಉಳ್ಕೊಂಡು ಬಂದಿರೋದು ಅಂತಂದರೆ ಭರತನ ನಾಟ್ಯಶಾಸ್ತ್ರದ ಪ್ರಸಿದ್ಧವಾದ ಧ್ರುವಗಳೇ. ಆದರೆ ಅದು ಹೇಗೆ ಹಾಡ್ತಾ ಇದ್ದರೂ ನಮಗಷ್ಟಾಗಿ ಪರಿಚಯವಿಲ್ಲ. ಮತ್ತು ಕರ್ನಾಟಕದ 11-12ನೇ ಶತಮಾನದಲ್ಲಿ ಗೇಯ ಪ್ರಕಾರಗಳು ಹೇಗಿತ್ತು ಅಂತ ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿ ಗೊತ್ತಾಗುತ್ತದೆ, ಆ ಗೀತ ವಿನೋದಾಧ್ಯಾಯದಲ್ಲಿ. ಆದರೆ ಅಲ್ಲಿಯೂ ಕೂಡ ಈ ಪಲ್ಲವಿ, ಅನುಪಲ್ಲವಿ, ಚರಣ ಈ ರೀತಿಯಾದ ವೈವಿಧ್ಯ ಇದ್ದಂತೆ ತೋರುವುದಿಲ್ಲ. ಪಲ್ಲವಿ ಚರಣ ಹೀಗಿದ್ದಿರಬಹುದು, ಅನುಪಲ್ಲವಿ ಈ ರೀತಿಯಾದದ್ದಿಲ್ಲ.
ಕರ್ನಾಟಕ ಸಂಗೀತದ ಕೃತಿ ರಚನೆಯನ್ನು ಬಲ್ಲವರಿಗೆ ಗೊತ್ತಾಗುತ್ತದೆ. ಪಲ್ಲವಿ ಅನುಪಲ್ಲವಿ ಆದಮೇಲೆ ಚರಣ, ಇವು ಮೂರಕ್ಕೂ ಸ್ವಲ್ಪ ಬೇರೆ ಬೇರೆಯ ಸಂಗತಿ ಇರ್ತದೆ. ಆದರೆ ಚರಣದ ಉತ್ತರಾರ್ಧ ಇದೆಯಲ್ಲ, ಅದು ಅನುಪಲ್ಲವಿಯೇ ಆಗಿರುತ್ತದೆ. ಹಾಗಾಗಿ ನೇರವಾಗಿ ಅಲ್ಲಿಂದ ಪಲ್ಲವಿಗೆ ಹೋಗ್ಬೋದು ಅಂತ. ಈ ರೀತಿಯ ರಚನೆ ನಾವು ಸಂಸ್ಕೃತದ ಯಾವುದೇ ಸಂಗೀತಶಾಸ್ತ್ರ ಗ್ರಂಥಗಳಲ್ಲಿ ನೋಡುವುದಿಲ್ಲ, ಅಥವಾ ನಾನು ನೋಡಿರ್ತಕ್ಕಂಥ ಸಂಗೀತಶಾಸ್ತ್ರ ಗ್ರಂಥಗಳಲ್ಲಿ ಕಂಡಿಲ್ಲ, ನಾನು ಓದಿರ್ತಕ್ಕಂಥ ಗ್ರಂಥಗಳಲ್ಲಿ ಕಂಡಿದ್ದಲ್ಲ. ಗೀತಗೋವಿಂದ ಬರೆದಂಥ ಜಯದೇವ ಅಲ್ಲಿ ಇರ್ತಕ್ಕಂಥ ದ್ವೈಧಾತುಕ ಅಂದರೆ ಧ್ರುವ, ಅದು ಪಲ್ಲವಿ ರೀತಿಯಾದದ್ದು, ಮತ್ತೆ ರಿಪೀಟ್ ಆಗುತ್ತಲ್ಲ, ಪುನರುಕ್ತವಾಗುತ್ತದಲ್ಲ, ಅದರಿಂದ ಧ್ರುವ ಪರ್ಮನೆಂಟ್ ಅಂತ. ಅದಾದ ಮೇಲಿಂದ ಧ್ರುವಪದ ಅಂತ ಹೇಳ್ತಾರೆ. ಅದಕ್ಕೊಂದು ಸ್ವಲ್ಪ ವಿಶಿಷ್ಟವಾದ ರೀತಿಯಲ್ಲೇ ಲಯವಿನ್ಯಾಸ ಇರ್ತದೆ, ಮತ್ತು ಎಲ್ಲ ಚರಣಗಳು ಇರ್ತವೆ. ಅವು ಚರಣಗಳಷ್ಟು ಒಂದು ತರಹ, ಪಲ್ಲವಿಯೇ ಒಂದು ತರಹ. ಅದನ್ನು ಆಭೋಗ ಅಂತಲೂ ಕರೀತಾರೆ, ಮತ್ತೆ ಮತ್ತೆ ಅದು ಬರ್ತಾ ಇರ್ತದೆ ಅಂತ. ಹಾಗಿದ್ದದ್ದು ತ್ಯಾಗರಾಜರ ಕಾಲಕ್ಕೆ ಏನೆಲ್ಲ ರೂಪಾಂತರಗಳನ್ನು ಪಡ್ಕೊಂಡು ಪಲ್ಲವಿ ಅನುಪಲ್ಲವಿ ಚರಣ ಸಂಗತಿಗಳು, ಪಲ್ಲವಿ ಅನುಪಲ್ಲವಿಗಳಲ್ಲಿ ವಿಶೇಷವಾಗಿ ಚರಣದಲ್ಲೂ ಕೆಲವೊಮ್ಮೆ ಇರುತ್ತದೆ, ಮತ್ತು ಚಿಟ್ಟೇಶ್ವರ ಅಂತ ನಾವೇನು ಹೇಳ್ತೀವಿ, ಆ ಸ್ಥಿರವಾದಂಥ ವಾಗ್ಗೇಯಕಾರ್ಯ ಮಾಡದಂಥದ್ದು ಈ ಒಂದು ರೂಪ ಪಡೆಯಿತು. ಇಂದಿಗೂ ಕೂಡ ಕರ್ನಾಟಕದ ಕೃತಿ ರಚನೆ ಆ ವ್ಯವಸ್ಥೆಯಿಂದ ಆಚೆಗೆ ಹೋಗೋಕ್ಕಾಗಿಲ್ಲ, ಬಹಳ ಕಷ್ಟ ಇದೆ. ನನ್ನ ಕೆಲವರು ಸ್ನೇಹಿತರ ಜೊತೆ, ಸಂಗೀತ ರಸಿಕರ ಜೊತೆಗೆ ಮಾತನಾಡುವಾಗ ಈಗ ಈ ಕೃತಿ ಫಾರ್ಮ್ಯಾಟನ್ನು ಇನ್ನೇನಾದರೂ ಮಾಡ್ಬೋದಾ ಅಂತ ಆಲೋಚನೆ ಮಾಡುವುದಾಗುತ್ತದೆ. ನನ್ನ ಮತ್ತೊಬ್ಬ ವಿದ್ವಾನ್ ಮಿತ್ರ ಶ್ರೀಯುತ ಸುಧೀರ್ ಕೃಷ್ಣಸ್ವಾಮಿ ಹೇಳ್ತಾ ಇರ್ತಾರೆ, ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಪಲ್ಲವಿ ಅನುಪಲ್ಲವಿ ಚರಣ ಫ್ರೇಮ್ ಅಂತ. ಹೋಗ್ಬೋದು, ಇನ್ನೇನಾದರೂ ಕಾಣಿಸ್ಬೇಕಲ್ವ. ನಾನು ಏನೇನೋ ತಿಣುಕಿದ್ದೀನಿ, ಎಂಥದ್ದೋ ಮಾಡಿದ್ದೀನಿ. ಹಾಗೆ ಪಲ್ಲವಿ ಅನುಪಲ್ಲವಿ ಈ ಥರ ಫಾರ್ಮ್ಯಾಟ್ ಇಲ್ಲದೇ ಇರೋ ರಚನೆಯೂ ಮಾಡಿದರೂ ಹಾಡಬೇಕಾದ್ರೆ ಅಲ್ಲಿ ಇಲ್ಲದೇ ಇದ್ರೂ ಬಂದುಬಿಡುತ್ತೆ. ಅಂದರೆ ರಚನಾ ಕಾಲದಲ್ಲಿ ಇಲ್ಲದೇ ಇದ್ರೂ ಗಾನ ಕಾಲದಲ್ಲಿ ಬಂದುಬಿಡುತ್ತೆ. ಏನು ಮಾಡೋದು ಗೊತ್ತಾಗೋದಿಲ್ಲ. ಯಾವ್ಯಾವುದೋ ಬೇರೆ ಬೇರೆ ಥರದ ಸರ್ಕಸ್ಗಳು ಮಾಡ್ತಲೇ ಇದ್ದೀನಿ. ನಾನು ಯಾವೂರ ಸೀಮೆಯವನು ಅಂದರೆ ಈ ರೀತಿ ಒಂದು ಪದ್ಧತಿ ಬಂದರೆ ಅದು ಎಷ್ಟು ಕಾಲ, ಎಷ್ಟು ಜನರನ್ನ, ಮನೋಬುದ್ಧಿಗಳನ್ನು, ಭಾವಗಳನ್ನು ಆಳುತ್ತದೆ ಅಂತ ನೋಡಿದಾಗ ನಾಯಕ ಅವನಿಗೆ ತುಂಬ ಮುಖ್ಯವಾದ ಬಲ ಇರಬೇಕು. ಈ ಅರ್ಥದಲ್ಲಿ ಕಂಡಾಗಲೇ ಮಿಕ್ಕ ಯಾವ ವಾಗ್ಗೇಯಕಾರರು ಎಷ್ಟೇ ದೊಡ್ಡವರಾದರೂ ತ್ಯಾಗರಾಜರಲ್ಲಿ ಆ ಕಾಲದ ಯುಗ ಶಕ್ತಿ ಸರ್ವಸ್ವವೂ ಪ್ರತಿಫಲಿಸಿ ಅದು ಒಂದು ದೊಡ್ಡ ರಾಜಮಾರ್ಗವಾಯಿತು. ಮತ್ತಿನ್ಯಾರು ಮಾಡಿದ್ರೂ ಅದು ಹೈವೇ ಅಲ್ಲ. ಇನ್ನೊಂದು ಹೈವೇ ಕ್ರಿಯೇಟ್ ಮಾಡಬೇಕು ಅಂತಂದರೆ ಮಹಾಪ್ರತಿಭೆಯೇ ಬೇಕಾಗುತ್ತದೆ. ಭರತನಿಗೆ ಹಾಗೆ ಇಷ್ಟು ಜನರನ್ನು ನಡೆಸಿಕೊಂಡು ರಾಮ ಇದ್ದಲ್ಲಿಯೇ ಹೋಗ್ತೀನಿ, ಅವನು ಕರ್ಕೊಂಡು ಬರ್ತೀನಿ ಎನ್ನುವ ಬಲ ಕೆಚ್ಚು ಇತ್ತಲ್ಲ, ತುಂಬ ದೊಡ್ಡದಾದದ್ದು. ರಾಮಾಯಣದಂಥ ಕಾವ್ಯಗಳು ನೋಡಿದಾಗ ಈ ಸೂಕ್ಷ್ಮ ಸನ್ನಿವೇಶಗಳನ್ನು ಗಮನಿಸಬೇಕು. ಅಲ್ಲಿ ಜನಕ್ಕಾಗದೇ ಇದ್ದಿದ್ದೇನು, ಇಲ್ಲಿ ಆದದ್ದೇನು, ಎರಡು ಕಡೆಯೂ ನೆರವಿ ದೊಂಬಿ ಹೋದದ್ದೇ. ಇಲ್ಲಿ ನಾಯಕ ಇದ್ದಾನೆ, ಅವನು ತಾನು ಮಾಡಬೇಕು ಅಂದಿದ್ರೆ ಮಿಕ್ಕವರೆಲ್ಲ ಜಯಕಾರ ಮಾಡ್ತಾರೆ. ಡಿ ವಿ ಜಿಯವರೊಂದು ಕಡೆ ಬರೀತಾರೆ, ದೇವಸ್ಥಾನಗಳಲ್ಲೆಲ್ಲ ಈ ಕುಬ್ಜ ಶಿಲ್ಪಗಳು ಇರುತ್ತವೆ, ಗೋಪುರಗಳ ಕೆಳಗೆ ಎಲ್ಲ ಇರುತ್ತವೆ, ಅವು ಭಾರ ಹೊರತಾ ಇರೋ ತರಹ. ಅವುಗಳ ಮೇಲೇನು ಭಾರ ಇಲ್ಲ, ಗೋಪುರದ ಭಾರವೆಲ್ಲ ಬುನಾದಿಯ ಮೇಲೆ ಇರತಕ್ಕಂಥದ್ದು. ಆದರೆ ಆ ಗೊಂಬೆಗಳು ಹೊರುವಂತೆ. ಬೆಳ್ಳಾಬೆ ವೆಂಕಟನಾರಾಯಣಪ್ಪನವ್ರು ಹೇಳೋರಂತೆ, ನನ್ನ ಕೆಲಸ ಎಲ್ಲ ಗುಜ್ಜುಗೊಂಬೆಗಳ ಕೆಲಸ ಅಷ್ಟೇನೆ ಅಂತ. ವಸ್ತುತಃ ಅವರು ಭಾರ ಹೊರತಾ ಇದ್ರು. ಹಾಗೆ ಜನಗಳಿಗೆ ವಿ ಆಲ್ಸೋ ರ್ಯಾನ್ ಅಂತ ಮಹಾರಥ, ಜಗನ್ನಾಥ ರಥದಂಥವು, ಅವುಗಳನ್ನು ಎಳೆಯುವಾಗ ನಿಜವಾದ ಭಕ್ತರು, ಕೆಲವರಾದ ಬಲಶಾಲಿಗಳು ಎಳೀತಾರೆ, ಮಿಕ್ಕವರೆಲ್ಲ ಹಗ್ಗದ ಮೇಲೆ ಕೈ ಇಡ್ತಾರೆ, ನಾವು ಎಳೆದ್ವಿ ಅಂತ. ನನಗೆ ನನ್ನ ಕಾಲೇಜಿನ ದಿವಸಗಳಲ್ಲಿ ಗ್ರೂಪ್ ಸಾಂಗ್ ಹಾಡುವುದು ಮತ್ತೊಂದು ಈ ಥರ ಸ್ಪರ್ಧೆಗಳಲ್ಲಿ ಭಾಗವಹಿಸುವಾಗ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಸಂಗೀತ ಅಂದರೆ KG ಎಷ್ಟು ಅಂತ ಕೇಳೋರು ಇರ್ತಾ ಇದ್ರು, ಸಹಾಧ್ಯಾಯಿಗಳು. ಇನ್ನು ಕೆಲವರು ಸಂಗೀತ ಇಷ್ಟ ಇದ್ರು ಬಾಯಿ ಬಿಟ್ಟರೆ ಬಣ್ಣಗೇಡು. ಗ್ರೂಪ್ ಸಾಂಗ್ ಆಗಬೇಕಾದ್ರೆ 3 ಮಿನಿಮಮ್ ಇರಲೇಬೇಕು. ನಾನೊಬ್ಬ, ನನ್ನ ಸ್ನೇಹಿತ ಒಬ್ಬ, ಅವನು ಮುಂಬೈನಲ್ಲಿದ್ದಾನೆ. ಇಬ್ಬರು ಇದ್ರೆ ಡ್ಯೂಯೆಟ್ ಆಗಿಬಿಡುತ್ತೆ. ಇನ್ನೊಬ್ಬರು ಬನ್ರಯ್ಯ ಅಂತ ಯಾರನ್ನಾರು ಅಂಗಲಾಚಿ ಬೇಡಿಕೊಂಡು ಲಿಪ್ ಮೂಮೆಂಟ್ ಕೊಡಿ ಸಾಕು ಅಂತ. ಹೀಗೆ ಲಿಪ್ ಮೂಮೆಂಟ್ ಕೊಡೋ ಥರದವರು ಬೇಕಾಗುತ್ತದೆ. ಜನರದೆಲ್ಲ ಹೆಚ್ಚಿನ ಬಾರಿ ಆ ಥರದ್ದೇ. ಆದರೆ ಭರತನಂಥವ್ರು ಹಾಗಲ್ಲ, ಕೊನೆ ಮುಟ್ಟಿಸ್ತಕ್ಕಂಥವ್ರು. ಆನೈಷ್ಯಾಮಿ ವೈರಾಮಂ ಹವ್ಯವಾಹಮಿವಾಧ್ವರಾತ್. ಆ ಆರ್ಷವಾದ ಹೋಲಿಕೆ ನೋಡಿ, ಚೆನ್ನಾಗಿದೆ. ಯಜ್ಞಶಾಲೆಯಿಂದ ಅಗ್ನಿಯನ್ನು ತಂದಂತೆ ನಾನು ರಾಮನನ್ನು ತರ್ತೀನಿ. ತತ್ರೈವ ತಂ ನರವ್ಯಾಘ್ರಂ ಅಭಿಷಿಚ್ಯ ಪುರಸ್ಕೃತಂ. ನಾನು ಊರಿಗೆ ನಾರು ಬಟ್ಟೆ ಉಟ್ಟುಕೊಂಡು ಜಟಾಧಾರಿಯಾದ ರಾಮನನ್ನೆಲ್ಲ ಕರೆತರೋದು, ಕಿರೀಟಧಾರಿಯಾಗಿ ಕೌಶೇಯಧಾರಿಯಾಗಿರ್ತಕ್ಕಂಥ ಶ್ರೀರಾಮ ರಾಜಾರಾಮನನ್ನು ಕರ್ಕೊಂಡು ಬರ್ತೀನಿ, ಕಾಡಲ್ಲೇ ಪಟ್ಟಾಭಿಷೇಕ ಮಾಡ್ತೀನಿ ಅಂತ.
ಪ್ರತಿಮಾ ನಾಟಕದ ಕೊನೆಯ ಅಂಕದಲ್ಲಿ ಕಾಡಿನಲ್ಲೇ ರಾಮನಿಗೆ ಪಟ್ಟಾಭಿಷೇಕ ಆಗಿ ಊರಿಗೆ ಬಂದಂತೆ ಇದೆ. ಪ್ರಾಯಶಃ ನಾಟಕಕರ್ತನ ಈ ಒಂದು ಸ್ಫೂರ್ತಿ ತೆಗೆದುಕೊಂಡನೋ ಏನೋ ಗೊತ್ತಿಲ್ಲ, ಅಲ್ಲಿಂದಲೇ ಅಲಂಕಾರ ಮಾಡಿಕೊಂಡು ಬರ್ತೀನಿ ಅಂತ. ಯಾಕೆಂದರೆ ಊರಿಗೆ ಬಂದು ಆಗೋದಿದ್ದರೆ ಮತ್ತೆ ರಾಮನನ್ನು ವನವಾಸ ವಿಶೀರ್ಣನಾದವನನ್ನು ಕಾಣಬೇಕು, ಅದು ಬೇಡ ಅಂತ. ಕೆಲವೊಮ್ಮೆ ಕೆಲವು ಮರ್ಯಾದೆಗಳು ಆಗರ್ಭವಾಗಿಯೇ ಬಂದರೆ ಚೆನ್ನ. ವೈಖಾನಸ ಸಂಪ್ರದಾಯ ಅಂತ ಒಂದು ಉಂಟು ವೈಷ್ಣವ ಪರಂಪರೆಯಲ್ಲಿ, ಅವರಿಗೆ ಆಗರ್ಭ ಚಕ್ರಾಂಕಣ ಮಾಡುವುದು ಅಂತ ಆಗುತ್ತದೆ. ತಾಯಿಗೆ ಚಕ್ರದಿಂದ ಅಂಕಿತವಾದ ಪಾಯಸವನ್ನು ಕುಡಿಸ್ತಾರೆ ಗರ್ಭಿಣಿ ಆದವಳಿಗೆ. ಹೀಗಾಗಿ ಮಗನಿಗೆ ಗರ್ಭದಲ್ಲಿಯೇ ಚಕ್ರಾಂಕಣವಾಯಿತು ಅಂತ. ಬ್ರಿಟಿಷ್ ಆಳ್ವಿಕೆ ಇದ್ದಾಗ ವೈಸ್ರಾಯಿಗಳು ನಮ್ಮ ದೇಶಕ್ಕೆ ಬರ್ತಾ ಇದ್ದರಲ್ಲ, ಮೊದಲೆಲ್ಲ ಇದ್ದದ್ದು ಗವರ್ನರ್ ಜನರಲ್ಗಳು, ಆಮೇಲೆ ವೈಸ್ರಾಯಿಗಳು ಅಂತ ಆದರು. ಅವರು ತಮ್ಮ ಅಧಿಕಾರವನ್ನು ಬದಲಾಯಿಸಿಕೊಳ್ತಾ ಇದ್ದಿದ್ದು ಹೀಗೆ. ಇದ್ದಂಥ ಒಬ್ಬ ವೈಸ್ರಾಯ್ ಅವನು ಅಧಿಕಾರವನ್ನು ಬಿಡೋದು ಅಂದರೆ ಮತ್ತೊಬ್ಬ ಬಂದು ಅವನು ತಗೊಂಡು ಡೆಲ್ಲಿಯಲ್ಲೇ ಆ ರೀತಿಯಾದ ವಿನಿಮಯ ನಡೀತಾ ಇದ್ದದ್ದಲ್ಲ. ಅವನು ಸಮುದ್ರ ಮಾರ್ಗದಿಂದ ಹೋಗ್ತಾ ಇದ್ದ, ವೈಸ್ರಾಯಿಯಾಗಿ ನಿರ್ಗಮಿಸ್ತಾ ಇದ್ದ. ದಾರಿಯಲ್ಲಿ ವೈಸ್ರಾಯ್ ಆಗುವನು ಇಂಗ್ಲೆಂಡ್ನಿಂದ ಬಂದವನು ಹಡಗಿನಲ್ಲಿ ವಿನಿಮಯ ಮಾಡಿಕೊಳ್ತಾ ಇದ್ರು. ಅಂದರೆ ಭಾರತ ದೇಶವನ್ನು ಆಳುವವನು ಭಾರತ ದೇಶಕ್ಕೆ ಸೇರಿದಂಥ ಸಮುದ್ರದ ನೀರುಗಳ ಎಲ್ಲೇ ದಾಟುವವರೆಗೂ ಕೂಡ ವೈಸ್ರಾಯ. ಹಾಗಾಗಿ ಅವನು ಕೊನೆಗೆ ಹಡಗಿನಲ್ಲಿ ಮಧ್ಯದಲ್ಲಿರುವಾಗಲೂ ಯಾರನ್ನಾರು ಕಿತ್ತಾಕಬೇಕು, ಕೊಂದಾಕಬೇಕು ಅಂದರೆ ಆರ್ಡರ್ಸ್ ಪಾಸ್ ಮಾಡ್ಬೋದಾಗಿತ್ತು. ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಸಿಪ್ ಅಂಡ್ ಕಪ್ ಅಂತಾರಲ್ಲ, ಆ ಥರ ಆಗ್ತಾ ಇರಲಿಲ್ಲ. ಹಾಗೆ ಅವನು ಬರೋನು ಬಂದು ಅಧಿಕಾರಕ್ಕೆ ಕೂತ್ಕೊಳ್ತಾನೋ ಇಲ್ಲ, ಅಲ್ಲಿವರೆಗೂ ಎಷ್ಟು ಬೇಕಾದ್ರೂ ಮಾಡ್ಬೋದು ಅಂತಲ್ಲ. ಅವನು ಗೇಟ್ ವೇ ಆಫ್ ಇಂಡಿಯಾ ಅಂತ ಯಾವುದಿದೆ ಮುಂಬೈನಲ್ಲಿ ಇದೆಯಲ್ಲ, ಅಲ್ಲಿಂದ ಪ್ರವೇಶ ನಡೀತಾ ಇದ್ದಿದ್ದು. ಅಲ್ಲಿ ಅವನು ಇಳಿತಾ ಇದ್ದಿದ್ದೇ ವೈಸ್ರಾಯಾಗಿ. ಅವರಿಗೆ ಮರ್ಯಾದೆಯನ್ನು ಹಾಗೆ ಕಾಪಾಡಬೇಕು ಅಂತ ಇತ್ತು. ರಾಮನಿಗೆ ಆ ರೀತಿ ಮರ್ಯಾದೆ ಕಾಪಾಡ್ತೀನಿ ಅನ್ನುವಂತೆ ಅಲ್ಲಿಂದಲೇ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ನಸಕಾಮಾಂ ಕರಿಷ್ಯಾಮಿ ಸ್ವಾಮಿಮಾಂ ಮಾತೃಗಂಧಿನಿ. ಮಾತೃಗಂಧಿನಿ ಎನ್ನುವ ಪದ ಎಷ್ಟು ಅಸಾಮಾನ್ಯವಾದ ಪದ. ತಾಯಿತನದ ವಾಸನೆ ಹಚ್ಚಿಕೊಂಡವಳಷ್ಟೇನೆ ಅಂತ. ಶಿ ಇಸ್ ಜಸ್ಟ್ ಸ್ಪ್ರಿಂಕಲ್ಡ್ ವಿತ್ ದಿ ಓಡರ್ ಆಫ್ ಮದರ್ಹುಡ್. ಅದು ಸೆಂಟ್ ಅಲ್ಲ, ಫ್ರ್ಯಾಗ್ರೆನ್ಸ್ ಅಲ್ಲ, ಓಡರ್. ತಾಯ್ತನದ ವಾಸನೆ ಬಡ್ದಿದೆ ಅಷ್ಟೇ ಅವಳಿಗೆ, ತಾಯ್ತನವಿಲ್ಲ ಅಂತ. ಮಾತ್ರ ಗಂಧಿನಿ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ಇದೆ. ಗಂಧ ಅನ್ನೋದಕ್ಕೆ ಗರ್ವ ಅಂತಲೂ ಇದೆ. ಮಾತ್ರ ಗಂಧ ಅಂದರೆ ತಾಯ್ತನದ ಗರ್ವನ ಪಡ್ಕೊಂಡಿದ್ದಾಳಲ್ಲ, ಇವಳನ್ನ ನಾನು ತೃಪ್ತಿಪಡಿಸೋದಿಲ್ಲ, ಇವಳ ಆಸೆ ನೆರವೇರುವಂತೆ ಮಾಡೋಲ್ಲ. ಸಕಾಮಾಂ ಕರಿಷ್ಯಾಮಿ ಸ್ವಾಮಿಮಾಂ. ನನ್ನ ಈ ತಾಯಿ ಅನಿಸ್ಕೊಂಡವಳಿಗೆ ಯಾವತ್ತೂ ಸಂತೋಷ ಕೊಡೋದಿಲ್ಲ, ಅವಳ ತಂತ್ರ ನಡೆಯಬೇಕು ಅನ್ನುವಂತೆ ಅನ್ನುವ ಮಾತನ್ನು ಹೇಳ್ತಾನೆ. ರಾಮಾಯಣವನ್ನು ವ್ಯಾಸಂಗ ಮಾಡಿದ್ರೆ ಚೆನ್ನಾಗಿ ಗಮನ ಇಟ್ಟು ಒಳ್ಳೆ ಸಂಸ್ಕೃತ ಸಿದ್ಧಿ ಆಗುತ್ತದೆ. ಇನ್ಯಾವ ಬೇರೆ ದಾರಿಗೂ ಹೋಗಲೇಬೇಕಾಗಿಲ್ಲ. ತದೇಕ ನಿಷ್ಠೆಯಾಗಿ ಒಂದೂವರೆ ವರ್ಷ ಕಾಲ ರಾಮಾಯಣವನ್ನು ಪ್ರತಿ ಪದವನ್ನು ಗಮನ ಇಟ್ಟುಕೊಂಡು ಸಾಮಾನ್ಯ ವ್ಯಾಕರಣದ ಪರಿಚಯ ಇಟ್ಟುಕೊಂಡು ಮಾಡಿದ್ರೆ ಅತ್ಯುತ್ತಮವಾದ ಒಳ್ಳೆ ಸಂಭಾಷಣಶೀಲವಾದ ಸಹಜವಾದ ಸ್ಪೃಹಣೀಯವಾದ ಸಂಸ್ಕೃತ ಬರುತ್ತದೆ. ಅದಕ್ಕೆ ಈ ಥರ ನೂರಾರು ದೃಷ್ಟಾಂತಗಳನ್ನು ಈಗಾಗಲೇ ನಾವು ನೋಡಿದ್ದೀವಿ. ವನೇ ವತ್ಸ್ಯಾಮ್ಯಹಂ ದುರ್ಗೆ ರಾಮೋ ರಾಜ ಭವಿಷ್ಯತಿ. ನನ್ನ ಗುರುಗಳು ರಂಗನಾಥ್ ಶರ್ಮರು ಹೇಳ್ತಾ ಇದ್ರು, ವಾಲ್ಮೀಕಿ ರಾಮಾಯಣದ ಸಂಸ್ಕೃತ ನಿರತಿಶಯವಾದ ಮನೋಹರ ಸಂಸ್ಕೃತ, ಸರಳ ಸಶಕ್ತ ಸುದೃಢ ಸಂಸ್ಕೃತ ಅಂತ. ಅಂಥದ್ದು ಸಂಸ್ಕೃತ ಎಲ್ಲಿದೆ? ಎಷ್ಟು ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಬರ್ತವೆ, ಎಷ್ಟು ಭಾವಾರ್ಥಕವಾದ ಕ್ರಿಯಾಪದಗಳು ಬರ್ತವೆ, ಎಷ್ಟು ಆಶೀರೂಪದ ಕ್ರಿಯಾಪದಗಳು ಬರ್ತವೆ, ಎಷ್ಟು ದ್ವಿವಚನಗಳು ಬರ್ತವೆ, ಎಷ್ಟು ಮಧ್ಯಮ ಪುರುಷ ದ್ವಿವಚನ, ಮಧ್ಯಮ ಪುರುಷ ಏಕವಚನ, ಮಧ್ಯಮ ಪುರುಷ ಬಹುವಚನಗಳು ಬರ್ತವೆ. ಸುಮಾರು ಒಂದು 5-6 ಲಕಾರಗಳ ಕ್ರಿಯಾಪದಗಳು ಸಮೃದ್ಧವಾಗಿ ತಾಂಡವಿಸುತ್ತವೆ, 3 ಪುರುಷಗಳಲ್ಲಿ ವಿರಾಜಿಸುತ್ತವೆ. ಅದೇ ರೀತಿಯಾಗಿ ನಾವು ಕೆಲವೊಂದು ಸನ್ನಂತ ಪ್ರಯೋಗಗಳನ್ನು ನೋಡ್ತೀವಿ. ಸಹಜ ಮನೋಹರವಾದಂಥ ಸನ್ನಂತ ಪ್ರಯೋಗಗಳು ಇಲ್ಲಿ ಕಾಣಸಿಗುತ್ತವೆ. ಮತ್ತು ಇಷ್ಟು ಪರ್ಯಾಯ ಶಬ್ದಗಳು ಬಳಕೆಯಾಗಿವೆ, ತುಂಬ ಚೆನ್ನಾಗಿರ್ತಕ್ಕಂಥವು. ಮತ್ತು ಅದ್ಯಾವುದು ಭಾರವಲ್ಲ, ಭಾಷೆಗೆ ಭಾರವಲ್ಲ, ಕಾವ್ಯಕ್ಕೂ ಕೂಡ ಅನುದಾರವಲ್ಲ, ಆ ಥರ ಕಾಣಿಸುತ್ತವೆ. ಬಹಳ ಒಳ್ಳೆಯ ಶೈಲಿ ವಾಲ್ಮೀಕಿದು. ಅದರ ಸರ್ಟಿಫಿಕೇಟ್ ನಾವುಗಳು ಯಾರು ಕೊಡೋದಕ್ಕೆ. ಹೀಗೆ ಮಾತಾಡ್ಕೊಳ್ತಾ ಇದ್ದಾಗ ಅವನು ಇನ್ನೂ ಹೇಳ್ತಾನೆ, ಕ್ರೀತಾಂ ಶಿಲ್ಪಿಭಿ ಪಂಥ ಸಮಾನಿ ವಿಷಮಾಣಿ ಚ ರಕ್ಷಣಶ್ಚಾನುಸಂಯಾಂತು ಪತಿ ದುರ್ಗ ವಿಚಾರಕಾ. ಇನ್ನು ಕಾಡಿನಲ್ಲಿ ಎಲ್ಲರೂ ಹೋಗೋದಕ್ಕೆ ಬೇಕಾದ ರಾಜಮಾರ್ಗವನ್ನು ನಿರ್ಮಾಣ ಮಾಡ್ತೀನಿ. ರಾಮನೂ ಕೂಡ ದಿವ್ಯ ರಥದಲ್ಲಿ ವಾಪಸ್ ಬರಬೇಕಲ್ವ, ಅದಕ್ಕಾಗಿ ಶಿಲ್ಪಿಗಳು ಕಾರುಕರು ಹೋಗಿ ನತೋನ್ನತವಾದ ಮಾರ್ಗವನ್ನು ಸಮವಾಗಿ ಮಾಡಿ, ಮಾರ್ಗ ಇಲ್ಲದ ಜಾಗದಲ್ಲಿ ಮಾರ್ಗವನ್ನು ಮಾಡಿ, ಮತ್ತು ಯಾವುದು ದುರ್ಗಮವಾದ ಹಾದಿ ಅದನ್ನು ಸುಗಮ ಮಾಡುವುದು ಹೇಗೆ, ಇದನ್ನೆಲ್ಲ ಯೋಚನೆ ಮಾಡಿ, ಮತ್ತು ಬೇಕಾಗಿರುವಂತೆ ರಕ್ಷಣೆಗೆ ಭಟರು ಕೂಡ ಸನ್ನದ್ಧರಾಗಲಿ ಅಂತೆಲ್ಲ ಹೇಳ್ತಾರೆ. ಜನ ಎಲ್ಲ ತುಂಬ ತುಂಬ ಸಂತೋಷ ಪಡ್ತಾರೆ.
ಎಸ್ತುಂ ಜ್ಯೇಷ್ಠೇ ನೃಪಸುತೆ ಪೃಥಿವೀಂ ದಾತುಮಿಚ್ಛಸಿ ಅನುತ್ತಮಂ ತದ್ವಚನಂ ನೃಪಾತ್ಮಜ ಪ್ರಭಾಷಿತಂ ಸಂಶ್ರಮಣೆ ನಿಶಮ್ಯಚ. ಅಣ್ಣನಿಗೆ ಈ ಮಟ್ಟದ ಗೌರವ ತೋರಿಸೋನು, ನೀನು ತುಂಬ ದೊಡ್ಡವನಪ್ಪ, ನೀನು ನಿಜವಾಗಲೂ ಮಹನೀಯ ಅಂತೆಲ್ಲ ಮೆಚ್ಚಿಕೊಳ್ತಾರೆ. ಊಚುಸ್ತೆ ವಚನಮಿದಂ ನಿಶಮ್ಯ ಹೃಷ್ಟಾ ಸಾಮಂತ ಸಪರಿಷದೋ ವಿಯಾತ ಶೋಕಾ ಪಂಥಾನಂ ನರವರ ಭಕ್ತಿಮಾನ್ ಜನಶ್ಚ ವ್ಯಾಧಿಷ್ಟಸ್ತವ ವಚನಾಚ್ಚ ಶಿಲ್ಪಿ ವರ್ಗ. ಈ ಕಾವ್ಯದಲ್ಲಿ ಮೊದಲಿಗೆ ಪ್ರಹರ್ಷಿಣಿ ಛಂದಸ್ಸಿನ ಪದ್ಯ ಬಂದಿದೆ. ರಾಮಾಯಣದಲ್ಲಿ ಸರ್ಗಾಂತದಲ್ಲಿ ಛಂದೋ ಭೇದ ಮಾಡಬೇಕು ಅಂತ ಮಾಡೋದುಂಟು. ಸುಮಾರು ಕಡೆ ಇಂದ್ರವಜ್ರ, ಉಪೇಂದ್ರ ವಜ್ರ, ಉಪಜಾತಿ, ಕೆಲವೊಮ್ಮೆ ವಂಶಸ್ಥ, ಇನ್ನು ಕೆಲವೊಮ್ಮೆ ಪುಷ್ಪಿತಾಗ್ರ ಛಂದಸ್ಸು ಬರುತ್ತದೆ. ಇದು ಸಾಮಾನ್ಯ ರಾಮಾಯಣದಲ್ಲಿ ಕಾಣಬರುವುದು. ಎಲ್ಲೋ ಕೆಲವು ಕಡೆ ಇನ್ನೊಂದು ಬೇರೆ ಪ್ರಹರ್ಷಿಣಿ ಇಲ್ಲಿ ಬಂದಿದೆ. ಉತ್ತರಕಾಂಡದಲ್ಲಿ ಮಾತ್ರ ಮಾಲಿನಿ, ವಸಂತ ತಿಲಕ ಹೀಗೂ ಬಂದಿವೆ. ಅದು ಉತ್ತರಕಾಂಡ ಪ್ರಕ್ಷೇಪವ ಅಂತ ಹೇಳೋದಕ್ಕೆ ಇದು ಒಂದು ವಾದ ಇಡಬಹುದೇನೋ ಅಂತ ಅನಿಸುತ್ತೆ. ಕೆಲವೊಮ್ಮೆ ದುರ್ಬಲವಾದ ವಾದ, ಆದರೆ ಕೆಲವೊಮ್ಮೆ ಹಾಗೆ ಅನಿಸುವುದು ಉಂಟು. ಅಂದರೆ ವಾಲ್ಮೀಕಿಗಳು ಛಂದೋ ವೈವಿಧ್ಯವನ್ನು ತುಂಬ ಮಾಡಿಕೊಂಡು ಹೋಗಿಲ್ಲ, ಆದರೆ ಅನುಷ್ಟುಪ್ಪಿನಲ್ಲಿಯೇ ಬೇಕಾದಂತೆ ಅಕ್ಷರ ರಮ್ಯತೆ, ಶ್ರವಣಾಭಿರಾಮತೆ ಉಂಟು. 80ನೇ ಸರ್ಗದಲ್ಲಿ ದಾರಿ ಹೇಗೆ ಅಣಿ ಮಾಡಿದರು ಅಂತ ಬರ್ತದೆ. ಸರ್ಗದ ಹೆಸರೇ ಮಾರ್ಗ ಸಂಸ್ಕಾರ. ಅಥ ಭೂಮಿ ಪ್ರದೇಶಜ್ಞಾ ಸೂತ್ರಕರ್ಮ ವಿಶಾರದಾ ಸ್ವಕರ್ಮಾಭಿರತಾಶೂರ ಖನಕ ಯಂತ್ರಕಾಸ್ತಥಾ ಕರ್ಮಾಂತಿಕಾ ಸ್ಥಪತಯ ಪುರುಷ ಯಂತ್ರಕೋವಿದಾ ತಥಾ ವರ್ಧಕಯಶ್ಚೈವ ಮಾರ್ಗಿಣೋ ವೃಕ್ಷತಕ್ಷಕಾ ಕೂಪಕಾರ ಸುಧಾಕಾರ ವಂಶಕರ್ಮಕೃತಸ್ತಥ ಸಮರ್ಥಾಯೇ ಚ ದರ್ಷ್ಟಾರ ಪುರತಸ್ಥೆ ಪ್ರತಸ್ಥಿರೆ. ಈ 3-4 ಶ್ಲೋಕಗಳಲ್ಲಿ ಹೇಗೆ ರಾಜಮಾರ್ಗ ನಿರ್ಮಾಣಕ್ಕೆ ವ್ಯವಸ್ಥೆ ಆಯಿತು ಅಂತ ಕವಿ ಹೇಳ್ತಾ ಇದ್ದಾರೆ. ಆ ಕಾಲದ ಎಂಜಿನಿಯರಿಂಗ್ ಕೌಶಲ, ಸಿವಿಲ್ ಇಂಜಿನಿಯರಿಂಗ್ ವಿಶೇಷವಾಗಿ ಕಾಣಿಸ್ತಾ ಇದೆ. ಸೂತ್ರಕರ್ಮ ವಿಶಾರದ ಶಿಲ್ಪಿಗಳು ಅಂತ ನಾವು ಸಾಮಾನ್ಯವಾಗಿ ಒಂದು ಜೆನರಿಕ್ ಟರ್ಮ್, ಜಾತ್ಯೇಕ ವಚನದಂತೆ ಕೊಟ್ಬಿಡ್ತೀವಿ. ಅಲ್ಲಿ ಬೇರೆ ಬೇರೆ ಸ್ತರ ಉಂಟು. ಕಾರುಕ ಅಂತಕ್ಕಂಥದ್ದು, ಅವನು ಕರ್ಮಕಾರಿ, ಕರ್ಮಕರ, ಕಾರುಕ, ಕೂಲಿ ಕೆಲಸ ಮಾಡ್ತಕ್ಕಂಥವನು, ಸಾಮಾನ್ಯ ಕಲ್ಲೊಡ್ರು ಅಂತೆಲ್ಲ ಹೇಳ್ತೀವಲ್ಲ ಆ ರೀತಿಯಾಗಿ. ಅಲ್ಲಿಂದ ಮೇಲೆ ಇದ್ದಂಥವನು ಶಿಲ್ಪಿ, ಅಲ್ಲಿಂದ ಮೇಲೆ ಇರ್ತಕ್ಕಂಥವನು ಸ್ಥಪತಿ, ಅದಕ್ಕೂ ಮೇಲೆ ಇದ್ದಂಥವನು ಸೂತ್ರಧಾರ. ಸೂತ್ರಧಾರ ಮೊದಲು ಎಲ್ಲ ಪ್ಲ್ಯಾನ್ ಮಾಡ್ತಕ್ಕಂಥದ್ದು, ಅದೇ ಸೂತ್ರಕರ್ಮ ವಿಶಾರದ ಅಂತ ಅಳದು ಎಲ್ಲ ನೋಡ್ತಕ್ಕಂಥದ್ದು. ಮುಂಚೆ ಈ ಗಣಿತವನ್ನು ರಜ್ಜುಗಣಿತ ಅಂತ ಕರಿತಾ ಇದ್ರು. ಶುಲ್ಬ ಅಂತಂದರೆ ಹಗ್ಗ ಅಂತ. ಹಗ್ಗದಿಂದ ಅಳದು ದೂರವನ್ನು ಆ ಮೂಲಕವಾಗಿ ಗಣಿತವನ್ನು ಬಳಸ್ತಾ ಇದ್ದಿದ್ದಾಗಿತ್ತು. ಅವರು ಸೂತ್ರಧಾರನಿಗೆ ಪ್ರತಿಯೊಂದು ಗೊತ್ತಿರುತ್ತದೆ. ಅದಕ್ಕೆ ಬಾಣಭಟ್ಟ ತನ್ನ ಹರ್ಷಚರಿತ್ರದ ಆರಂಭದಲ್ಲಿ ಸೂತ್ರಧಾರ ಕೃತಾರಂಭೈರ್ ನಾಟಕೈರ್ ಬಹುಭೂಮಿಕೈ ಸಪತಾಕೈರ್ ಯಶೋಲೇಭೆ ಭಾಸೋ ದೇವಕುಲೈರಿವ ಅಂತ ದೇವಸ್ಥಾನ ನಿರ್ಮಾಣಕ್ಕೆ ಮೊದಲು ಸೂತ್ರಪಾತ ಮಾಡಬೇಕು. ಪ್ಲಂಬ್ ಅಂತ ಹೇಳ್ತೀವಲ್ಲ, ಸೂತ್ರಪಾತ ಅಂದರೆ ಪ್ಲಂಬ್ ಹಿಡಿದು ಅದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಬೇಕು. ಉದ್ದವಾಗಿದೆಯಾ, ಲಂಬವಾಗಿ ಉಂಟಾ ಇಲ್ವಾ ಅಂತ. ಹಾಗೆ ಮಾಡುವವರು ರೇಖಾಚಿತ್ರಾದಿಗಳನ್ನೆಲ್ಲ ಮಾಡಿಕೊಳ್ತಾ ಇದ್ರು. ಅದಾದ ಮೇಲೆ ಸ್ಥಪತಿ ಬರ್ತಾ ಇದ್ದ. ಅವನು ಮುಖ್ಯವಾದ ಸ್ಟ್ರಕ್ಚರ್ ಅಂತಲೇ, ಸ್ಟ್ರಕ್ಚರಲ್ ಇಂಜಿನಿಯರ್ ಅಂತಲೇ ಅವನನ್ನು ಕರೀಬಹುದು. ಅದಾದ ಮೇಲೆ ಶಿಲ್ಪಿ, ಸ್ಕಲ್ಪ್ಟರ್. ಅದಾದ ಮೇಲೆ ಕಾರುಕ, ಅವನು ಮೊದಲು ರಫ್ ಕಟ್ ಅಂತ ಹೇಳ್ತಾರಲ್ಲ ಅದನ್ನು ಮಾಡಿ ಕೊಡ್ತಾ ಇದ್ದ. ಅದಾದ ಮೇಲೆ ಸೂಕ್ಷ್ಮವಾದ ಕೆಲಸಗಳನ್ನು ಇವರು ನಡೆಸ್ತಾ ಇದ್ರು. ಇಲ್ಲಿ ಶಿಲ್ಪಿಗೆ ಬೇಕಾಗಿಲ್ಲ, ಕಾರುಕರು ಬೇಕು ಮತ್ತು ಸೂತ್ರಕರ್ಮ ವಿಶಾರದರು. ರಸ್ತೆಗಳನ್ನು ನೇರವಾಗಿ ಹೇಗೆ ಮಾಡಬೇಕು, ಉದ್ದ ಅಗಲ ಇತ್ಯಾದಿಗಳು. ಮತ್ತು ಖನಕ, ಎಲ್ಲಿ ಗುಡ್ಡ ಇದೆ ಅಲ್ಲಿ ಅಗೀಬೇಕು, ಎಲ್ಲಿ ಹಳ್ಳ ಇದೆ ಅದು ತುಂಬಬೇಕು. ಈ ಎರಡೂ ಕೆಲಸಗಳನ್ನು ಒಬ್ಬರೇ ಮಾಡುವುದಾಗುತ್ತದೆ. ಅದಕ್ಕೆ ಖನಕರ ಬೇಕು. ಯಂತ್ರಕಾಹ, ಬೇರೆ ಬೇರೆ ಸನ್ನೆಗೋಲು, ರಾಟೆ ಇತ್ಯಾದಿಗಳನ್ನು ಹಿಡ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಬೇಕು. ಮತ್ತು ನೌಕಾದಿಗಳನ್ನು ನಡೆಸ್ತಕ್ಕಂಥವ್ರು ಬೇಕು. ಮಹಾಭಾರತದಲ್ಲಿ ವಿದುರ ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಹೋಗುವಾಗ ಕನಕ ಅಂತ ಒಬ್ಬ ಶಿಲ್ಪಿಯನ್ನು ಕಳಿಸಿರ್ತಾನೆ. ಕನಕ ಅಂತ ಅವನ ಹೆಸರಲ್ಲ, ಕನಕ, ಅಗಿಯುವ ಕೆಲಸ ಮಾಡ್ತಾನೆ. ಖನತೀತಿ ಕನಕ ಅಂತ ಅವನು ಇರ್ತಾನೆ. ಆ ಶಿಲ್ಪಿಯ ಮೂಲಕವಾಗಿಯೇ ಇವರು ತಪ್ಪಿಸಿಕೊಳ್ಳುವ ನೆಲಮಾಳಿಗೆ ಸುರಂಗ ಆಗಿರುತ್ತದೆ. ಅಲ್ಲಿಂದ ಅವರು ಗಂಗಾ ನದಿ ತೀರಕ್ಕೆ ಬಂದಾಗ ಯಂತ್ರಚಾಲಿತವಾದ ನೌಕೆ ಇತ್ತು ಅಂತ. ತಕ್ಷಣವೇ ನಾವೇನು ಅಂದ್ಕೋಬೇಕಾಗಿಲ್ಲ, ಒಂದು ಒಳ್ಳೆ ಮೆಷಿನ್ ಪ್ರೊಪೆಲ್ಡ್ ಬೋಟ್ ಇತ್ತು ಅಂತೆಲ್ಲ ಹೇಳಿಬಿಟ್ಟಿದ್ನುವೇ. ವಸ್ತುತಃ ಯಂತ್ರ ಅನ್ನೋದಕ್ಕೆ ಯಾವುದೆಲ್ಲ ಸಲಕರಣೆಗಳಿಂದ ನಡೆಯುತ್ತದೋ ಅಂಥದ್ದು ಅಂತ. ರಾಟೆಗೆ ಘಟಿ ಯಂತ್ರ ಅಂತ ಕರೀತಾ ಇದ್ರು. ಈ ಯಾವುದನ್ನು ನಾವು ಸಾಮಾನ್ಯವಾಗಿ ಸರಳವಾಗಿ
ನೀರನ್ನು ಎತ್ತುವುದಕ್ಕೆ ಬಳಸ್ತೀವಿ ಏತದಂಥದ್ದು, ಅದನ್ನು ಜಲಯಂತ್ರ ಅಂತ ಕರಿತಾ ಇದ್ರು. ಹೀಗೆಲ್ಲ ಬೇಕಾದಂತೆ ಸರಳವಾದ ವಿಷಯಗಳಿಗೂ ಕೂಡ ಯಂತ್ರ ಅನ್ನುವ ಹೆಸರಿತ್ತು. ಅವರು ಚೆನ್ನಾಗಿರತಕ್ಕಂಥ ಹುಟ್ಟು ಹಾಕಿ ಒಳ್ಳೆಯ ಹಾಯಿ ಕಟ್ಟಿರತಕ್ಕಂಥ ದೋಣಿ ಅಂತ ಅರ್ಥ ಮಾಡಿಕೊಳ್ಳಬಹುದು. ಅವೆಲ್ಲ ವ್ಯವಸ್ಥಿತವಾದವು. ಕರ್ಮಾಂತಿಕ ಅಂತಂದರೆ ರೈತರು ಅಂತ ಕೂಡ ಅರ್ಥ ಉಂಟು. ಕರ್ಮ ಅಂತ ಅಂದರೆ ಹೊಲಗದ್ದೆ ಅಂತನ್ನುವ ಅರ್ಥ ಬೌದ್ಧ ಸಾಹಿತ್ಯದಲ್ಲಿ ಎಲ್ಲ ಬರುತ್ತದೆ. ಕೂಲಿಕಾರರು ಅಂತಲೂ ಕೂಡ ಅರ್ಥ ಮಾಡ್ಬೋದು. ಸ್ಥಪತಿಗಳು ಇದ್ದರು. ಮತ್ತು ವರ್ಧಕಿ ಅಂದರೆ ಬಡಗಿಗಳಿದ್ದರು. ಮತ್ತು ಮಾರ್ಗಿಣ, ದಾರಿಗಳನ್ನು ಹುಡುಕತಕ್ಕಂಥವರು ಬಹಳ ಮುಖ್ಯ. ಯಾವ ದಾರಿ ಎಲ್ಲಿಗೆ ಹೋಗುತ್ತದೆ ಅನ್ನೋದನ್ನು ಗಮನಿಸಿಕೊಳ್ಳಬೇಕು. ವೃಕ್ಷ ತಕ್ಷಕಾಹ, ಮರಗಳ ಕೊಂಬೆಯನ್ನು ಕತ್ತರಿಸಬಲ್ಲಂಥವರು, ಪ್ರೂನಿಂಗ್ ದಿ ಟ್ರೀಸ್, ಅದು ಬೇಕು. ಕೂಪಕಾರಾಹ, ಬಾವಿ ಅಗಿಯಬಲ್ಲವರು. ಎಲ್ಲಿ ಬಾವಿ ಅಗಿದ್ರೆ ನೀರು ಬರುತ್ತೆ ಅನ್ನೋದು ಗೊತ್ತಾಗಬೇಕಲ್ಲ. ನದಿ ತೀರದ ಪಕ್ಕದಲ್ಲೇ ಹೋಗೋಕ್ಕಾಗೋಲ್ಲ, ದೂರ ಹೋಗಬೇಕಾಗುತ್ತದೆ. ಅದರಿಂದ ಕೂಪಕಾರಾಹ. ಸುಧಾಕಾರಾಹ, ಸುಣ್ಣದ ಕೆಲಸ ಮಾಡ್ತಕ್ಕಂಥವ್ರು, ಇವರುಗಳೆಲ್ಲ ಬೇಕಾಗುತ್ತದೆ. ವಂಶಕರ್ಮ ಕೃತಸ್ಥತ, ಬಿದಿರಿನ ಕೆಲಸ ಮಾಡೋರು. ನದಿಗಳಿಗೆ ಸೇತುವೆಗಳು ತಾತ್ಕಾಲಿಕವಾಗಿ ಆದರೂ ಕಟ್ಟಬೇಕು. ಈ ರೀತಿಯಾದ ಕೆಲಸಗಳಿಗೆ ಬೇಕಾದವರು ಎಲ್ಲರೂ ಸಜ್ಜಾದರು. ಅವರು ತೇ ಸ್ವವಾರಂ ಸಮಾಸ್ತಾಯ ವರ್ತ್ಮಕರ್ಮಣಿ ಕೋವಿದಾಹ ಕರ್ಣೈರ್ ವಿವಿಧೋಪೇತೈ ಪುರಸ್ತಾತ್ ಸಂಪ್ರತಸ್ಥಿರೇ ಲತಾ ವಲ್ಲಿಶ್ಚ ಗುಲ್ಮಾಂಶ್ಚ ತಾಣೂನ್ ಅಶ್ಮನ ಏವಚ ಜನಯಾಂಚಕ್ರಿರೇ ಮಾರ್ಗಂ ಚಿಂದಂತೋ ವಿವಿಧಾನ್ ಧ್ರುಮಾನ್. ಅಚ್ಚುಕಟ್ಟಾಗಿ ಮಾರ್ಗ ಮಾಡಿಕೊಂಡು ಹೋದರು. ಅವೃಕ್ಷೇಶು ದೇಶೇಶು ಕೇಚಿದ್ ವೃಕ್ಷಾನ್ ಅರೋಪಯನ್. ಎಲ್ಲಿ ಮರಗಳೇ ಇಲ್ವೋ ಅಲ್ಲಿ ಮರಗಿಡ ಬೆಳೆಸಿದ್ರಂತೆ. ಅಂದರೆ ನೆರಳಲು ಬೇಕಲ್ವಾ, ತಂಪಾಗಬೇಕಲ್ವಾ, ಅದಕ್ಕೆ ಅಫಾರೆಸ್ಟೇಷನ್. ಕೇಚಿತ್ ಕುಠಾರೈಶ್ಚ ಟಂಕೈಶ್ಚ ದಾತ್ರೈಶ್ಚಿಂದನ್ ಕ್ವಚಿತ್. ಇನ್ನು ಕೆಲವು ಕಡೆ ಮರಗಳನ್ನು ಕತ್ತರಿಸಿದ್ರು ಹಾದಿ ಮಾಡಿಕೊಳ್ಳೋದಕ್ಕೆ ಅಂತ. ನೋಡಿ, ಕುಠಾರ ಮತ್ತು ಟಂಕ, ದಾತ್ರ ಅಂತ ಮೂರು ಬೇರೆ ಬೇರೆದು. ಕುಠಾರ ಅಂತಂದರೆ ಕೊಡಲಿ, ದಾತ್ರ ಅಂದರೆ ಕುಡುಗೋಲು, ಟಂಕ ಅಂದರೆ ಉಳಿ. ಸಣ್ಣ ಪುಟ್ಟ ಕೊಂಬೆಗಳನ್ನು ಕತ್ತರಿಸೋದಕ್ಕೆ ದಾತ್ರ, ಅದಕ್ಕೆ ಲವಿತ್ರ ಅಂತಲೂ ಕರೀತಾರೆ, ಸಿಕ್ಕಲ್ ಅಂತ ಹೇಳ್ತೀವಲ್ಲ, ಅದು ಆಗುತ್ತೆ. ಇನ್ನು ದೊಡ್ಡ ಮರಗಳನ್ನು ಕತ್ತರಿಸಬೇಕಾದ್ರೆ ಕೊಂಬೆಗಳನ್ನು ನಮಗೆ ಕೊಡಲಿ ಬೇಕು. ಮರದ ಬೊಡ್ಡೆಗಳನ್ನೇ ತುಂಡು ಮಾಡಬೇಕು ಅಂದರೆ ಉಳಿ ಹಾಕಿ ಸೀಳಿ ಆಮೇಲೆ ಕತ್ತರಿಸಬೇಕು. ಈ ಎಲ್ಲ ಸೂಕ್ಷ್ಮ. ಟಂಕ ಅಂದರೆ ಉಳಿ. ಇದೆಲ್ಲ ರಾಮಾಯಣ ಓದುವಾಗ ಸ್ವಾರಸ್ಯದಲ್ಲಿ ಯಾಕೆ ಅಂದರೆ ಸಾಂಸ್ಕೃತಿಕ ಅಧ್ಯಯನ ಮಾಡಬೇಕು ಅಂದರೆ ಇವುಗಳೆಲ್ಲ ಇರಬೇಕು. ಸುಮ್ಮನೆ ಎತ್ತುಚ್ಚೆ ಓಯ್ದಂಗೆ ರಾಮಾಯಣ ಪಾರಾಯಣ ಮಾಡೋರಿಗೆ ಯಾವುದೂ ಬೇಕಾಗೋದಿಲ್ಲ. ಒಂದು ಕಾವ್ಯವನ್ನು ರಸದೃಷ್ಟಿಯಿಂದ ನೋಡಬೇಕು. ಜೊತೆಗೆ ಆ ಕಾವ್ಯ ನಿರ್ಮಾಣ ಮಾಡಿದವನು ಏನೆಲ್ಲ ಗಮನಿಸಿಕೊಂಡಿದ್ದಾನೆ, ನಮಗೆ ಮೇಲ್ನೋಟಕ್ಕೆ ಇದೆಲ್ಲ ಕಾಣುವಂಥದ್ದಲ್ಲ. ಪಾಯಸ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತಂದು ಬಿಡ್ತೀವಿ. ಏನೆಲ್ಲ ಹಾಕಿದ್ದಾರೆ ಪಾಯಸಕ್ಕೆ, ಅದು ಬಹಳ ಮುಖ್ಯ ಅಲ್ವೇ. ಈಚೆಗೆ ನನಗೊಬ್ಬರೊಂದು ಪರೀಕ್ಷೆ ಕೊಟ್ಟರು. ಒಬ್ಬರು ಮನೆಗೆ ಹೋದಾಗ ಪಾಯಸ ಕೊಟ್ಟರು, ಏನೆಲ್ಲ ಹಾಕಿದ್ದೀರಾ ಅಂತ. ನಾನು ಒಂದಿಷ್ಟು ಹೇಳಿದೆ, ಒಂದೆರಡು ಅಂಶ ಹೇಳಲಿಲ್ಲ. ಯಾವುದೂ ಪಾಯಸಕ್ಕೆ ಅದು ಹಾಕಿರ್ತಾರಲ್ವ ಅಂತ. ಅವ್ರಿಗೆ ಪಾಪ ಬಹಳ ಬೇಸರವಾಯಿತು. ನೋಡಿ, ನಾನು ಬಾದಾಮಿ ಹಾಕಿದ್ದೀನಿ, ನೀವು ಹೇಳೇ ಇಲ್ವಲ್ಲ ಅಂತ. ನನಗೆ ಗೊತ್ತಿತ್ತಾದರೂ ಅದು ವಿಶೇಷ ಅಲ್ಲ ಅಂತ. ಸಕ್ಕರೆ ಹಾಕಿರ್ತಾರೆ ಅಂತ ಅನ್ನೋದು, ಎಷ್ಟೋ ಬಾದಾಮಿ ಹಾಕಿರೋದು ಅಷ್ಟೇ ಅನ್ನೋ ದೃಷ್ಟಿ ಇಟ್ಕೊಂಡಿದ್ದೆ. ಅದು ಪಾಪ ಅವರಿಗೆ ಬೇಸರವಾಯಿತು. ಅವ್ರ ಪಾಪ ಅದೇ ಫರಮಾಯಿಶಿ ಅಂತ ಹೇಳ್ಬಿಟ್ಟು ಅದು ಹಾಕಿ ಮಾಡಿದಂಥ ಪಾಯಸ ನಿಮಗೆ ಕೊಟ್ಟಿದ್ದೀನಿ ಅನ್ನೋದು ವಿಶೇಷ ಅಂತಿತ್ತು. ನನ್ನ ಪೆದ್ದು ಬುದ್ಧಿಗೆ ಗೊತ್ತಾಗಲಿಲ್ಲ. ಅಪರೇ ವೀರಣಸ್ತಂಭಾನ್ ಬಲಿನೋ ಬಲವತ್ತರಾಹ ವಿಧಮಂತಿ ಸ್ಮ ದುರ್ಗಾಣಿ ಸ್ಥಳಾನಿ ಚ ತತಸ್ತತಃ. ಆಮೇಲೆ ಕೆಲವರು ಬಲವಾಗಿ ಬೇರು ಬಿಟ್ಟಂಥ ಪೊದೆಗಳನ್ನು, ಗುಲ್ಮಗಳನ್ನು ಕಿತ್ತು ಹಾಕುತ್ತಾರೆ. ವೀರಣಸ್ತಂಭಾನ್ ಅಂತಂದರೆ, ಸ್ತಂಭ ಅಂತಂದರೆ ಗುಚ್ಛವಾಗಿ ಬೆಳೆದಂಥ ಒಂದು ಪೊದೆ. ಆ ಪೊದೆಗಳನ್ನೆಲ್ಲ ಕತ್ತರಿಸಿ ಹಾಕ್ತಾರೆ. ಅಪರೇ ಅಪೂರಯನ್ ಕೂಪಾನ್ ಪಂಸಭಿಶ್ವಭ್ರಂ ಆಯತಂ. ಮತ್ತು ಅಲ್ಲಲ್ಲಿ ಮರಳನ್ನೆಲ್ಲ ಹಾಕ್ತಾರೆ, ಹಳ್ಳಗಳನ್ನು ಎಲ್ಲವನ್ನು ವ್ಯವಸ್ಥೆ ಮಾಡ್ತಾರೆ. ನಿಮ್ನ ಭಾಗಾಂಸ್ತತಃ ಕೇಚಿತ ಸಮಾಶ್ಚಕ್ರು ಸಮಂತತಃ ಬಬಂಧುರ್ ಬಂಧನೀಯಾಂಶ್ಚ ಕ್ಷೋದ್ಯಾನ್ ಸಂಚಕ್ಷು ದುಸ್ತತ. ಮತ್ತೆ ನೋಡಿ, ಎಷ್ಟು ಚೆನ್ನಾಗಿ ಒಳಚರಂಡಿ ವ್ಯವಸ್ಥೆ ಮೊದಲುಗೊಂಡು ಮಾಡಿದ್ರು ಅಂತನ್ನುವುದನ್ನೆಲ್ಲವನ್ನೂ ಹೇಳ್ತಾ ಇದ್ದಾರೆ. ಎಲ್ಲಿ ಒಡ್ಡನ್ನು ಕಟ್ಟಬೇಕು ಅದನ್ನೆಲ್ಲ ಕಟ್ಟಿದ್ರು, ಸೇತುವೆ ಕಟ್ಟಬೇಕಾದನ್ನು ಕಟ್ಟಿದ್ರು, ಎಲ್ಲವನ್ನೂ ಮಾಡಿಕೊಡ್ತಾರೆ. ಇದೆಲ್ಲ ಅಲ್ಪ ಕಾಲದಲ್ಲಿ ಮಾಡಿದ್ರು. ಬೆಂಗಳೂರಿನ ರಸ್ತೆಗಳ ಹದಗೆಟ್ಟಿರೋ ರೀತಿ ನೋಡಿದ್ರೆ ಭರತ ಬರಬಾರ್ದಾಗಿತ್ತಾ ಅಂತ ಅನಿಸುತ್ತದೆ. ಅಚರೇಣೇವ ಕಾಲೇನ ಪರಿವಾಹಾನ್ ಬಹುದಕಾನ್
ಕೋಡಿ ಗೀಡಿ ಹೋಗಬೇಕಾದಂಥದ್ದು, ಆ ರೀತಿಯಾದ ರೈನ್ ವಾಟರ್ ಡ್ರೈನೇಜ್ ಅಂತಾರಲ್ಲ ಅದನ್ನೂ ಕೂಡ ಮಾಡಿದ್ರು. ನಿರ್ಜಲೇಶು ಚ ದೇಶೇಚು ಖಾನಯಾಮಾಸು ಉತ್ತಮಾನ್ ಉದಪಾನಾನ್, ಅರವಟ್ಟಿಗೆಗಳನ್ನು ಮಾಡಿಸಿದ್ರು, ನೀರಿಗೆ ಆಸರೆಯನ್ನು ಬೇರೆ ಬೇರೆ ಕಡೆ ತಂದುಕೊಟ್ರು. ಸ ಸುಧಾ ಕುಟ್ಟಿಮತಲಃ ಪ್ರಪುಷ್ಪಿತ ಮಹೀರುಹ ಮತ್ತೋದ್ಗುಷ್ಟ ದ್ವಿಜಗಣ ಪತಾಕಾಭಿರಲಂಕೃತ ಚಂದನೋದಕ ಸಂಸಿಕ್ತೋ ನಾನಾ ಕುಸುಮಭೂಷಿತ ಭವಶೋಭತ ಸೇನಾಯ ಪಂಥಾ ಸುರಪಥೋಪಮ. ದೇವಲೋಕದ ಮಾರ್ಗ ಇದ್ದಂತೆ ಪಟಕುಟೀರಗಳು ನಿರ್ಮಾಣವಾಗಿ ಸೈನಿಕರಿಗೆ, ರಾಜ ಕುಟುಂಬದವರಿಗೆ, ಸಾಮಾನ್ಯ ಪ್ರಜೆಗಳಿಗೂ ಕೂಡ ಅನುಕೂಲವಾಗುವಂತೆ ಒಂದು ವ್ಯವಸ್ಥೆ ಮಾಡಿದ್ರು. ತಾತ್ಕಾಲಿಕವಾದರೂ ತುಂಬ ಸಂಪನ್ನವಾದ ವ್ಯವಸ್ಥೆ ಆಯಿತು ಅಂತ ಕವಿ ಹೇಳ್ತಾನೆ. ಆಮೇಲೆ ಶುಭ ಲಕ್ಷಣ, ಶುಭ ನಕ್ಷತ್ರ ಇತ್ಯಾದಿಗಳಲ್ಲಿ ಅವರು ಎಲ್ಲ ಇದನ್ನು ನಡೆಸಿದ್ರು. ಅಲ್ಲಿ ದೇವ ಪೂಜೆಗೆ ಬೇಕಾಗಿರ್ತಕ್ಕಂಥ ದೇವಾಯತನಗಳು ಕೂಡ ಇದ್ವಂತೆ. ತತೇಂದ್ರ ಕೀಲ ಪ್ರತಿಮಾಹ, ತುಂಬ ಸೊಗಸಾದ ಇಂದ್ರಕೀಲ ಪರ್ವತದಂಥ ಎತ್ತರವಾದ ಗುಡಾರಗಳಿದ್ವು. ಆಮೇಲೆ ಪ್ರತೋಲಿ ವರ್ಷೋಭಿತ, ಒಳ್ಳೊಳ್ಳೆ ಸಣ್ಣ ಪುಟ್ಟ ರಸ್ತೆಗಳು ಕೂಡ ಅದರ ಸುತ್ತಲೂ ಇದ್ವು ಶಿಬಿರಗಳಲ್ಲಿ. ಅಷ್ಟು ಚೆನ್ನಾಗಿ ಎಲ್ಲವನ್ನ ಮಾಡಿಕೊಟ್ಟಿದ್ರು. ಆಮೇಲೆ ಗಂಗಾ ನದಿಯವರೆಗೆ ಇದೆಲ್ಲ ವ್ಯವಸ್ಥೆ ಆಯಿತು ಅಂತ. ಅದರ ಆಸುಪಾಸಿನಲ್ಲೇ ಇರ್ತಾನೆ ಎನ್ನುವ ಊಹೆ ಇತ್ತು. ಗಂಗೆಯಿಂದ ಅಂಥ ದೂರ ಏನೂ ಅಲ್ಲ ಚಿತ್ರಕೂಟ. ಆಮೇಲೆ ಅಲ್ಲಿಗೆ ಹೋಗ್ತಾರೆ ಅನ್ನುವುದು ನಮಗೆ ತಿಳಿಯುತ್ತದೆ. ಆಮೇಲೆ ಇದನ್ನು ನೋಡಿ ಅವರು ಇಷ್ಟೆಲ್ಲ ಒಂದು 15 ದಿವಸದಲ್ಲೇ ನಡೆದು ಬಿಟ್ಟದಾಗಿದೆ. ಅದನ್ನು ದಶರಥನ ಸಾವು ಸುದ್ದಿ ತಿಳಿದ ತಕ್ಷಣವೇ ಇವನು ಈ ತೀರ್ಮಾನವನ್ನು ಮಾಡಿಕೊಂಡು ಇದೆಲ್ಲ ವ್ಯವಸ್ಥೆ ಒಂದು ಕಡೆ ಮಾಡಿಸಿದ್ದಾನೆ ಭರತ ಅಂತ. ಯಾಕೆಂದರೆ ಇಲ್ಲಿ ತಥೋ ನಾಂದೀಮುಖೀಂ ರಾತ್ರಿಂ ಭರತಂ ಸೂತಮಾಗದಾಹ ತುಷ್ಟೂರ್ ವಾಗ್ವಿಶೇಷಜ್ಞಾ ಸ್ತವೈರ್ ಮಂಗಲ ಸಂಹಿತೈ. ಅದಾದ ಮೇಲೆ 14ನೇ ದಿವಸ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಹೊರಟದ್ದು ಅಂತ. ಅಂದರೆ ಎಷ್ಟು ಬೇಗ ಅವನ ಆ್ಯಕ್ಷನ್ ತಗೊಂಡಿದ್ದಾನೆ. ಭರತನ ಕಾರ್ಯಶೀಲತೆಗೆ ಇದು ಒಳ್ಳೆಯ ನಿದರ್ಶನವಾಗಿದೆ. ತತಃ ಪ್ರಬುದ್ಧೋ ಭರತಃ ತಂ ಘೋಷಂ ಸನ್ನಿವರ್ತ್ಯ ಚ ನಾಹಂ ರಾಜೇತಿ ಚಾಪ್ಯುಕ್ತ ಶತ್ರುಘ್ನಮಿದಮಬ್ರವೀತ್. ಆಮೇಲೆ ಅವನು ಹೊರಡೋ ದಿವಸ ಮಂಗಳವಾದ್ಯಗಳನ್ನೆಲ್ಲ ತಂದು ದಶರಥ ಸತ್ತ ದಿವಸ ಈ ಸುಪ್ರಭಾತ ಸೇವೆ ಆಗಿದೆ. ಈಗ ಇವನು ರಾಮನ ಕರ್ಕೊಂಡು ಬರೋಕ್ಕೆ ಹೊರಟಿದ್ದಾನೆ, ಆದರೂ ರಾಜ ಇದ್ದಂತೆ ಅಂತಂದುಕೊಂಡು ಆ ಸೂತಕಾದಿಗಳ ದಿವಸ ಇದ್ದಾಗ ಇವೆಲ್ಲ ಮಾಡಬಾರ್ದು. ಅದಾದ ಮೇಲೆ ಶುಭ ಸ್ವೀಕಾರ ಆಗಿದೆ ಅಂತ ಇವನ ಶಯನಗೃಹಕ್ಕೆ ಬಂದು ಮಂಗಲವಾದ್ಯಗಳನ್ನು ನುಡಿಸಿದಾಗ ದದ್ಮುಶಂಕಾಂಶ್ಚ ಶತಶೋ ವಾದ್ಯಾಂಶ್ಚ ಉಚ್ಚಾವಚಸ್ವರಾನ್ ಎಲ್ಲ ನಾದ ಮಾಡಿಸ್ತಾರೆ. ಆಗ ಭರತ ಎದ್ದು ತಡೆ ಮಾಡ್ತಾನೆ. ಸನ್ನಿವರ್ತ್ಯಚ, ಸಾಕು ಸಾಕು ಈ ಕೋಲಾಹಲ, ನಾಹಂ ರಾಜ, ನಾನು ರಾಜ ಅಲ್ಲ, ರಾಜನಿಗೆ ಸಲ್ಲಬೇಕಾದದ್ದು ಅಂತ. ಹೆಜ್ಜೆ ಹೆಜ್ಜೆಗೂ ತಾನು ರಾಜ ಅಲ್ಲ ಅನ್ನೋದನ್ನು ಸಾಬೀತು ಮಾಡಿಕೊಂಡು ಹೋಗಬೇಕಾಗುತ್ತದಲ್ಲ, ಬಹಳ ಕಷ್ಟ ಇದೆ. ನಿರಂತರವೂ ಆ ಜಾಗರೂಕತೆಯಲ್ಲಿರಬೇಕಲ್ಲ, ತುಂಬ ಕಷ್ಟ. ಯಾವುದೋ ಸನ್ನಿವೇಶದಲ್ಲಿ ರಾಜನಂತೆ ವರ್ತಿಸಿಬಿಡ್ಬೋದು. ಅದಕ್ಕೆ ಅಲ್ವಾ ರಾಮ ಹೇಳಿದ್ದ, ಸೀತೆಯನ್ನು ಮೊದಲುಗೊಂಡು ಎಲ್ರಿಗೂ ಹೇಳಿದ್ದ, ನಾಹಂ ಕಥ್ಯ ಕದಾಚನ, ಭರತನ ಮುಂದೆ ಹೇಳಬಾರ್ದು. ಯಾತಕ್ಕೆ ಅಂತಂದರೆ ದುರುತ್ತರಾದಂಥ ವಿಶೃಂಖಲರಾದಂಥ ರಾಜರು ನಸಹಂತೆ ಪರಸ್ತವಂ, ಬೇರೆಯವರ ಸ್ತೋತ್ರವನ್ನು ಇಷ್ಟಪಡೋದಿಲ್ಲ. ರಾಜರಿಗೆ ಮತ್ತೊಬ್ಬರನ್ನು ಮೆಚ್ಚಿಕೊಂಡ್ರೆ ಒಪ್ಪಿಗೆ ಆಗುವುದಿಲ್ಲ ಅಂತ. ಮಕ್ಕಳಿಗೂ ಹಾಗೆ ತಾನೆ. ಒಂದು ಮಗುವಿನ ಮುಂದೆ ಇನ್ನೊಂದು ಮಗುವನ್ನು ಕೊಂಡಾಡಿಬಿಟ್ರೆ ಎಣೆಮೀರಿದ ಕೋಪ ಬಂದುಬಿಡುತ್ತೆ. ಹಾಗೆ ಭರತ ಆ ರೀತಿ ವರ್ತಿಸಬಹುದು ಅಂತ ರಾಮನೂ ಸಂದೇಹಿಸಿದ್ದರೆ ಆ ಒಂದು ಸಂದೇಹ ಲೇಷಕ್ಕೂ ಅವಕಾಶವಿಲ್ಲದೆ ವರ್ತಿಸ್ತಾ ಇದ್ದಾನೆ. ಪಶ್ಯ ಶತ್ರುಘ್ನ ಕೈಕೇಯ್ಯ ಲೋಕಸ್ಯ ಅಪಕೃತಂ ಮಯ, ಕೈಕೇಯ್ಯ ಲೋಕಸ್ಯಾಪಕೃತಂ ಮಹತ್ ವಿಸೃಜ್ಯ ಮೈ ದುಃಖಾನಿ ರಾಜ ದಶರಥೋಗತಃ. ಏನು ನೋಡಪ್ಪ, ನಮ್ಮ ಪಾಪಿ ಅಮ್ಮ ಏನು ಮಾಡಿಬಿಟ್ಟು ಎಂಥ ಅನ್ಯಾಯ ತಂದುಬಿಟ್ಟಿದ್ದಾಳೆ, ನಾನು ಈ ಥರದ್ದೆಲ್ಲ ಮಾಡಬೇಕಾಗಿದೆ, ನಮ್ಮಪ್ಪ ಸತ್ತು ಹೀಗಾಯ್ತಲ್ಲ ಅಂತ. ಒಂದು ಕೆಟ್ಟ ಹೆಸರು ಬರೋದು ಬಹಳ ಸುಲಭ, ಅದನ್ನು ತೊಳ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡಬೇಕಾಗುತ್ತೆ. ಈ ಮಾರ್ಮಿಕ ವಿಧಿ ವಿಡಂಬನೆಯನ್ನು ಮತ್ತೆ ಮತ್ತೆ ಕೈಕೇಯಿ ಭರತರ ಜೋಡಿಯಲ್ಲಿ ಕಾಣ್ತಾ ಬರ್ತೀವಿ. 14 ವರ್ಷ ತೊಳ್ಕೊಳ್ಳೋಕೆ ಹೋದರೂ ಕೂಡ ಅಂತೂ ರಾಮ ಕಾಡಿಗೆ ಹೋಗಿದ್ನಲ್ಲಪ್ಪ, ಅದನ್ನೇನು ನೀನು ತಡೆಯೋಕ್ಕಾಗಲಿಲ್ಲ ಅಂತ ಒಂದು ಮಾತು ಹೇಳಿಬಿಡ್ಬೋದಲ್ವ. ಒಬ್ಬರನ್ನ ಗೇಲಿ ಮಾಡೋದಕ್ಕೆ, ಮರ್ಮಾಘಾತವಾಗೋದಕ್ಕೆ ಇಷ್ಟು ಸಾಕಾಗುತ್ತದೆ. ದಿಕ್ಕಿಲ್ಲದ ದೋಣಿಯಂತೆ ಆಗಿದೆ ಇದು, ತತ್ತರಿಸಿ ಹೋಗ್ತಾ ಇದೆ ಅಂತ ಅವನು ಸಂಕಟ ಪಡ್ತಾನೆ. ಆಮೇಲೆ ಆಚಾರ್ಯರೆಲ್ಲ ಬರ್ತಾರೆ, ಎಲ್ಲರೂ ಕೂಡ ಹೊರಡ್ತಾರೆ. ದೊಡ್ಡ ಸಭೆಯನ್ನು ವ್ಯವಸ್ಥೆ ಮಾಡಿಕೊಂಡು ಹೊರಡುವುದಕ್ಕೆ ಸನ್ನದ್ಧರಾಗ್ತಾರೆ. ಸೇನೆಯೆಲ್ಲ ಪ್ರಸ್ಥಾನ ಮಾಡುತ್ತದೆ. ಎಲ್ಲರೂ ಕೂಡ ತುಂಬ ಸಂತೋಷ ಪಡ್ತಾರೆ.
ರಾಮನನ್ನ ಹೋಲುವಂಥವನು ನೀನು ರಾಜ ಆಗಬೇಕು ಅಂತಲೂ ಹೇಳಿದ್ರು ಕೂಡ ಅವನು ಒಪ್ಪೋದಿಲ್ಲವಲ್ಲ. ರಾಮಮೇವ ಅನುಗಚ್ಚಾಮಿ ಸರಾಜ ದ್ವಿಪದಾಂಬರಃ ಯದಿ ತ್ವಾರ್ಯಂ ನ ಶಕ್ಷ್ಯಾಮಿ ವಿನಿವರ್ತಯಿತು ವನಾತ್ ವನೇ ತತ್ರೈವ ವತ್ಸ್ಯಾಮಿ ಯಥಾರ್ಯೋ ಲಕ್ಷ್ಮಣಸ್ತತ. ರಾಮನೇ ರಾಜ, ಅವನನ್ನು ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಅವನು ಬರೀ ನಮಗೆ ಮಾತ್ರ ಅಲ್ಲ, ಎಲ್ಲ ನರಲೋಕಕ್ಕೆ ದ್ವಿಪದಾಂಬರಃ, ಎಲ್ಲರಿಗೂ ಶ್ರೇಷ್ಠನಾದವನು, ಅವನು ರಾಜ ಆಗಬೇಕು. ಅವನನ್ನು ಮರುಕಳಿಸಿಕೊಡೋದಕ್ಕೆ ಆಗಲಿಲ್ವೋ, ನಾನು ಅವನ ಜೊತೆ ಲಕ್ಷ್ಮಣ ಇದ್ದಂತೆ ಇದ್ದು ಬಿಡ್ತೀನಿ ಅಂತ. ಇಲ್ಲಿ ನೋಡಿ, ತನಗಿಂತ ಸ್ವಲ್ಪ ಕಿರಿಯನಾದವನನ್ನು ಲಕ್ಷ್ಮಣನ ಯಥಾ ಆರ್ಯೋ ಲಕ್ಷ್ಮಣ ಅಂತಾರೆ. ಗುಣಜ್ಯೇಷ್ಠನಾಗ್ಬಿಟ್ಟ ಅಂತಕ್ಕಂಥದ್ದು. ವಿಷ್ಟಿ ಕರ್ಮಾಂತಿಕಾ ಸರ್ವೇ ಮಾರ್ಗಶೋಧಕ ತಕ್ಷಕಾ ಪ್ರಸ್ಥಾಪಿತ ಮಯಾ ಪೂರ್ವಂ ಯಾತ್ರಾಚ ಮಮ ರೋಚತೆ. ದಾರಿ ಸರಿಪಡಿಸೋದಕ್ಕೋಸ್ಕರವಾಗಿ ಸಮರ್ಥರಾದಂಥ ಎಲ್ಲರನ್ನೂ ನಾನು ಸಜ್ಜು ಮಾಡಿಬಿಟ್ಟಿದ್ದೀನಿ, ಮೊದಲೇ ವ್ಯವಸ್ಥೆ ಆಗಿದೆ, ಬನ್ನಿ ಹೋಗೋಣ ಅಂಥೇಳಿ. ಇದನ್ನು ಕೇಳ್ತಾ ಊರಿನ ಜನರಿಗೆ ತುಂಬ ಸಂತೋಷವಾಗುತ್ತದೆ. ಸೇನೆಯನ್ನು ಯಾರು ಸೇರಿದ್ದಾರೆ ಆ ಜನರ ಪತ್ನಿಯರಿಗೂ ಸಂತೋಷವಾಗುತ್ತೆ. ತಥೋ ಯೋಧಾಂಗನಾ ಸರ್ವಾಹ ಭರ್ತೃನ್ ಸರ್ವಾನ್ ಗೃಹೇ ಗೃಹೇ ಯಾತ್ರಾಗಮನಮಾಜ್ಞಾಯ ತ್ವರೆಯಂತೆ ಸ್ಮ ಹರ್ಷಿತಾ. ಕೆಲಸದಲ್ಲಿರೋರು, ಅರಮನೆ ಕೆಲಸದಲ್ಲಿ ಸೈನಿಕರು, ಪರಿವಾರದವರು, ಅವರಂತೂ ಭರತನ ಹಿಂದೆ ಹೋಗಲೇಬೇಕು. ಅವ್ರಿಗೆ ಹೋಗೋಕ್ಕೆ ಇಷ್ಟ ಇದೆಯೋ ಇಲ್ವೋ, ಅವ್ರ ಮನೆಯಾಕೆಯರಿಗೆ ತುಂಬ ಇಷ್ಟ ಇದೆ. ಅವ್ರು ಹೇಳ್ತಾರೆ ಬನ್ನಿ ಹೊರಡೋಣ, ತ್ವರೆಯಂತಿ ಸ್ಮ. ಪ್ರೇರಣಾರ್ಥಕವಾಗಿ ಬಳಸ್ತಾ ಇರತಕ್ಕಂಥ ಮಾತು. ಹೊರಡಿ ಬೇಗ, ಶಿರಸ್ತ್ರಾಣ ತಗೊಳ್ಳಿ, ಕವಚ ತಗೊಳ್ಳಿ, ಆಯುಧ ತಗೊಳ್ಳಿ, ಸಜ್ಜಾಗಿ ಅಂತ ಸಂತೋಷಪಟ್ಟು ಅವರು ಹೊರಡಿಸ್ತಾರೆ. ಈ ಥರ ಹೆಂಗಸರೇನೆ ತಮ್ಮ ಗಂಡಂದರು ರಾಮನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೋದವರು ಆಗದೆ ಕೈಚೆಲ್ಲಿ ಬಂದಾಗ, ಮೂದೈವಿ ನೀನು ಯಾತಕ್ಕೆ ಹೀಗೆ ಮಾಡಿದೆ ಅಂತ ಮುಖಕ್ಕೆ ಸೋಟೆ ತಿವಿದು ಬೈದವರು. ತೇ ಹಯ ಗೋರತೆ ಹಯೈಹಿ ಗೋರತೈಹಿ ಶೀಘ್ರೈಹಿ ಸ್ಯಂದನಿಶ್ಚ ಮಹಾಜವೈಹಿ. ಗೋರಥ ಅಂತಂದರೆ ಬಂಡಿ, ಪ್ರವಹಣ, ಎತ್ತಿನ ಗಾಡಿ. ಅವನ್ನೆಲ್ಲ ಸಜ್ಜು ಮಾಡಿಕೊಂಡು ತಾವು ವ್ಯವಸ್ಥಿತವಾಗಿ ಬರ್ತಾರೆ. ಭರತ ಗಂಗಾ ತೀರಕ್ಕೆ ತಲುಪೋದಕ್ಕೆ ಸನ್ನದ್ಧನಾಗ್ತಾನೆ. ಮೇಘಶ್ಯಾಮಂ ಮಹಾಬಾಹುಂ ಸ್ಥಿರಸತ್ವಂ ದೃಢವ್ರತಂ ಕದಾ ದ್ರಕ್ಷ್ಯಾಮಹೇ ರಾಮಂ ಜಗತಶೋಕನಾಶನಂ ದೃಷ್ಟಯೇವ ಹಿ ನ ಶೋಕಂ ಅಪನೇಷ್ಯತಿ ರಾಘವ ತಮಸ್ಸರ್ವಸ್ಯ ಲೋಕಸ್ಯ ಸಮುದ್ಯನ್ನಿವ ಭಾಸ್ಕರ. ಸೂರ್ಯದರ್ಶನವಿದ್ದಂತೆ ರಾಮದರ್ಶನ. ಆ ವೇದಗಳಿಂದ ಮೊದಲುಗೊಂಡು ಸೂರ್ಯನ ಬಗ್ಗೆ ಉದಗಾನ್ ಮಹತೋರ್ಣವಸ್ಯ, ಸಮುದ್ರದಿಂದ ಹೇಳ್ತಾ ಇರ್ತಕ್ಕಂಥ ಅವನನ್ನು ನಾವು ಪ್ರತಿದಿನವೂ ನೋಡೋಣ. ಅವನನ್ನು ನೋಡದೆ ಇರೋಕ್ಕಾಗೋದೇ ಇಲ್ಲ, ಅವನನ್ನು ಕಾಣಬೇಕಾದದ್ದು ನಮ್ಮ ಭಾಗ್ಯ ಅಂತ ರಾಮನನ್ನು ಹಾಗೆ ಕಾಣೋಣ ಅಂತ ಹೊರಡ್ತಾರೆ. ಎಲ್ಲ ಜನರು ಸೇರ್ಕೊಂಡು ಬಿಡ್ತಾರೆ. ಮತ್ತೆ ನೋಡಿ, ಒಂದು ದೊಡ್ಡ ಪ್ರಯಾಣ, ಇಟ್ಸ್ ಎ ಗ್ರೇಟ್ ಕ್ಯಾರವಾನ್, ಒಂದು ರೀತಿಯಾದ ವಲಸೆ, ಎಕ್ಸೋಡಸ್ ತರಹ ಅಂತ ಅನ್ಬೋದು. ಯಾರೆಲ್ಲ ಬರ್ತಾರೆ, ವಾಲ್ಮೀಕಿ ಆ ವಾಸ್ತವವನ್ನು ಮರೆಯೋದಿಲ್ಲ. ಒಂದು ದೊಡ್ಡ ಜನ ಸಮುದಾಯ ಹೊರಟಾಗ ಅಲ್ಲಿ ವಾಣಿಜ್ಯ ಮಾಡೋಣ ಅಂತಲೂ ಇರ್ತಾರೆ, ಅವರು ಕೂಡ ಇರ್ತಾರೆ. ಅದಕ್ಕೆ ಎಲ್ಲಿಯೂ ಯಾವ ಕಾಲದಲ್ಲೂ ಕೊರತೆ ಇರೋದಿಲ್ಲ. ನಾವು ಎಲ್ಲಿಯೂ ಗಮನಿಸಿಕೊಳ್ಳಬಹುದು, ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಿರುತ್ತದೆ ಅಂತ. ನೀವು ಸ್ಮಶಾನಗಳ ಹತ್ತಿರ ಹೋಗಿ ಹೂ ಮಾರೋರು ಇರ್ತಾರೆ, ರೀತಿಗಳಂತ ಹೇಳ್ತಾರಲ್ಲ ಅದನ್ನೆಲ್ಲ ಮಾರೋರು ಇರ್ತಾರೆ, ಅಲ್ಲಿಯೇ ವ್ಯಾಪಾರ ಆಗಬೇಕಾಗಿರ್ತದೆ. ದೇವಸ್ಥಾನದ ಹತ್ರ ಹಣ್ಣು ಕಾಯಿ ಹೇಗೋ ಹಾಗೆ ಇಲ್ಲಿಯೂ ಕೂಡ ಅದಿದ್ದೇ ಇರುತ್ತದೆ. ಎಲ್ಲಿ ಯಾವುದು ಬೇಕೋ ಅದನ್ನು ನೋಡಿಕೊಂಡು ಆ ಮಾರ್ಕೆಟ್ ಆ ಥರ ವ್ಯವಸ್ಥೆ ಮಾಡಿಬಿಡ್ತದೆ. ಆಗ್ರಾ ತಾಜ್ ಮಹಲ್ ನೋಡಬೇಕು ಅಂತಂದರೆ ಆ ಅಮೃತಶಿಲೆಗೆ ಎಲ್ಲಿ ನೋವಾಗ್ಬಿಡುತ್ತೋ, ಎಲ್ಲಿ ನಮ್ಮ ಕಾಲುಗಳು ಅದರ ಮೇಲೆ ತಿಕ್ಕಲ್ಪಟ್ಟು ಸೌದೋಗ್ಬಿಡುತ್ತೋ ಅಂತ ನಮ್ಮ ಕಾಲುಗಳಿಗೆ ಬೇರೆ ಪ್ಲಾಸ್ಟಿಕ್ ಚೀಲಗಳನ್ನು ಕೊಡ್ತಾರೆ. ಅದರ ಒಂದು ಅಂಗಡಿ ಬೇರೆ ಅಲ್ಲಿ ಉಂಟು. ಹೀಗೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಆಗಿಬಿಡುತ್ತದೆ. ಯಾವುದೋ ಒಂದು ಪ್ರೇಕ್ಷಣೀಯ ಸ್ಥಳ ಅಂತಂದರೆ ಆ ಸ್ಥಳವನ್ನು ಪ್ರತಿಕೃತಿಯಾಗಿ ಮಾಡಿರ್ತಕ್ಕಂಥ ಸವನೀರುಗಳೊಂದು ಒಂದು ರಾಶಿ ಬಂದುಬಿಡುತ್ತವಲ್ಲ, ಪ್ರತಿಯೊಂದು ಹಾಗೆ ಆಗುತ್ತದೆ. ಇಲ್ಲಿ ಜನ ಆ ರೀತಿಯಾಗಿ ಬಂದಿದ್ದಾರೆ. ಮಣಿಕಾರಾಶ್ಚ ಏಕೇಚಿತ್ ಕುಂಭಕಾರಾಶ್ಚ ಶೋಭನಾ ಸೂತ್ರಕರ್ಮ ಕೃತಶ್ಚೈವ ಏಚ ಶಸ್ತ್ರೋಪಜೀವಿನಃ. ಯಾವುದೇ ಒಂದು ವಿಶೇಷ ಘಟನೆ ಆದ ತಕ್ಷಣವೇ ಆ ಘಟನೆಯ ಸ್ಮರಣಿಕೆಯಾಗಿ ಯಾವುದೆಲ್ಲ ಆಗಿಬಿಡುತ್ತದೆ. ವಿದೇಶಿಯರು ಇದರೊಳಗೆ ಬಹಳ ಕೋವಿದರಾಗಿದ್ದಾರೆ. ಅದರ ಬಗ್ಗೆ ಟೀ ಶರ್ಟ್ಗಳೇನು, ಟೀ ಕಪ್ಪುಗಳೇನು ಎಲ್ಲವನ್ನೂ ಮಾಡಿಬಿಡ್ತಾರೆ. ಅಷ್ಟು ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಅವರಿಗೆ ಗೊತ್ತಿರುವಂತೆ ಇನ್ಯಾರಿಗೂ ಗೊತ್ತಿಲ್ಲ. ಹಾಗೆ ಇಲ್ಲಿ ಆ ಕಾಲದಲ್ಲೇ ಆಗಿದ್ದಾರೆ. ಇವರೆಲ್ಲರೂ ಕೂಡ ಬಂದಿದ್ದಾರೆ. ರಾಮನಿಗಾಗಿ ಹೋಗ್ತಾ ಇರೋದು, ಭರತ ಕಳಿಸ್ತಾ ಇರೋದು, ಎಲ್ಲರನ್ನೂ ಸೇರಿಸ್ಕೊಂಡು ಬರ್ತಿದ್ದಾನೆ. ದಶರಥನ ಸಾವಾಗಿದೆ, ಇಂಥ ದೊಡ್ಡ ದುಃಖ ಆಗಿದೆ ಅಂತಂದ್ರು ವ್ಯಾಪಾರ ವಾಣಿಜ್ಯ ನಡೀಲೇಬೇಕಲ್ವಾ, ಅದು ಆಗಲೇಬೇಕು. ಅದಕ್ಕೇನೇನು ಬೇಕೋ ಆ ಸನ್ನಾಹಗಳನ್ನು ಮಾಡಿಕೊಂಡಿದ್ದಾರೆ. ಮಾಯೂರಕಾಹ, ಕ್ರಾಕಚಿಕಾಹ, ರೋಚಕ, ವೇದಕಾಸ್ತತ, ದಂತಕಾರ, ಸುಧಾಕಾರ, ಗಂಧೋಪಜೀವಿನಃ, ಸುವರ್ಣಕಾರಾಹ, ಕಂಬಲಕಾರಾಹ, ಧೂಪಕಾಹ, ವೈದ್ಯಾಹ, ಶೌಂಡಿಕಾಹ ಎಲ್ಲರೂ ಇದ್ದಾರೆ.
ನೋಡಿ ಯಾರ್ಯಾರೆಲ್ಲ ಇದ್ದಾರೆ. ನವಿಲುಗರಿ ಕುಸರಿ ಕೆಲಸ ಮಾಡ್ತಕ್ಕಂಥವರು, ಕುಂಬಾರರು, ಮಣಿ ಕೆಲಸ ಮಾಡೋರು, ನೇಯ್ಗೆಯವರು, ದರ್ಜಿಗಳು, ಶಿಲ್ಪಿಗಳು, ಶಸ್ತ್ರಾಸ್ತ್ರಗಳ ನಿರ್ಮಾಣ ಮಾಡ್ತಕ್ಕಂಥವ್ರು, ಗರಗಸ್ತವರು, ರತ್ನಗಳಿಗೆ ರಂಧ್ರ ಮಾಡ್ತಕ್ಕಂಥವರು, ಮೆರುಗು ಹಾಕೋರು, ಮತ್ತು ದಂತಾದಿಗಳಲ್ಲಿ ಕೆತ್ತನೆ ಕೆಲಸ ಮಾಡೋರು, ಸುಣ್ಣ ಬಳಿಯೋರು, ಗ್ರಂಥಿಗೆ ಅಂಗಡಿಯವರು, ಅಕ್ಸಾಲಿಗರು, ಮತ್ತು ಕೌದಿ ಅಂತಾರಲ್ಲ, ಕೌದಿಗಳನ್ನು ಮಾಡ್ತಕ್ಕಂಥವ್ರು, ಕಂಬಳಿ ನೇಯೋರು, ಅಂಗಮರ್ದನ ಮಾಡ್ತಕ್ಕಂಥವ್ರು, ಯಾರು ಸಂವಾಹಕರು ಅಂತಾರೆ, ಶೈಲೂಷಕ, ನಟರು, ರಜಕ, ಅಗಸರು, ಆಮೇಲೆ ಮಗ್ಗ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು, ಸುಗಂಧ ದ್ರವ್ಯಗಳನ್ನು ತಯಾರು ಮಾಡೋರು, ಹೆಂಡ ಇಳಿಸ್ತಕ್ಕಂಥವ್ರು ಎಲ್ಲರೂ ಇದ್ರು ಅಂತ. ರಾಮನ ಕರ್ಕೊಂಡು ಹೋಗೋದಕ್ಕೆ ಹೆಂಡವ? ಹೌದು. ಅದಿಲ್ಲದೆ ಇದ್ರೆ ಪಾಪ ಅವ್ರಿಗೂ ಪದಮೇಕಂ ನ ಗಚ್ಚತಿ, ಹೆಜ್ಜೆನೇ ಇಡೋಕ್ಕಾಗದೆ ಇದ್ರೆ ಏನು ಮಾಡ್ತಾರೆ? ರಾಮ ಬರಬೇಕು ಅಂತ ಕಿಕ್ಕಿ ಏರಬೇಕಲ್ವ ಇವರಿಗೆ. ಸೈನಿಕರಿಗೆ ಯಾವುದಿಲ್ಲದೆ ಇದ್ರೂ ಆಗುತ್ತೆ, ಇದೆಲ್ಲ ಇಲ್ಲದೆ ಇದ್ರೆ ಆಗೋದಿಲ್ಲ. ಆ ಮಹಾಕವಿಗೆ ಗೊತ್ತು. ಇದು ಯಾವುದೋ ಒಂದು ವೈದಿಕ ಗೊಡ್ಡು ಬರೆದಿದ್ರೆ, ಕಾವ್ಯ ಮೊದಲು ಬರಿತಾನೇ ಇರಲಿಲ್ಲ, ಎಲ್ಲರೂ ಕೂಡ ಪಂಚಗವ್ಯ ಕುಡಿದು ಹೋಗ್ತಾ ಇದ್ರು ಅಂತ ಬರಿತಾ ಇದ್ರು. ಪಂಚಗವ್ಯ ಕುಡಿದು ಎಲ್ಲಿಗೂ ಹೋಗೋಕ್ಕೆ ಸಾಧ್ಯ? ಊಟದ ಮನೆಗೆ ಹೋಗ್ತಾರಷ್ಟೇ, ಇನ್ನೆಲ್ಲಿಗೂ ಇಲ್ಲ. ಅಂದರೆ ಮಹಾಕವಿ ಎಷ್ಟು ರಸಜ್ಞ, ಮಾನವ ಸ್ವಭಾವಜ್ಞ ಅನ್ನುವುದು ಗೊತ್ತಾಗುತ್ತದೆ. ಎಲ್ಲರೂ ಹೊರಡ್ತಾರೆ. ಇದನ್ನ ಇಷ್ಟು ಭಾವ ತೀವ್ರತೆಯ ಸನ್ನಿವೇಶದಲ್ಲೂ ವಾಲ್ಮೀಕಿ ಬಿಟ್ಟಿಲ್ಲ. ಅಂದರೆ ಅಯೋಧ್ಯ ಕಾಂಡನ ಒಂದು ನೋಡಿದ್ರೆ ಗೊತ್ತಾಗುತ್ತದೆ ಆ ಇಡೀ ಕಾಲ, ಇಡೀ ಜನಸಮುದಾಯ ಹೇಗಿತ್ತು ಅಂತ. ಮಹಾಕಾವ್ಯ ಎಪಿಕ್ ಅಂದರೆ ಆ ಕಾಲದ ಜನಜೀವನದ ಸರ್ವಸ್ವವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸಿಕೊಳ್ಳಬೇಕು ಅಂತ, ಅದು ಹಾಗಾಗಿರಬೇಕು ಅಂತ. ಎಲ್ಲೋ ತುಂಬ ವಿರಳವಾಗಿ ಅದು ಸಾಧ್ಯವಾಗುತ್ತದೆ. ನೀವು ಸುಮ್ಮನೆ ಹೋಮರ್ನ ಒದಿಸ್ಸಿಯ ಕಾವ್ಯ ನೋಡಿದ್ರೆ ಸಾಕು, ಗೊತ್ತಾಗುತ್ತದೆ. ಆ 9ರಿಂದ 11 ಕ್ರಿಸ್ತಪೂರ್ವ ಆ 300 ವರ್ಷಗಳ ಅವಧಿಯ ಗ್ರೀಕ್ ಸಂಸ್ಕೃತಿ ಹೇಗಿತ್ತು ಹೆಪ್ಪುಗಟ್ಟಿಯಲ್ಲಿ ಕಾಣಿಸ್ಬಿಡುತ್ತೆ. ತುಂಬ ಅದ್ಭುತವಾದಂಥದ್ದು. ಪಂಪ ಭಾರತವನ್ನು ನೋಡಿದಾಗಲೂ ಒಂದು ಮಟ್ಟಿಗೆ ಕಾಣಿಸುತ್ತೆ ಆ ಕಾಲದ ವಿಶೇಷ ಏನು ಅಂತಕ್ಕಂಥದ್ದು. ಅವರೆಲ್ಲ ಹೊರಟು ಶೃಂಗಬೇರಪುರದ ಬಳಿ ಗಂಗಾ ತೀರಕ್ಕೆ ಬರ್ತಾರೆ. ಉಪೈತ್ಯ ತೀರಂ ಗಂಗಾಯಾ ಚಕ್ರವಾಕೈರಲಂಕೃತಂ ವ್ಯವಾತಿಷ್ಠತ ಸಾಸೇನ ಭರತಸ್ಯಾನುಯಾಯಿನಿ. ಆಗ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ನಿರೀಕ್ಷ್ಯ ಅನುಗತಾಂ ಸೇನಾಂ ತಾಂಚ ಗಂಗಾಂ ಶಿವೋದಕಾಂ. ಮಂಗಳಮಯವಾದ ತೀರ್ಥ ಗಂಗೆದು ಅಂತ, ಶಿವೋದಕ ಅಂತ. ಇನ್ನೊಂದು ಶಿವ ಜಟಾಜೂಟ ಪ್ರಭ್ರಷ್ಟವಾಗಿ ಬಂದಂಥ ಗಂಗೆ ಅನ್ನುವ ಅರ್ಥ ಕೂಡ ಉಂಟು. ಇವನು ಹೇಳ್ತಾನೆ, ಇಲ್ಲಿಯೇ ಇರಿ, ವಿಶ್ರಾಂತ ಪ್ರತರಿಷ್ಯಾಮ ಶ್ವೈದಾನಿ ಮಿಮಾಂ ನದೀಂ. ನಾಳೆ ದಿವಸ ಈ ನದಿಯನ್ನು ದಾಟೋಣ. ಅದಲ್ಲದೆ ದಾತುಂ ಚ ತಾವದಿಚ್ಛಾಮಿ ಸ್ವರ್ಗತಸ್ಯ ಮಹೀಪತೆ ಔರ್ಧ್ವದೇಹಿಕ ದೇಹ ನಿಮಿತ್ತಾರ್ಥಂ ಅವತೀರ್ಯ ಉದಕಂ ನದೀಂ. ಈ ನದಿಯಲ್ಲಿ ತಂದೆಗೆ ತರ್ಪಣ ಬೇರೆ ಕೊಡಬೇಕಾಗಿದೆ ಅಂತ. ಗಂಗಾ ನದಿಯಲ್ಲಿ ಪಿತೃತರ್ಪಣ ಮಾಡುವುದು ಶ್ರೇಷ್ಠ ಅಲ್ವಾ? ಗಂಗಾ ಜಲೇ ಭುವಿ ಭಗೀರಥ ಯತ್ನಲಬ್ಧೈ ಕಿಂತರ್ಪಣಂ ನ ವಿದಧಾತಿ ನರ ಪಿತೃಣಾಂ. ಈಗ ಮತ್ತೊಂದು ಸಂದೇಹ ಪರ್ವ. ಗುಹ ಇವನನ್ನ ಸಂದೇಹ ಪಡ್ತಾನೆ. 84ನೇ ಸರ್ಗಕ್ಕೆ ಬರ್ತೀವಿ. ಗುಹ ಯೋಚನೆ ಮಾಡ್ತಾನೆ, ಶೃಂಗಬೇರಪುರ ಅವನದೇ ಅಲ್ವಾ? ಮಹತೀಯ ಮಿತಸ್ಸೇನ ಸಾಗರಾಭ ಪ್ರದೃಶ್ಯತೆ ತಸ್ಯಾಂತಂ ನಾದಿಗಚ್ಚಾಮಿ ಮನಸಾಪಿ ವಿಚಿಂತೆಯನ್. ಕೊನೆಯಿಲ್ಲದ ಪಾರವಿಲ್ಲದ ಸೇನೆ ಇಲ್ಲಿ ಬರ್ತಾ ಇದೆ, ಯಾಕೂ ಗೊತ್ತಾಗ್ತಾ ಇಲ್ಲ. ಯಥಾತು ಖಲು ದುರ್ಬುದ್ಧಿ ಭರತಃ ಸ್ವಯಮಾಗತಃ. ಮಹಾಪಾಪಿ ದುರ್ಬುದ್ಧಿ ಭರತ ಬಂದಿದ್ದಾನೆ. ಸಯ್ಯೇಷ ಹಿ ಮಹಾಕಾಯ ಕೋವಿದಾರ ಧ್ವಜೋರತೆ. ಅದೇ ಕೋಸಲ ದೇಶದ ರಾಜರ ಧ್ವಜ, ಕೋವಿದಾರ ಧ್ವಜ, ಬಸವನ ಪಾದ ಅಂತಾರಲ್ಲ, ಆ ಒಂದು ಕೋವಿದಾರ ಧ್ವಜ ಕಾಣಿಸ್ಕೊಡ್ತಾ ಇದೆ. ಕಂಚವಾಳದ ಮರ ಅಂತ ಹೇಳ್ತಾರೆ. ನಮ್ಮ ಬೆಂಗಳೂರು ರಸ್ತೆಗಳಲ್ಲೆಲ್ಲ ತುಂಬ ಉಂಟದು. ಹಾಗಾಗಿ ಇದು ನೋಡಿದ್ರೆ ಅಪಾಯ ಅಂತ ಅನಿಸ್ತಾ ಇದೆ. ನಾವು ಏನಾದರೂ ಆಗಲಿ ರಾಮನಿಗೆ ರಕ್ಷಣೆ ಮಾಡಬೇಕು. ಸಂಪನ್ನಾಂ ಶ್ರೇಯಮನ್ವಿಚ್ಛನ್ ತಸ್ಯ ರಾಜ್ಞ ಸುದುರ್ಲಭಾಂ ಭರತ ಕೈಕೇಯಿ ಪುತ್ರೋ ಹಂತುಂ ತಮುಪಗಚ್ಚತಿ. ನಿಷ್ಕಂಟಕ ಮಾಡಬೇಕು, ಶತ್ರುಶೇಷವೂ ಇರಬಾರದು ಅಂತ ರಾಮನನ್ನು ಕೊಲ್ಲೋದಕ್ಕೆ ಹೀಗೆ ಬರ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಭರ್ತಾಚೈವ ಸಖಾಚೈವ ರಾಮೋ ದಾಶರಥಿರ್ಮಮ ತಸ್ಯಾರ್ಥ ಕಾಮ ಸನ್ನದ್ಧ ಗಂಗಾ ಅನೂಪೇತ್ರ ತಿಷ್ಠತಃ. ಗಂಗಾ ಅನೂಪ, ಗಂಗೆಯ ಜೌಗಿನ ಪ್ರದೇಶದಲ್ಲಿ ನೀವೆಲ್ಲ ಇರಿ, ನೋಡ್ಕೊಳ್ಳೋಣ ಅಂತ ಹೇಳಿ ಮೊದಲು ಜಾಣ್ಮೆಯಿಂದ ಸಾಮದಾನಗಳಿಂದ ಹೋಗೋಣ. ಫಲಯುಕ್ತ ನದಿ ರಕ್ಷಾ ಮಾಂಸಮೂಲ ಫಲಾಶನಾಹ ತಿಷ್ಠತ. ನೀವೆಲ್ಲರೂ ನಿಂತುಕೊಳ್ಳಿ, ಇಲ್ಲಿ ಎಲ್ಲ ಆಹಾರಾದಿಗಳನ್ನು ಸಜ್ಜು ಮಾಡಿಕೊಂಡು ಭರತ ಏನಾದರೂ ಉಳಿತಾದರೆ ಆಹಾರ ಕೊಡಬೇಕು. ಅದಕ್ಕಾಗಿ ನಾವಾಂ ಶತಾನಾಂ ಪಂಚಾನಾಂ ಕೈವರ್ತಾನಾಂ ಶತಂ ಶತಂ ಸನ್ನದ್ಧಾನಾಂ ತಥಾ ಯೂನಾಂ ತಿಷ್ಠಂತು ಇತ್ಯಭ್ಯಚೋದಯತ್.
ನೌಕೆಗಳು ನಿಂತುಕೊಳ್ಬೇಕು. ಇಲ್ಲಿ ಯಾವ್ಯಾವ ರೀತಿಯ ಬಗೆಬಗೆಯಾದ ನೌಕೆಗಳು ನಿಂತುಕೊಳ್ಬೇಕು. ಯುದ್ಧ ಸಾಮಗ್ರಿಯಿಂದ ಸಜ್ಜಾದಂಥ 500 ನೌಕೆಗಳು ಇರಬೇಕು. ಒಂದೊಂದರೊಳಗೂ 100 ಜನ, ಯೂನಾಂ ಶತಂ 100 ಜನ ಯುವಕರು ಸನ್ನದ್ಧರಾಗಬೇಕು. 500 ನೌಕೆಗಳಲ್ಲಿ ಒಂದೊಂದರೊಳಗೂ 100 ಜನ ಅಂತಂದರೆ ಎಷ್ಟಾಯಿತು ನೋಡಿ, 50,000 ಆಯ್ತಲ್ವ. ಅಷ್ಟು ಸಂಖ್ಯೆಯ ಯೋಧರು ಭರತನನ್ನು ಎದುರಿಸೋದಕ್ಕೆ ಸಿದ್ಧವಾಗಬೇಕು ಅಂತ ಹೇಳಿ, ಇತ್ಯುಕ್ತ ಉಪಾಯನಂ ಗೃಹ್ಯ ಮತ್ಸ್ಯ ಮಾಂಸ ಮಧೂನಿಚ. ಗೃಹ್ಯ ಲೆಬಂತವಲ್ಲದ ರೂಪವಾಗಿದೆ, ಗೃಹೀತ್ವ ಆಗಬೇಕು ಅಥವಾ ಸಂಗೃಹ್ಯ. ಈ ಥರದ್ದು ತುಂಬ ನಿರುಪಸರ್ಗವಾಗಿ ಲೆಬಂತ ರೂಪಗಳನ್ನು ವಾಲ್ಮೀಕಿ ವ್ಯಾಸರು ಮಾಡ್ತಾರೆ. ಪಾಣಿನಿ ಕಾಲದಲ್ಲಿ ಅಥವಾ ಪಾಣಿನಿ ಪೂರ್ವದಲ್ಲಿ ಈ ರೀತಿಯಾಗಿ ಪದಗಳನ್ನು ಬಳಸುವುದು ಸಂಪ್ರದಾಯ ಇದ್ದಿರಬೇಕು ಅಂತ ಅನಿಸುತ್ತದೆ. ಮಾಂಸ ಮದ್ಯಾದಿ ಕಾಣಿಕೆಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾನೆ. ಇತ್ತ ಕಡೆ ಅವನು ಹೋಗ್ತಾ ಇದ್ದಂತೆ ಇವನಿಂದ ರಾಮ ಎಲ್ಲಿದ್ದಾನೆ ತಿಳ್ಕೊಳ್ಬಹುದು. ಏತಿ ಜ್ಞಾತಿ ಸಹಸ್ರೇಣ ಸ್ಥಪತಿ ಪರಿವಾರಿತ ಕುಶಲೋ ದಂಡಕಾರಣ್ಯ ವೃದ್ಧೋ ಭ್ರಾತುಶ್ಚತೆ ಸಖ. ಅವನು ಹೇಳ್ತಾನೆ, ಅಪ್ಪ ನೋಡು, ಇವನು ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವನು, ದಂಡಕಾರಣ್ಯದವನು, ಹಾಗಾಗಿ ಗುಹನಿಗೆ ಗೊತ್ತಿರುತ್ತದೆ ಅಂತನ್ನೋ ಮಾತನ್ನು ಸುಮಂತ್ರ ಹೇಳ್ತಾನೆ. ಚೆನ್ನಾಗಿ ಗೊತ್ತಿದೆ ಇವನಿಗೆ, ನೀನು ಒಂಜೊಂದು ಮಾತಾಡಿಸು ಅಂತ. ಆಗಲಿಂತ ಅವನು ಓ ಆಚ ವಚನಂ ಶೀಘ್ರಂ ಗುಹ ಪಶ್ಯತು ಮಾಮಿತಿ. ಗುಹನಿಗೆ ಮೊದಲಿಗೆ ಇಂಟರ್ವ್ಯೂ ಸಿಗುತ್ತದೆ. ಅದು ನೋಡಿ ಆ ಮರ್ಯಾದೆಗಳು ನಡೆಯಲೇಬೇಕು. ಇವರು ಬರಬೇಕು, ಅನುಜ್ಞೆ ಕೇಳಬೇಕು, ಅವನು ಕೊಡಬೇಕು, ಹೀಗೆಲ್ಲ ಸುಮಂತ್ರ ಇದ್ದಿದ್ದರಿಂದ ನಡೆಯುತ್ತದೆ. ಹೇಳ್ತಾನೆ ಗುಹ, ನಿಷ್ಕುಟಶ್ಚೈವ ದೇಶೋಯಂ ಮುಂಚಿತಶ್ಚಾಪಿ ತೇವಯಂ ನಿವೇದಯಾಮಸ್ತೆ ಸರ್ವೇ ಸ್ವಕೇ ದಾಸಕುಲೇವಸ. ಅಪ್ಪ, ಈ ದೇಶ ನಿನ್ನ ಅರಮನೆಗೆ ಸೇರಿದಂಥ ಒಂದು ಹೂದೋಟ ಅಂತ ಅಂದುಕೋ, ನಾವೆಲ್ಲ ನಿನ್ನ ವೃತ್ತಿವರ್ಗದವರು, ನಮ್ಮ ಮನೇಲಿ ಇರಬೇಕು. ಅಸ್ಥಿ ಮೂಲಂ ಫಲಂಚೈವ ನಿಷಾದೈ ಸಂಭವಾಕೃತಂ. ಇದೆಲ್ಲ ಇದೆ. ಆರ್ದ್ರ ಮಾಂಸಂಚ ಶುಷ್ಕಂಚ, ಒಣಗಿದ ಮಾಂಸ, ಫ್ರೆಶ್ ಆಗಿರ್ತಕ್ಕಂಥ ಮಾಂಸ, ತಿಂಡಿ ತೀರ್ಥ, ಕಂದ ಮೂಲ, ಜೇನು ಎಲ್ಲ ಉಂಟು, ನಿಮಗೆಲ್ಲ ಸೇರಿದವರು ನಾವು, ಹಾಗಾಗಿ ನೀನು ತೆಗೆದುಕೋ ಇದು ಅಂತ ಹೇಳ್ತಾ ನಯದಿಂದ ಅವನು ಇಂಗಿತ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಆಗ ರಾಮನನ್ನು ನೋಡಬೇಕು. ಅದನ್ನು ಅವನು ಹೇಳ್ತಾನೆ, ಊರ್ಜಿತ ಕೃತೇ ಕಾಮಃ ಕೃತೋ ಮಮ ಗುರೋ ಸಖೆ. ನೀನು ನನ್ನ ಪೂಜ್ಯನಾದಂಥ ಸ್ನೇಹಿತನಿಗೆ, ಅಣ್ಣನಿಗೆ ಮಿತ್ರ ಆಗಿದ್ದೀಯಲ್ಲ, ಅದರಿಂದ ನೀನು ನನಗೆ ಪೂಜನೀಯನಾಗಿದ್ದೀಯಾ. ಇಷ್ಟು ದೊಡ್ಡ ಸೇನೆಯನ್ನು ಸತ್ಕಾರ ಮಾಡಬೇಕು ಅಂತಿದೆಯಲ್ಲ, ಇದು ಬಹಳ ದೊಡ್ಡ ಉಪಕಾರ. ಆದರೆ ನಾನು ಭರದ್ವಾಜಾಶ್ರಮಕ್ಕೆ ಹೋಗಬೇಕು, ಇಲ್ಲಿ ಹೆಚ್ಚು ನಿಲ್ಲಲಾರೆ. ಕತರೇಣ ಗಮಿಷ್ಯಾಮಿ ಭರದ್ವಾಜಾಶ್ರಮಂ ಗುಹ ಗಹನೋಯಂ ಭೃಶಂ ದೇಶೋ ಗಂಗಾನೂಪೋ ದುರತ್ಯಯ. ಈ ಗಂಗೆಯ ಜೌಗಿನ ಎಡೆ, ಅನೂಪ ಅಂತಂದರೆ ಮಾರ್ಷಿ ಏರಿಯಾ ಅಂತಾರಲ್ಲ, ಜೌಗಿನ ಜಾಗ, ಸ್ವಲ್ಪ ಕಷ್ಟ ದಾಟತಕ್ಕಂಥದ್ದು. ಹಾಗಾಗಿ ಏನೇ ಆಗಲಿ ನೀನು ನನಗೆ ದಾರಿ ತೋರಿಸ್ಬೇಕು, ಇಲ್ಲಿಯವನು ನೀನೇ ಅಂತ. ಆಗ ಇವನಿಗೆ ತಡೆಯೋಕ್ಕಾಗೋಲ್ಲ. ಇಲ್ಲಿವರೆಗೂ ಇವನ ಇಂಗಿತ ತಿಳ್ಕೊಳ್ಳೋಣ ಅಂತ ನೋಡ್ದ, ಗುಹನಿಗೆ ಗೊತ್ತಾಗ್ತಿಲ್ಲ. ಕಚ್ಚಿನ್ನ ದುಷ್ಟೋ ರಜಸಿ ರಾಮಸ್ಯಾಕೃಷ್ಟ ಕರ್ಮಣಃ ಇಂತೆ ಮಹತೀ ಸೇನಾ ಶಂಕಾಂ ಜನಯತೀವಮೆ. ನೀನೇನಾದರೂ ದುಷ್ಟಾಲೋಚನೆಯಿಂದ, ದುರಾಲೋಚನೆಯಿಂದ ರಾಮನಿಗೆ ಕಷ್ಟ ಕೊಡಬೇಕು ಅಂತ ಈ ದೊಡ್ಡ ಸೇನೆ ತೆಗೆದುಕೊಂಡು ಹೋಗ್ತಾ ಇಲ್ಲ ತಾನೆ ಅಂತ ಕೇಳಿಬಿಡ್ತಾನೆ. ಪಾಪ ಏನಾಗಿರಬೇಕು. ತಮೇವಂ ಅಭಿಭಾಷಂತಂ ಆಕಾಶ ಇವ ನಿರ್ಮಲ ಭರತಶ್ಲಕ್ಷ್ಣಯ ವಾಚ ಗುಹಂ ವಚನಮಬ್ರವೀತ್. ಆಕಾಶದಷ್ಟು ನಿರ್ಮಲವಾದ ಅಂತರಂಗದಿಂದ ಪಾಪ ಹೇಳ್ತಾನೆ, ಇಲ್ಲಪ್ಪ ಅವನು ನನಗೆ ತಂದೆ ಸಮಾನ, ಜ್ಯೇಷ್ಠ ಪಿತೃಸಮೋ ಮತಃ, ಅವನು ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ, ಹಾಗಾಗಿ ಇನ್ನೇನೂ ಅಲ್ಲ ಅಂತ. ಆಗ ತುಂಬ ಸಮಾಧಾನವಾಗಿ ಸತು ಸಂಹೃಷ್ಟವದನ ಶ್ರುತ್ವ ಭರತಭಾಷಿತಂ ಧನ್ಯಸ್ತ್ವಂ ನತ್ವಯ ತುಲ್ಯಂ ಪಶ್ಯಾಮಿ ಜಗತೀತಲೆ. ನಿನ್ನಂಥವ್ರು ಲೋಕದಲ್ಲಿಯೇ ಇಲ್ಲಪ್ಪ, ಇಲ್ಲಿ ವಿಶ್ರಾಂತಿ ತೆಗೆದುಕೋ ಅಂತೆಲ್ಲ ಹೇಳಿ ಸಮಾಧಾನ ಸಂತೋಷಗಳನ್ನು ವ್ಯಕ್ತಪಡಿಸ್ತಾನೆ. ಆಮೇಲೆ ಮತ್ತು ಅವನು ಕರ್ಕೊಂಡು ಬಂದು ಅವನಿಗೆ ಅಶನ ವಸನ ವ್ಯವಸ್ಥೆಯನ್ನು ಮಾಡ್ತಾನೆ. ಹಾಸಿಗೆ ಹತ್ತಿರ ವ್ಯವಸ್ಥೆ ಮಾಡಿಕೊಟ್ಟಾಗ ಅವನು ಬಂದು ಅಲ್ಲಿ ಅಂತರ್ದಾಹೇನ ದಹನ ಸಂತಾಪಯತಿ ರಾಘವಂ ವನದಾಹಾಭಿಸಂತಪ್ತಂ ಗೂಢೋಗ್ನಿರ್ವ ಪಾದಪಂ. ಮರದೊಳಗಣ ಕಿಚ್ಚು ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರಲ್ಲ, ಒಳಗಿನ ಬೆಂಕಿ ಅವನನ್ನು ಸುಡ್ತಾ ಇದೆ. ಅವನು ದುಃಖ ಪಡ್ತಾ ಧ್ಯಾನ ನಿರ್ಧರ ಶೈಲೇನ ವಿನಿಶ್ವಸಿತ ಧಾತುನ ದೈನ್ಯ ಪಾದಪ ಸಂಘೇನ ಶೋಕಾಯಾಸಾದಿ ಶೃಂಗಿಣ ಪ್ರಮೋಹಾನಂತ ಸತ್ವೇನ ಸಂತಾಪ ಔಷಧಿ ವೇಣುನ ಆಕ್ರಾಂತೋ ದುಃಖ ಶೈಲೇನ ಮಹತಾ ಕೈಕೇಯೀ ಸುತಃ. ಒಂದು ಅದ್ಭುತವಾದ ಸಾವಯವ ರೂಪಕಾಲಂಕಾರವನ್ನೇ ಕವಿಗಳು ಮಾಡಿದ್ದಾರೆ. ಇವನಿಗೆ ದುಃಖ ಮಹಾಪರ್ವತ ಬಂದು ತಲೆ ಮೇಲೆ ಬಿದ್ದುಬಿಡುತ್ತಂತೆ. ಆ ದುಃಖ ಪರ್ವತಕ್ಕೆ ಏನೇನು ಇದ್ದಿದ್ದು ಅಂತಂದರೆ ಧ್ಯಾನ ನಿರ್ಧರ ಶೈಲೇನ, ಚಿಂತೆ ಅಂತಕ್ಕಂಥ ಹೆಬ್ಬಂಡೆಗಳು
ಪರ್ವತದಿಂದ ಉದುರುದುರಿ ಉರುಳಿ ಬೀಳ್ತಾ ಇತ್ತಂತೆ. ವಿನಿಶ್ವಸಿತ ಧಾತುನ, ಧಾತು ಅಂತಂದರೆ ಅಲ್ಲಿ ಸಿಗತಕ್ಕಂಥ ಲೋಹ ಗರ್ಭಿತವಾದ ಶಿಲಾ ಶಕಲಗಳು, ಅವುಗಳು ನಿಟ್ಟುಸಿರು ಅಂತಕ್ಕಂಥ ಧಾತುಗಳು. ದೈನ್ಯ ಪಾದಪ, ಸಂಕಟ ಅಂತಕ್ಕಂಥ ಮರಗಳಿಂದ ತುಂಬಿದ್ದು, ಶೋಕ ಅಂತಕ್ಕಂಥ ಶಿಖರಗಳಿಂದ ಕೂಡಿರ್ತಕ್ಕಂಥದ್ದು, ಶೃಂಗಿಣ, ಮಂಕುತನ ಅಂತಕ್ಕಂಥ ಕ್ರೂರ ಜಂತುಗಳಿಂದ ಕೂಡಿರ್ತಕ್ಕಂಥದ್ದು, ಸಂತಾಪ ಸಂಕಟ ಅಂತಕ್ಕಂಥ ಬಿದಿರು ಮಳೆಗಳಿಂದ ತುಂಬಿ ಹೋಗಿದ್ದು. ಹೀಗಿರುವಂಥ ದುಃಖ ಅನ್ನುವ ಪರ್ವತದಿಂದ ಅಭಿಭೂತನಾಗಿದ್ದ ದುಃಖ ಪರ್ವತವೇ ಇವನ ತಲೆ ಮೇಲೆ ಬಿದ್ದಿತ್ತು, ಸಂಕಟ ಪಡ್ತಾ ಇದ್ದ. ಆಗ ಗುಹ ಅವನು ಹೇಳ್ತಾನೆ, ನೋಡಿ ಇವನನ್ನು ಇನ್ನಷ್ಟು ಪರೀಕ್ಷೆ ಮಾಡಬೇಕು ಅಂತಿದ್ದಿರಬಹುದೋ ಏನೋ ಗೊತ್ತಿಲ್ಲ, ಲಕ್ಷ್ಮಣ ಎಷ್ಟು ಚೆನ್ನಾಗಿದ್ದ ರಾಮನ ಜೊತೆ ಅಂತ ಹೇಳ್ತಾನೆ. ಅಂದರೆ ನೀನು ಹೀಗಿರಬೇಕು ಅಂತ ಅನ್ನುವ ದೃಷ್ಟಿ. ಲಕ್ಷ್ಮಣ ಇಡೀ ರಾತ್ರಿ ನಿದ್ರೆ ಮಾಡದೆ ಗುಹ ಏನು ಮಾಡ್ತಾನು ಅಂತ, ಲಕ್ಷ್ಮಣ ಏನು ಮಾಡ್ತಾನು ಅಂತ ಗುಹ ಇಬ್ಬರು ಪರಸ್ಪರ ಒಬ್ಬರ ಮೇಲೊಬ್ಬರು ಕಣ್ಣಿಟ್ಟುಕೊಂಡು ಇಡೀ ರಾತ್ರಿ ಜಾಗರಣೆ ಮಾಡ್ತಾ ಅವರು ತಮ್ಮ ಮಾತುಗಳನ್ನು ಆಡ್ತಾ ಇದ್ರು ಅಂತ ಹಿಂದೆ ನಾವು ಕಂಡಿದ್ವಿ. ಈ ಥರ ಸೂಚ್ಯವಾಗಿ ಮಾಡ್ತಕ್ಕಂಥದ್ದು ಬೇರೊಬ್ಬರ ಪರೀಕ್ಷೆ ಆದರೆ ಬಹಳ ಕಷ್ಟ. ಅರೆ ಕವಿಗಿದೆಲ್ಲ ಗೊತ್ತಿರಬೇಕು. ಗಾಹ ಸತ್ತಸೈನಲ್ಲಿ ಒಂದು ಗಾಹೆ ಬರುತ್ತದೆ. ಒಬ್ಬ ಸಾಧ್ವಿ ತರುಣಿ ಗೃಹಿಣಿ ಹೊಸದಾಗಿ ಮದುವೆ ಆಗಿ ಬಂದಿದ್ದಾಳೆ. ಅವಳ ಮೈದುನ ಅವಳನ್ನು ಕೆಟ್ಟ ಕಣ್ಣಲ್ಲಿ ನೋಡ್ತಾ ಇದ್ದಾನೆ. ಹೇಳೋಕ್ಕಾಗೋಲ್ಲ, ತುಂಬಿದ ಮನೆ, ಏನೇ ನೀನೇ ನೋಡ್ಬಿಟ್ಟು ನಮ್ಮ ಹುಡುಗನ ಮೇಲೆ ಹಿಂಗೆ ಬಾಯಿ ಮಾತು ಮಾಡ್ತಿದ್ದೀಯಾ ಅಂತ ಅತ್ತೆ ಅಂದರೆ ಏನಾಗತ್ತೆ, ಮಾವ ಅಂದರೆ ಏನಾಗತ್ತೆ, ಗಂಡನೇ ತಪ್ಪು ತಿಳ್ಕೊಂಡ್ರೆ ಏನಾಗತ್ತೆ. ಹಾಗೆಂತ ಸುಮ್ಮನೆ ಇದ್ದು ಇವನು ಎಡೆಮೀರಿದ ಸಲಿಗೆ ತಗೊಂಡು ಅಚಾತುರ್ಯವಾದರೆ ಇನ್ಯಾವ ಗತಿ ಅಂತೆಲ್ಲ ಇದ್ದಾಗ ಅವಳು ಅವನಿಗೆ ಗೋಡೆ ಮೇಲೆ ಬರೆದಿರ್ತಕ್ಕಂಥ ರಾಮಾಯಣ ಚಿತ್ರದಲ್ಲಿ ಲಕ್ಷ್ಮಣನ್ ತೋರಿಸ್ತಾ, ನೋಡಪ್ಪ ಸೀತೆ ಜೊತೆಗೆ ಹೇಗೆ ನಡ್ಕೋತಾ ಇದ್ದ ಲಕ್ಷ್ಮಣ, ನಾಹಂಜಾನಾಮಿ ಕೇಯೂರೆ ನಾಹಂಜಾನಾಮಿ ಕುಂಡಲೆ ಅಂತೆಲ್ಲ ಅಂತಿದ್ದ ಅಂತ ಚಿತ್ರಗತನಾದ ಲಕ್ಷ್ಮಣನ ತೋರಿಸ್ತಾ ಅವಳು ತನ್ನ ಮೈದುನನ್ನು ತಿದ್ದಿದಳು ಅನ್ನುವ ಭಾವದ ಗಾಹೆ. ಇಲ್ಲಿ ಹಾಗೆ ಲಕ್ಷ್ಮಣ ಚರಿತ್ರವನ್ನು ಹೇಳ್ತಾ ನೀನು ಹೀಗಿರಬೇಕು ಅಂತ ಮಾಡ್ತಾ ಇದ್ದಾನೆ. ಅದು ಹೇಳದೆ ಹೇಳುವಂಥ ಬಗ್ಗೆ ನೋಡಿ. ಎಂ ತಾತ ಸುಖಾಶಯ್ಯ ತ್ವದರ್ಥಮುಪಕಲ್ಪಿತ ಪ್ರತ್ಯಾಶ್ವಸಿ ಶೇಷ್ವಾಸ್ಯಾಂ ಸುಖಂ ರಾಘವನಂದನ. ಇದೋ ನೋಡು, ನಿನಗಾಗಿ ಒಳ್ಳೆ ಹಾಸಿಗೆ ಸಜ್ಜು ಮಾಡಿದ್ದೀನಿ ಭರತ, ಬಾ ಮಲಕ್ಕೋ. ಉಚಿತೋಯಂ ಜನಸ್ಸರ್ವೋ ದುಃಖಾನಾಂ ತ್ವಂ ಸುಖೋಚಿತ. ನೀನು ಸುಖಕ್ಕೆ ಉಚಿತವಾದಂಥವನು, ದುಃಖಕ್ಕೆ ಅಲ್ಲಪ್ಪ ಅಂತ ಹೀಗೆಲ್ಲ ನಾನು ಲಕ್ಷ್ಮಣನಿಗೆ ಹೇಳ್ತಾ ಇದ್ದೆ. ಆಗ ಅವನು ಹೇಳ್ದ, ನಹಿ ರಾಮಾತ್ ಪ್ರಿಯತರೋ ಮಮಾಸ್ತಿ ಭುವಿ ಕಶ್ಚನ. ನನಗೆ ರಾಮನಿಗಿಂತ ಮಿಗಿಲಾದವರು ಯಾರೂ ಇಲ್ಲ, ಹಾಗಾಗಿ ನಾನು ಇಲ್ಲೇ ಇರ್ತೀನಿ ಅಂತಂದ. ಅಸ್ಯ ಪ್ರಸಾದಾದ್ ಆಶಂಸೆ ಲೋಕೇಸ್ಮಿನ್ ಸುಮಹದ್ಯಶಃ ಧರ್ಮಾವಾಪ್ತಿಂಚ ವಿಪುಲಾಂ ಅರ್ಥವಾಪ್ತಿಂಚ ಕೇವಲಾಂ ಸೋಹಂ ಪ್ರೇಯಸಕಂ ರಾಮಂ ಶಯಾನಂ ಸಹ ಸೀತೆಯ ರಕ್ಷಿಷ್ಯಾಮಿ ಧನುಷ್ಪಾಣಿ ಸರ್ವೈಸ್ವೈರ್ಜ್ಞಾತಿಭಿಸ್ಸ. ನಾನೊಬ್ಬನೇ ಅಣ್ಣ ಅತ್ತಿಗೆಯರನ್ನ ಬಿಲ್ಲು ಬಾಣ ಇಟ್ಕೊಂಡು ರಾತ್ರಿ ಇಡೀ ಎಚ್ಚರ ನೋಡ್ಕೋತೀನಿ ಅಂತಂದಾಗ ಅಯ್ಯೋ ಹೌದಾ ಅಂಥೇಳಿ ಅವನು ಆಶ್ಚರ್ಯಪಡ್ತಾನೆ. ಜೊತೆಗೆ ನನ್ನ ಜೊತೆ ಹೀಗೂ ಹೇಳ್ದ, ಕಥಂ ದಾಶರಥೌ ಭೂಮೌ ಶಯಾನೇ ಸಹಸೀತೆಯ ಶಕ್ಯಾನಿದ್ರ ಮಯ ಲಬ್ಧುಂ ಜೀವಿತಂ ವಾ ಸುಖಾನಿವ. ಎಲ್ಲ ನಡೆದದ್ದೇ, ಆ ಶ್ಲೋಕಗಳ ಆ ಮಾತುಗಳೇ ಬರ್ತಾ ಇವೆ. ರಾಮ ಇಂಥವನು ನೆಲದ ಮೇಲೆ ಮಲಗಿರೋದನ್ನು ನೋಡಿಯೂ ನಾನು ಬದುಕಿದ್ದೀನಲ್ಲ, ಸೀತೆ ಹಿಂಗೆ ನೆಲದ ಮೇಲೆ ಹೊರಗಿರೋದನ್ನು ಕಂಡೂ ನಾನು ನಿದ್ರೆ ಮಾಡಬಲ್ಲನ, ಏನು ಮಾಡೋದು ಅಂತ ಅವನು ಸಂಕಟಪಟ್ಟ. ವಿಧವಾ ಮೇದಿನೀನು ನಮ್ಮ ಕ್ಷಿಪ್ರಮೇವ ಭವಿಷ್ಯತಿ. ಈ ಭೂಮಿ ಬೇಗ ವಿಧವೇ ಆಗುತ್ತದೆ, ತಂದೆ ಸಾಯ್ತಾರೆ ಅನ್ನೋ ಮಾತನ್ನು ಹೇಳಿದ. ಜೀವೇದಪಿ ಹಿಮೇ ಮಾತಾ ಶತ್ರುಘ್ನಸ್ಯ ಅನ್ವವೇಕ್ಷಯ ದುಃಖಿತ ಯಾತು ಕೌಸಲ್ಯ ವೀರಸೂರ್ ವಿಷಿನಶ್ಯತಿ. ನಮ್ಮಮ್ಮ ಸುಮಿತ್ರೆಗಾದರೂ ಒಬ್ಬ ಮಗ ಹತ್ತಿರದಲ್ಲಿದ್ದಾನೆ, ಶತ್ರುಘ್ನ ಹೇಗೋ ಬಾಳ್ತಾಳೆ, ಗಟ್ಟಿಪಿಂಡ ನಮ್ಮಮ್ಮ. ಅರೆ ಕೌಸಲ್ಯ ಒಬ್ಬ ಮಗನ ಕಳ್ಕೊಂಡು ಸಂಕಟಪಟ್ಟು ಸತ್ತೇ ಹೋಗ್ತಾಳೆ. ಅತಿಕ್ರಾಂತಂ ಅನವಾಪ್ಯ ಮನೋರಥಂ ರಾಜ್ಯೇ ರಾಮ ಮನಿಕ್ಷಿಪ್ಯ ಪಿತಾಮೇ ವಿಷಿನಶ್ಯತಿ ವಿನಶಿಷ್ಯತಿ. ಅಯ್ಯೋ ಅತಿಕ್ರಾಂತಂ ಮಿಂಚೋಯ್ತು ಹಾಗೇ ಹೋಗ್ಬಿಡ್ತು. ಆ ಪುನರುಕ್ತಿ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮಪ್ಪ ತನ್ನ ಆಸೆಯನ್ನು ಕೈಗೂಡಿಸಿಕೊಳ್ಳಲಿಲ್ಲ, ಹಾಗೆ ಸತ್ತೋಗ್ಬಿಡ್ತಾನೆ, ನಮ್ಮ ಅಣ್ಣನ ಮತ್ತೆ ಅವನು ಕಾಣೋದಿಲ್ಲ ಅಂತ ಈ ರೀತಿಯಾಗಿ ಎಲ್ಲ ಲಕ್ಷ್ಮಣ ಕಳವಳ ಪಡ್ತಾ ಇದ್ದ, ಸಂಕಟ ಪಡ್ತಾ ಇದ್ದ ಅಂತ ಹೇಳ್ತಾನೆ. ಎಲ್ಲ ಮಾತನ್ನು ಕೇಳಿ ಭರತನ ತಲೆ ಕೆಟ್ಟು ಮೊಸರುಗಡಿಗೆ ಆಗಿಬಿಡುತ್ತೆ. ಈ ಥರ ಆಯ್ತಾ ಅಂತ ಅವನಿಗೆ ಮತ್ತೆ ಮತ್ತೆ ಆ ಸನ್ನಿವೇಶಗಳನ್ನು ಕಣ್ಣಿಗೆ ಕಟ್ಟಿದಂತೆ ಇವನು ಹೇಳಿದಷ್ಟು ಕೂಡ ಇವನಿಗೆ ಕಳವಳ, ಸಂಕಟ, ಅವಮಾನ, ಆತ್ಮಗ್ಲಾನಿ, ಸ್ವಭರ್ತ್ಸನೆ ಎಲ್ಲ ನಡೀತಾ ಇದೆ. ಆಗ ಅಳ್ತಾನೆ. ಹೊತ್ತು ಸಂಕಟಪಟ್ಟಾಗ ಶತ್ರುಘ್ನ ಬಂದು ಸಮಾಧಾನ ಮಾಡ್ತಾನೆ. ಮತ್ತು ಈ ರಾಣಿಯರು ಪಾಪ ಹೊತ್ತು ಸುಸ್ತಾಗಿದ್ದಾರೆ, ಇನ್ನೆಷ್ಟು ಅಳ್ತಾರೆ, ಅವರು ಬರ್ತಾರೆ, ಏನಾಯಿತೋ ಏನೋ ದೊಡ್ಡದಾಗಿ
ಕಂಠ ಎತ್ತಿ ಅಳ್ತಾ ಇದ್ದಾನಲ್ಲ, ಪುತ್ರ ವ್ಯಾಧಿರ್ನತೆ ಕಚ್ಚಿತ್ ಶರೀರಂ ಪರಿಬಾಧತೆ ಅದ್ಯ ರಾಜಕುಲಸ್ಯಾಸ್ಯ ತ್ವದಧೀನಂ ಹಿ ಜೀವಿತಂ. ಮಗು ಏನಾಯ್ತಪ್ಪ, ನಿಂಗೆ ಯಾವ ಜ್ವರ ಬಂತು, ಪ್ರಯಾಣದಲ್ಲಿ ಅಲ್ಪಟೆ ಆಯ್ತಾ, ಏನಿದು, ಯಾತಕ್ಕೆ, ನೀನೊಬ್ಬರೇ ನಮಗೆಲ್ಲ ಆಶಾಕಿರಣ ಅಂತ ಕೌಸಲ್ಯ ಹೀಗೆ ಹೇಳೋ ಮಟ್ಟಕ್ಕೆ ಭರತ ತನ್ನ ಸಾಚಾತನವನ್ನು ಸಾಬೀತು ಮಾಡಿಕೊಂಡಿದ್ದಾನೆ. ತ್ವಾಮೃಷ್ಟ್ವಾ ಪುತ್ರ ಜೀವಾಮಿ ರಾಮೇ ಸಭ್ರಾತಕೆ ಗತೆ ವೃತ್ತೇ ದಶರಥೇ ರಾಜ್ಞಿ ನಾಥ ಏಕಸ್ತ್ವ ಮಧ್ಯನಃ. ನನ್ನ ಮಗ ರಾಮ ದೂರ ಇದ್ದಾನೆ, ಅದನ್ನೂ ನಾನು ತಾಳ್ಕೊಂಡಿರೋದು ನಿನ್ನ ಮುಖ ನೋಡ್ಕೊಂಡಪ್ಪ ಅಂತ ಈ ಮಟ್ಟಕ್ಕೆ ಕೌಸಲ್ಯ ಅಂತರಂಗ ಪರಿವರ್ತನೆ ಆಗಿದೆ. ಅನ್ನ ಮುಚ್ಚಾವಚಂ ಭಕ್ಷ್ಯಾ ಫಲಾನಿ ವಿವಿಧಾನಿ ಚ ರಾಮಾಯ ಅಭ್ಯವಹಾರಾರ್ಥಂ ಬಹುಚೋಪಕೃತಂ ಮಯ. ಮತ್ತೆ ಅವನು ಕೇಳ್ತಾನೆ, ಎಲ್ಲಿ ಭ್ರಾತಾಮೇ ಕ್ವಾ ವಸದ್ರಾತ್ರಿ ಕ್ವಚ ಸೀತಾ ಕ್ವಲಕ್ಷ್ಮಣ, ಮತ್ತೆ ತೋರಿಸುವ ಆ ಜಾಗ. ಆಮೇಲೆ ಅವನು ಹೇಳ್ತಾನೆ, ತೋರಿಸ್ತೀನಪ್ಪ ಎಲ್ಲ, ನಾನು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದ್ದೆ. ಉಚ್ಚಾವಚಂ ಸೊಗಸಾಗಿರ್ತಕ್ಕಂಥದ್ದೇನೋ ಬಗೆಬಗೆಯ ರೀತಿಯಲ್ಲಿ, ಉಚ್ಚಾವಚಂ ಅಂದರೆ ವೇರಿಗೇಟೆಡ್ ಅಂತ ಇಲ್ಲಿ ಅರ್ಥ ಆಗಿರ್ತಕ್ಕಂಥ ಭಕ್ಷ್ಯಗಳು ಫಲಗಳು ಎಲ್ಲ ಮಾಡಿದ್ದೆ, ಯಾವುದು ಬೇಡ. ನತು ತತ್ ಪ್ರತ್ಯಗೃಹ್ಣಾತ್ ಸಕ್ಷತ್ರ ಧರ್ಮಂ ಅನುಸರನ್ ನ ಯಸ್ಮಾಭಿ ಪ್ರತಿಗ್ರಾಹ್ಯಂ ಸಖೇ ದೇಯಂತು ಸರ್ವದ. ಇದು ಇದೇ ಮಾತಾಗಿ ಹಿಂದೆ ಬಂದಿಲ್ಲ. ಆಗ ನಾನು ಹೇಳುವಾಗ ಈ ಮಾತಾಗಿ ಹೇಳಿದ್ದೆ, ನಾವು ಕೊಡಬೇಕಾದವರಪ್ಪ, ನಾವು ತಿನ್ನಬಾರ್ದು, ನಿಮ್ಮ ಮನೆಯಲ್ಲಿ ಊಟ ಮಾಡಿ ನಿಮ್ಮನೆಗೆ ಅನ್ನಕಂಟಕರಾಗಬಾರ್ದು, ನಮಗೇನು ಬೇಕಾಗಿಲ್ಲ, ಬರೀ ನೀರನ್ನು ಕುಡ್ಕೊಂಡಿರ್ತೀನಿ ಅಂತ ಹೇಳಿ ತತಸ್ತು ಜಲಶೇಷೇಣ ಲಕ್ಷ್ಮಣೋಪ್ಯಕರೋತ್ತತ ವಾಗ್ಯತಾಸ್ತೆ ತ್ರಯಸ್ಸಂಧ್ಯಾ ಸಮುಪಾಸತ ಸಂಹಿತಾ. ಬರೀ ನೀರು ಕುಡ್ಕೊಂಡು ಸಾಯಂ ಸಂಧಿಯನ್ನು ಮಾಡಿಕೊಂಡು ಮಲಗಿದ್ರು. ಈ ರೀತಿಯಾಗಿ ಅವರ ಸ್ಥಿತಿ ಇತ್ತು. ನಿಯಮ್ಯ ಪೃಷ್ಠೇತು ತಲಾಂಗುಲಿತ್ರವಾನ್ ಶರೈಸ್ಸು ಪೂರ್ಣ ವಿಶುಧಿ ಪರಂತಪ ಮಹತ್ತನು ಸಜ್ಜಮಪೋಹ್ಯ ಲಕ್ಷ್ಮಣೋ ನಿಶಾಮತಿಷ್ಠತ್ ಪರಿತೋಸ್ಯ ಕೇವಲಂ. ಆಗ ನೋಡು, ಇದೇ ಏತತ್ತದಿಂಗುದೀ ಮೂಲಂ ಇದಮೇವ ಚ ತತ್ರಣಂ, ಇದೇ ಹುಲ್ಲು, ಈ ಹುಲ್ಲು ಹಾಸಿಗೆ ಮೇಲೆ ಇದೇ ಇಂಗುದಿ ವೃಕ್ಷ, ಅದರ ಬುಡದಲ್ಲಿ ರಾಮಶ್ಚ ಸೀತಾಚ ರಾತ್ರಿಂ ತಾಂ ಶೈತಾವುಭೌ, ಇಬ್ಬರು ಮಲಗಿದ್ರು. ಪಕ್ಕದಲ್ಲಿ ಬೆರಳುಗಳಿಗೆ ಗೋಧಾಂಗುಲಿತ್ರಣ, ಗೋಧ ಅಂತಂದರೆ ಅದು ಒಂದು ಬಗೆಯ ಉಡ, ಆ ಉಡದ ಚರ್ಮದಿಂದ ಆದಂಥ ಕೈಚೀಲ ಅಂದರೆ ಹ್ಯಾಂಡ್ ಗ್ಲೌಸ್ ಅಂತೀವಲ್ಲ, ಅದನ್ನು ಹಾಕಿಕೊಂಡು ಬಿಲ್ಲು ಬಾಣ ಹಿಡ್ಕೊಂಡು ಬಿಚ್ಚುಗತ್ತಿ ಹಿಡ್ಕೊಂಡು ಬತ್ತಳಿಕೆಯನ್ನು ಬೆನ್ನಿಗೆ ಸಜ್ಜಾಗಿ ಕಟ್ಟಿಕೊಂಡು ಹೆದೆ ಏರಿಸಿದ ಧನುವಿನ ಜೊತೆಗೆ ಮಹತ್ತನು ಸಜ್ಜಂ, ಬಿಲ್ಲಿಗೆ ಹೆದೆ ಏರಿಸಿ ಅಲರ್ಟಾಗಿ ಅವನು ರಾತ್ರಿ ಇಡೀ ಕಾಯ್ಕೊಂಡಿದ್ದ. ಹೀಗಿತ್ತು, ನಾನು ಲಕ್ಷ್ಮಣ ಮಾತಾಡ್ಕೊಳ್ತಾ ಇದ್ವಿ ಈ ತರಹ. ಹೀಗೆ ರಾಮ ಕಳೆದದ್ದಪ್ಪ ರಾತ್ರಿ ಅಂತ. ಮುಂದಿನ ಭಾಗವನ್ನು ನಾವು ನಾಳೆ ನೋಡೋಣ. ಧನ್ಯವಾದ, ನಮಸ್ಕಾರ.